ನಮಸ್ಕಾರ ಪ್ರಿಯ ವೀಕ್ಷಕರೇ, ಯಕ್ಷಗಾನ ಇದು ಕೇವಲ ಕಲೆಯಲ್ಲ, ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕವಾಗಿದೆ. ಶತಮಾನಗಳಷ್ಟು ಇತಿಹಾಸವಿರುವ ಈ ಅದ್ಭುತವಾದ ಕಲಾ ಪ್ರಕಾರವು ಸಂಗೀತ, ಸಾಹಿತ್ಯ, ನೃತ್ಯ, ಅಭಿನಯ, ವೇಷಭೂಷಣ ಮೊದಲಾದವುಗಳ ಸುಂದರವಾದ ಸಂಗಮವಾಗಿದೆ. ಕರಾವಳಿಯ ಮಣ್ಣಿನಲ್ಲಿ ಹುಟ್ಟಿ ಬೆಳೆದ ಈ ಯಕ್ಷಗಾನವು ಇಂದು ವಿಶ್ವದಾದ್ಯಂತ ಕಲಾಭಿಮಾನಿಗಳ ಹೆಮ್ಮೆಯ ಕಲೆಯಾಗಿ ಬೆಳಗುತ್ತಾ ಇದೆ. ಹೀಗಿರುವಾಗ ಯಕ್ಷಗಾನದ ಉಳಿವಿಗಾಗಿ ಈ ಹಿಂದೆ ಕೆಲಸ ಮಾಡಿದವರು ಅದೆಷ್ಟೋ ಮಂದಿ, ಸಾಕಷ್ಟು ಕಲಾ ಸೇವಕರು, ಯಕ್ಷಗಾನ ಗುರುಗಳ ಸತತವಾದ ಪರಿಶ್ರಮದಿಂದಾಗಿ ಯಕ್ಷಗಾನ ಇಂದಿಗೂ ಎಲ್ಲೆಡೆ ವೈಭವದಿಂದ ಬೆಳಗುತ್ತಾ ಇದೆ. ಹೀಗಿರುವಾಗ ಇಂದು ನಮ್ಮೊಂದಿಗೆ ಇರುವವರು ಯಕ್ಷಗಾನ ಕ್ಷೇತ್ರದಲ್ಲಿ ವಿಶಿಷ್ಟವಾದ ಸಾಧನೆಯನ್ನ ಮಾಡಿದವರು, ಯಕ್ಷಗಾನ ನಾಟ್ಯ ಗುರುಗಳು ಮತ್ತು ಹಿರಿಯ ಯಕ್ಷಗಾನ ಕಲಾವಿದರಾದಂತಹ ಶ್ರೀ ಸಬ್ಬಣಕೋಡಿ ರಾಮಭಟ್ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರ ಯಕ್ಷಗಾನದ ಪಯಣ, ಗುರುಗಳೊಂದಿಗಿನ ಅನುಭವ ಹಾಗೂ ಕಲಾ ಸೇವೆಯ ಬಗ್ಗೆ ಕೇಳಿ ತಿಳಿದುಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಯಕ್ಷ ಸಂವಾದ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಯಕ್ಷ ಸಂವಾದ ಕಾರ್ಯಕ್ರಮದ ಇಂದಿನ ಸಂಚಿಕೆಯನ್ನು ದೇವರ ಸ್ತುತಿಯೊಂದಿಗೆ ಆರಂಭ ಮಾಡೋಣ. ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ, ಸುಗುಣ ವಿಶಾಲ ದಯಾ ಸದನ, ಬಾಲಗಿರಿ ಜಯಳ ಬಾಲನೆನೆಸಿರಿಪೋ, ಬಾಲಗಿರಿ ಜಯಳ ಬಾಲನೆನೆಸಿರಿಪೋ, ಜಾಲವತವನಿದ ಶೀಲನೆಯನ್ನನು ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ, ಸುಗುಣ ವಿಶಾಲ ದಯಾ ಸದನ. ಸ್ತುತಿಯನ್ನು ಹಾಡಿದ ಯಕ್ಷಗಾನ ಕೇಂದ್ರದ ವಿದ್ಯಾರ್ಥಿನಿ ಸನ್ನಿಧಿ ಶೆಟ್ಟಿ ಶ್ರೇಣಿ ಇವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಗುರುಗಳೇ, ಆರಂಭ ಮಾಡುವ. ಮೊದಲಿಗೆ ನಿಮ್ಮ ಬಾಲ್ಯದ ಬಗ್ಗೆ ತಿಳಿಸಿ. ನಮ್ಮ ಬಾಲ್ಯದ ಬಗ್ಗೆ ನಾವು ಏನು ಅಂತಂದ್ರೆ, ಸಬ್ಬಣಕೋಡಿ ಕಬಕ ಗ್ರಾಮ, ಪುತ್ತೂರು ತಾಲೂಕು. ಮತ್ತೆ ನನ್ನ ತಂದೆಯವರ ಹೆಸರು ನರಸಿಂಹಭಟ್ಟು, ಅಮ್ಮನದ್ದು ಸಾವಿತ್ರಿ. ಆಯ್ತಾ, ನಾವು ಅವಳಿ ಜವಳಿ ಮಕ್ಕಳು, ರಾಮ ಕೃಷ್ಣ ಅಂತ. 10 ನಿಮಿಷಕ್ಕೆ ನನ್ನಿಂದ ಚಿಕ್ಕವ ಕೃಷ್ಣ ಭಟ್ಟ, ಮತ್ತೆ ನನಗೊಬ್ಬಳು ಅಕ್ಕ ಹೈಮಾವತಿ ಅಂತ. ಹಾಗೆ 3 ಮಂದಿ ನಾವು ಮಕ್ಕಳು ತಂದೆಯವರಿಗೆ. ನನ್ನ ಸಬ್ಬಣಕೋಡಿ ಮನೆತನ ಅಂತ ಹೇಳಿದ್ರೆ ಅದು ಭಯಂಕರ ಶ್ರೀಮಂತದ ಮನೆತನ. ತುಂಬಾ ಅಡಿಕೆ ತೋಟ, ಗದ್ದೆಗಳು ಎಲ್ಲ ಇತ್ತು. ದೊಡ್ಡ ಶ್ರೀಮಂತರ ಮನೆತನ. ಎಲ್ಲ ಒಕ್ಕಲು ಮಸೂದೆಯ ಜಾರಿಯಾಗುವಾಗ ಎಲ್ಲವೂ ಒಕ್ಕಲಿಗಳಿಗೆ ಹೋಯ್ತು, ಹೆಚ್ಚಿನದ್ದೆಲ್ಲ. ಆಮೇಲೆ ತಂದೆಯವರಿಗೆ ಸ್ವಲ್ಪ, ನಮ್ಮ ಹಿರಿಯವರಿಗೆ ಸ್ಥಳ ಇತ್ತು. ಆದರೆ ನನ್ನ ತಂದೆಯವರು ಏನು ಅಂತಂದ್ರೆ, ಯಕ್ಷಗಾನವನ್ನು ಮಾಡಿಸುವಂತಹ ಒಂದು ಹವ್ಯಾಸ ಅವರಲ್ಲಿತ್ತು. ಹಾಗೆ ಈ ಮೊದಲು ನನಗೆ ನೋಡಿದ ನೆನಪಿದೆ ಬಾಲ್ಯದಲ್ಲಿ, ಕೂಡ್ಲು ಮೇಳ, ಧರ್ಮಸ್ಥಳ ಮೇಳ, ಕಟೀಲು ಮೇಳ, ಆಮೇಲೆ ಕುಂಡವ ಮೇಳ, ಹೀಗೆ ಹಲವಾರು ಮೇಳಗಳನ್ನು, ಯಕ್ಷಗಾನವನ್ನು ಮಾಡಿಸುವಂತಹ ಒಂದು ಹವ್ಯಾಸ ಅವರಲ್ಲಿ ಇದ್ದ ಕಾರಣ ನಮ್ಮಲ್ಲಿ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬಂದು ಯಕ್ಷಗಾನದಲ್ಲಿ ಕಲಾವಿದರೆಲ್ಲ ನಮ್ಮ ಮನೆಯಲ್ಲಿ ಉಳ್ಕೊಳ್ಳುವಂಥದ್ದು ವ್ಯವಸ್ಥೆ. ನಮ್ಮದು ದೊಡ್ಡ ಮನೆ ಅದು, ಸಬ್ಬಣಕೋಡಿ ಮನೆ ಅಂದರೆ 2 ಮಾಳಿಗೆ ಮನೆ ಅದು ಆಗ. ಹಾಗೆ ಮತ್ತೆ ಕಡೆಗೆ ಏನಾಯ್ತಂದ್ರೆ, ಅವರ ವೇಷವನ್ನು ನೋಡಿ ನನಗೆ ಮಾರು ಹೋಯ್ತು. ನಾವೆಲ್ಲ, ನಾನು ಮತ್ತು ತಮ್ಮ ಯಕ್ಷಗಾನ ಕೋಲುಗಳನ್ನು ಹಿಡಿದು ಡಬ್ಬಿಗಳಿಗೆ ಬಡಿಯುವಂಥದ್ದು, ಮತ್ತೆ ಒಂದು ವೇಷ ಬಂದರೆ ಅದೇ ರೀತಿಯ ವೇಷಗಳನ್ನು ನಾವು ಮಾಡುವಂಥದ್ದು. ಹೀಗೆ ಬಾಲ್ಯದ ಜೀವನ ನಾವು ಆಡ್ತಾ ಇದ್ದೇವೆ. ಅಂದ್ರೆ ತಾವು ಯಕ್ಷಗಾನದತ್ತ ಬಂದದ್ದು ಹಾಗೆ. ಯಾವ ಪ್ರಾಯದಲ್ಲಿ ಯಕ್ಷಗಾನ ಕ್ಷೇತ್ರಕ್ಕೆ ತಾವು? ನಾನು 10ನೇ ವರ್ಷದಲ್ಲಿ ನಾನು ಯಕ್ಷಗಾನಕ್ಕೆ ಕಾಲಿಟ್ಟಿದ್ದೇನೆ. 10ನೇ ವಯಸ್ಸಿರುವಾಗ ಯಕ್ಷಗಾನಕ್ಕೆ ಕಾಲಿರಿಸಿದವರು. ಹೀಗಿರುವಾಗ ಯಕ್ಷಗಾನ ಅಂತ ಮಾಡುವಾಗ ನಮ್ಮ ಕುಟುಂಬದ ಬೆಂಬಲ ನಮಗೆ ಮುಖ್ಯವಾಗಿರ್ತದೆ. ತಮ್ಮ ಕುಟುಂಬದ ಬೆಂಬಲ? ನನ್ನ ಕುಟುಂಬ ಅಂತ ಹೇಳಿದ್ರೆ, ನನ್ನ ತಾಯಿಯವರನ್ನು ನೋಡಿದ ನೆನಪು ನಮಗಿಲ್ಲ. 1.5 ವರ್ಷ ನಮಗೆ ಆಗಿತ್ತು.
ಆಗ ನನ್ನ ತಾಯಿಯವರಿಗೆ ಮಾರಕ ಒಂದು ರೋಗ ಬಂದು ಅವರು ದೈವಾಧೀನರಾದರು. ಆಮೇಲೆ ನಾವು ತಬ್ಬಲಿಗಳಾದೆವು ಮಕ್ಕಳು. ಹಾಗೆ ಅಲ್ಲಿ ಏನಾಯ್ತಂದರೆ ತಂದೆಯವರ ಸ್ಥಳವು ಕೂಡ ಸಾಲಗಾರರಿಗೆ ಮಾರಾಟ ಆಗಿ ಹೋಯಿತು. ತಂದೆಯವರದ್ದು ಸಾಲಗಾರರಿಗೆ ಮಾರಾಟ ಆಗಿ ಹೋಯಿತು. ಯಾಕೆ ಸಾಲ ಆಯಿತು ಅಂತಂದರೆ ಅವರು ಈ ಯಕ್ಷಗಾನವನ್ನು ಆಡಿಸಿದಂಥ ಒಂದು ಪ್ರತಿಫಲ. ಯಾಕಂದರೆ ತಂದೆಯವರು ಬೇಡಿ ಯಕ್ಷಗಾನ ಮಾಡಿಸ್ತಾ ಇದ್ದದಲ್ಲ, ಅವರಿಗೆ ಸಿಕ್ಕಿದ ಅಡಿಕೆ ಸಂಪಾದನೆಯಿಂದ ಅದನ್ನು ಕೊಡುವಂಥದ್ದು. ಹಾಗೆ ವರ್ಷದಲ್ಲಿ ಸುಮಾರು ಮೇಳ ಮಾಡುವಾಗ ಹಣ ಬರ್ತದಲ್ಲ, ಖರ್ಚು, ಮತ್ತು ಬಂದ ಕಲಾವಿದರಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲವೂ ಅದು ಆಗ್ತಾ ಇತ್ತು. ಹಾಗೆ ಅವರಿಗೆ ಸ್ವಲ್ಪ ಸಾಲ ಇತ್ತು. ಸಾಲಗಾರರು ಅವರ ಚಿಕ್ಕಪ್ಪನೇ, ಅವರು ಅದನ್ನು ನನಗೆ ಬಿಟ್ಟುಕೊಡು, ನಿನ್ನ ಜಾಗೆಗೆ ಸರಿಯಾಗಿ ಆಯಿತು ಅಂತ ಹೇಳಿದರು. ಹಾಗೆ ತಂದೆಯವರನ್ನು ಜಾಗೆಯನ್ನು ಅವರಿಗೆ ಕೊಟ್ಟರು, ತಂದೆಯವರನ್ನು ನಿಂತುಕೊಳ್ಳುವುದಕ್ಕೆ ಅವರು ವಾಸ್ತವ್ಯ ಕೊಟ್ಟರು. ಆಗ ನಮ್ಮ ಅಜ್ಜಿ, ನನ್ನ ತಾಯಿಯ ತಾಯಿ ಸರಸ್ವತಿ ಅಮ್ಮ ಅಂತ, ಅಜ್ಜ ಶಂಕರ ಭಟ್ರು, ಅವರು ಕೊಡಂಗಾಯಿ ಸಮೀಪ, ಇಲ್ಲಿ ವಿಟ್ಲ ಗ್ರಾಮ, ಕೊಡಂಗಾಯಿ ಅಂತ ಹೇಳುವಲ್ಲಿ ಎತ್ತುಗಲ್ಲು ಅಂತ ಮನೆ ಇದೆ, ಅಲ್ಲಿಗೆ ನಮ್ಮನ್ನು ಕರ್ಕೊಂಡೋಗಿ ನಮ್ಮನ್ನು ನೋಡಿಕೊಂಡ್ರು. ತಬ್ಬಲಿ ಮಕ್ಕಳಾದಂಥ ನಮಗೆ ನನ್ನ ಅಜ್ಜಿ ಮೊಲೆ ಹಾಲನ್ನು ಕೊಟ್ಟು ಸಾಕಿದ್ದು, ನಮಗಿಬ್ಬರಿಗೂ ಕೂಡ. ಹಾಗೆ ನಾವು ಅಲ್ಲಿ ಇರುವಾಗ ಬಾಲ್ಯದಲ್ಲಿ ಅಷ್ಟು ಕಷ್ಟಪಟ್ಟ ನಾವು ಮತ್ತೆ ಯಕ್ಷಗಾನದ ಗೀಳು ನಮಗೆ ಬಂತು ನೋಡಿ. ಆ ಮೂಲಕವಾಗಿ ಅಲ್ಲಿ ನಮಗೆ ಅಜ್ಜಿಯ ನನ್ನ ತಂದೆಯ ಸಂಪೂರ್ಣ ಬೆಂಬಲ ನಮಗೆ ಯಕ್ಷಗಾನ ಕಲಿಬೇಕು ಅಂತ ಇತ್ತು. ಹಾಗೆ ನಮ್ಮ ಗುರುಗಳಾದ ಪಡ್ರೆ ಚಂದು ಅವರ ದೊಡ್ಡ ಬಲಿಪರ ಶಿಷ್ಯರು ನೋಡಿ, ಇವುವಲ್ಲಿ ದೊಡ್ಡ ಬಲಿಪರ ಪಟ ಇದೆ ನೋಡಿ, ಇವುವಲ್ಲಿ ಭಾವಚಿತ್ರ, ಅವರ ಶಿಷ್ಯರವರು. ಹಾಗೆ ದೊಡ್ಡ ಬಲಿಪರ ಶಿಷ್ಯರಾದಂತಹ ಪಡ್ರೆ ಚಂದು ನಾಟ್ಯದಲ್ಲಿ ಕಾವು ಕಣ್ಣರದ್ದು. ಒಬ್ಬರನ್ನು ಪಡ್ರೆ ಚಂದು ಎನ್ನುವಂತ ಒಬ್ಬ ಕಲಾವಿದನನ್ನು ಸಿದ್ಧಗೊಳಿಸಿದ್ದು ದೊಡ್ಡ ಬಲಿಪರು, ಈಗಿನವರಲ್ಲ, ದೊಡ್ಡ ಬಲಿಪರು. ಹಾಗೆ ಅವನೇನು ಮಾಡಿದ್ರು, ಆ ಪಡ್ರೆಯಿಂದ ಸ್ಥಳವನ್ನು ಮಾಡಿ, ಇದೇ ಪಡ್ರೆಯಲ್ಲಿ ಹೂವಲ್ಲಿದ್ದದ್ದು, ಅದನ್ನು ಮಾಡಿ ಅವರು ವಿಟ್ಲಕ್ಕೆ ಹೋದವರು ಪಡ್ರೆ ಚಂದು ಅವರಿಗೊಂದು ವಾಸ್ತವ್ಯಕ್ಕೆ ಅವರು ಮನೆ ಮಾಡಿ ಕೊಟ್ಟರಲ್ಲಿ ಕೊಡಂಗಾಯಲ್ಲಿ, ಅದು ನೆಡ್ಯಾಳ ಅಂತ ಹೇಳ್ತಾರೆ. ಹಾಗೆ ಗುರುಗಳಲ್ಲೇ ಇದ್ದುದರಿಂದ, ಮತ್ತೆ ಬೇಸಿಗೆ ಕಾಲದಲ್ಲಿ ಕಟೀಲು ಮೇಳ ನಮ್ಮ ಅಜ್ಜನ ಮನೆ ಪರಿಸರಕ್ಕೆ ಬರ್ತಾ ಇತ್ತು. 2 ಸೇವೆಯಾಟ ಕಟೀಲು ಮೇಳದ್ದು, ಪಡ್ರೆ ಚಂದು ಅದರಲ್ಲಿದ್ರಾಗ. ಆಗ ಕಟೀಲು ಮೇಳ ಒಂದೇ ಮೇಳ, 2 ಮೇಳ ಇರಲಿಲ್ಲ. ಹಾಗೆ ತಂದೆಯವರು ಹೇಳಿದ್ರು, ಈ ಮಕ್ಕಳಿಗೆ ಯಕ್ಷಗಾನದ ಮೇಲೆ ಹವ್ಯಾಸ ಉಂಟು, ಈ ನಿನ್ನ ಶಿಷ್ಯರನ್ನಾಗಿ ಸ್ವೀಕೃತ ಮಾಡು ಅಂತ ಹೇಳಿದ್ರು. ನನ್ನ ತಂದೆಯವರ ಆತ್ಮೀಯರು ಪಡ್ರೆ ಚಂದು, ಯಾಕಂದ್ರೆ ಅವರು ಕೂಡ್ಲು ಮೇಳದ ಆಟ ಆಡಿಸ್ತಾ ಇದ್ರಲ್ಲ ತಂದೆಯವರು. ಹಾಗೆ ಆಮೇಲೆ ನಮಗೆ ಧರ್ಮಸ್ಥಳಕ್ಕೆ ಕರೆದುಕೊಂಡು ಹೋದ್ರು ಅವರು. ಧರ್ಮಸ್ಥಳಕ್ಕೆ ನಮ್ಮನ್ನು ಇಬ್ಬರನ್ನು ಗುರುಗಳು ಕರ್ಕೊಂಡೋಗಿ ಅಲ್ಲಿ ಹೆಗಡೆಯವರ ಹತ್ರ ಮಾತಾಡಿ ನಮಗೆಲ್ಲೊಂದು ಆಶ್ರಯ ಕೊಟ್ಟರು. ಹಾಗೆ ಗುರುಗಳು ನನಗೆ ಅನ್ನಕ್ಕೆ ದಾರಿ ಮಾಡಿ ಕೊಟ್ಟ ಗುರುಗಳು ಇಬ್ಬರಿಗೂ ಕೂಡ. ಕಡು ಬಡತನದಲ್ಲಿ ನಮ್ಮನ್ನು ಅವರು ಅಷ್ಟು ಚಂದ ನೋಡಿಕೊಂಡಿದ್ದಾರೆ ಗುರುಗಳು. ಹಾಗೆ ತಂದೆಯವರ ಆಶೀರ್ವಾದ, ಅಜ್ಜನ ಆಶೀರ್ವಾದ, ಅಜ್ಜಿಯ ಆಶೀರ್ವಾದ, ಮತ್ತೆ ನನ್ನ ಅಕ್ಕನ ಆಶೀರ್ವಾದ, ಎಲ್ಲರ ಕುಟುಂಬದವರ ಆಶೀರ್ವಾದದಲ್ಲಿ ನಾನೊಬ್ಬ ಕಲಾವಿದಾಗಿ ಮುಡಿಬಂದೆ. ತಾವು ಈಗಾಗಲೇ ಹೇಳಿದ ಹಾಗೆ ಗುರುಗಳಾದ ಪಡ್ರೆ ಚಂದು ಅವರ ಶಿಷ್ಯ ತಾವು. ಹೀಗಿರುವಾಗ ಅವರ ಶಿಸ್ತು ಅಥವಾ ಅವರ ತರಬೇತಿ ತಮಗೆ ಹೇಗೆ ಅನಿಸಿತು ಸರ್? ಹೇಗಿತ್ತು ಆಗಿನ ತರಗತಿ? ಅಂದ್ರೆ ನಾನು ಯಕ್ಷಗಾನದಲ್ಲಿ ಒಬ್ಬ ಕಲಾವಿದನಾಗಿ ಒಬ್ಬ ಸಬ್ಬಣಕೋಡಿ ರಾಮ್ ಭಟ್ರು ಇದ್ದಾರೆ ಅಂತ ಇದ್ರೆ ಅದು ಗುರುಗಳ ಹೆಸರಿನಲ್ಲಿ. ಪಡ್ರೆ ಚಂದು ಸಮರ್ಥ ಒಬ್ಬ ತೆಂಕುತಿಟ್ಟಿನ ಕಲಾವಿದ. ರಂಗಸ್ಥಳದಲ್ಲಿ ಪುಂಡುವೇಷ ಅಂತ ಹೇಳಿದ್ರೆ ಪಡ್ರೆ ಚಂದು ಅವರ ಅಭಿಮನ್ಯು, ಕೃಷ್ಣ, ಲಕ್ಷ್ಮಣ ಪಾತ್ರ ಅತ್ಯದ್ಭುತ, ಅಷ್ಟು ಚಂದ ನಾಟ್ಯ. ಅವರಲ್ಲೊಂದು ಶಿಸ್ತಿತ್ತು, ಏನಂತ ಹೇಳಿದ್ರೆ ಹೇಳಿಕೊಡುವಾಗ ಅವರಲ್ಲಿ ಒಂದು ಶಿಸ್ತಿತ್ತು. ಶಾಸ್ತ್ರೀಯವಾದ ತೆಂಕುತಿಟ್ಟಿನ ನಡೆ, ಹೊಸ ವಿಧವನ್ನು ಅವರು ಮಾಡುವಂಥವರಲ್ಲ. ಒಂದು ಏನಾದರೂ ವಿದ್ಯಾರ್ಥಿಗಳು ಅದರಲ್ಲಿ ಮೊದಲು ಮೇಳಕ್ಕೆ ಹೋಗಿ ಸ್ವಲ್ಪ ವೇಷ ಮಾಡಿದವರು ನಮ್ಮೊಂದಿಗೆ ಬಂದಿದ್ದಾರೆ ಕಲೀಲಿಕ್ಕೆ. ನಾವು ಸಹಪಾಠಿಗಳು, ಬಂಟ್ವಾಳ ಜಯರಾಮಾಚಾರ್ಯರು, ವೇಳೂರು ಸದಾಶಿವ ಕುಲಾಲು, ಆಮೇಲೆ ಜನಾರ್ದನ ಗುಡಿಗಾರ, ಹೀಗೆ ಹಲವಾರು ಮಂದಿ ನಾವು ವಸಂತ ಕಾಯರ್ತರ್ಕ ನಾವೆಲ್ಲ ಒಡನಾಡಿಗಳು. ವಸಂತ ಕಾಯರ್ತರ್ಕ 1 ವರ್ಷ ಮೇಳ ತಿರುಗಾಟ ಆಗಿ ಬಂದವರು ಅಲ್ಲಿ ಪುನಃ. ಹಾಗೆ ಅವರು ಎಲ್ಲ ಕೆಲವು ಯಕ್ಷಗಾನದಲ್ಲಿ ಇಲ್ಲದೆ ಇರುವ ಒಂದು ಪ್ರಾಕಾರಗಳನ್ನು ಮಾಡುವಾಗ ಗುರುಗಳು ಹೇಳ್ತಾ ಇದ್ರು, ನೋಡಿ ನೀನು ಹಾಗೆ ಮಾಡ್ಲಿಕ್ಕೆ ಕೊಡುದು, ಯಕ್ಷಗಾನ ಶ್ರೀಮಂತ ಕಲೆ, ಶಾಸ್ತ್ರೀಯವಾದ ನಾಟ್ಯಗಾರಿಕೆ ಬೇಕು, ನೀನು ಯಾರನ್ನು ನೋಡಿ ಹಾಗೆ ಕುಣಿಯುದು, ನೀನು ಮಾಡಬಾರ್ದು ಅಂತ ಗುರುಗಳ ಶಿಸ್ತಿತ್ತು.
ಮತ್ತೆ ಗುರುಗಳು 5 ಗಂಟೆಗೆ ಯಾವಾಗಲೂ ದಿನಂಪ್ರತಿ ನಮ್ಮನ್ನು ಕರೆಯುವಂಥದ್ದು. 5 ಗಂಟೆಗೆ ಎದ್ದಂತಹ ನಾವು ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಬರಬೇಕು. ಚಳಿ ಚಳಿ ನೀರು, ಆಯ್ತಾ, ಮಳೆಗಾಲದಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ. ಹಾಗೆ ಆ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ಕೇಂದ್ರಕ್ಕೆ ಬಂದು ದೇವರಿಗೆ ನಮಸ್ಕರಿಸಿ ಗುರುಗಳಿಗೆ ವಂದಿಸಿ ಗುರುಗಳು 6 ಗಂಟೆಗೆ ಪಾಠ ಶುರು ಮಾಡ್ತಾ ಇದ್ರು. 6 ಗಂಟೆಯಿಂದ 7 ಗಂಟೆ ಅದರಲ್ಲಿ ದಿನ ಇಬ್ಬರು ಗಂಜಿ ಬೇಯಿಸಬೇಕು. ಗಂಜಿ ಮತ್ತು ಚಟ್ನಿ ಮಾಡಲಿಕ್ಕೆ ನಮಗೆ ವಿದ್ಯಾರ್ಥಿಗಳಿಗೆ ಹಕ್ಕಿರುವಂಥದ್ದು. ಹಾಗೆ 2 ಮಂದಿಗೆ ಕಗ್ಗಲು ವಿಶ್ವೇಶ್ವರ ಭಟ್ರು ಹಾಗೆ ಒಬ್ಬರು ಶಂಕುತಿಟ್ಟಿನ ಗುರುಗಳವರು, ಅವರು ನಾವು ಸಹಪಾಠಿಗಳು. ಹಾಗೆ ಗುರುಗಳು ಹೇಗೆ ಅಂತ ಹೇಳಿದ್ರೆ 6ರಿಂದ 7, 7ರಿಂದ ಮತ್ತೆ ಊಟದ ವಿಶ್ರಾಂತಿ ಎಲ್ಲ, ಗಂಜಿ ಊಟ ಎಲ್ಲ ಆಗಿ ಪುನಃ 8 ಗಂಟೆಯಿಂದ ಶುರು ಮಾಡಿ ಹಾಗೆ ತಾಳ ಹಾಕಿ ಕೂತ್ಕೊಂಡ್ರೆ ಮತ್ತೆ ಅವರು ಹೇಳುವಂಥ ಅಭ್ಯಾಸ ಇರಲಿಲ್ಲ. 12 ಗಂಟೆವರೆಗೆ ಪಾಠ ಮಾಡ್ತಾ ಇದ್ರು. ಅವರ ಕ್ರಮ ಅಂತ ಹೇಳಿದ್ರೆ ಸಾತ್ವಿಕ ಗುಣ, ಮಕ್ಕಳಲ್ಲಿ ಬಹಳಷ್ಟು ಒಲವು. ಆಮೇಲೆ ಅವರು ಈ ಮಕ್ಕಳಿಗೆ ಅಮ್ಮ ಊಟ ಕೊಟ್ಟಾಗೆ ಏನಂತ ಹೇಳಿದ್ರೆ ಸಮಾಧಾನದಲ್ಲಿ ಸ್ವಲ್ಪ ಊಟ ಮಾಡು ಮಗು ಅಂತ ಹೇಳುದಿಲ್ವಾ, ಅದೇ ರೀತಿಯಲ್ಲಿ ಪಡ್ರೆ ಚಂದು ವಿದ್ಯೆ ಹೇಳಿಕೊಡುದು. ಸಿಟ್ಟೆಂಬುದು ಬರಲಿಕ್ಕಿಲ್ಲ ಅವರಿಗೆ. ನಾಟ್ಯ ಬರಲಿಲ್ಲ ಅಂತಾಗಿದ್ರು ಸಿಟ್ಟೆಂಬುದು ಬರಲಿಕ್ಕಿಲ್ಲ. ಅದು ಹೀಗೇ ಮಾಡಬೇಕು, ಅದನ್ನು ಮೆಟ್ಟಿ ಅವರು ತೋರಿಸ್ತಾ ಇದ್ರು. ನಾಟ್ಯ ಬರದಿದ್ರು, ನಮ್ಮಲ್ಲಿ ಹಲವಾರು ಮಂದಿ ಇದ್ರು ನಾಟ್ಯ ಬರದವರು, ಅವರಿಗೆಲ್ಲ ಅವರು ನಾಟ್ಯ ಬರೆಸಿಕೊಟ್ಟಿದ್ದಾರೆ. ಪಡ್ರೆ ಚಂದು ಒಳ್ಳೆ ಒಬ್ಬರು ಗುರುಗಳು, ಮತ್ತು ನನ್ನಂಥ ಒಬ್ಬ ಶಿಷ್ಯನನ್ನು ಸಿದ್ಧಪಡಿಸಿದಂಥ ಮಹಾನ್ ಗುರು. ಈಗಾಗಲೇ ತಾವು ಯಕ್ಷಗಾನ ವಿದ್ಯಾರ್ಥಿಯಾಗಿರುವಾಗ ಆಗಿನ ದಿನಚರಿ ಹೇಗಿತ್ತು ಅಂತ ತಾವು ಈಗಾಗಲೇ ಹೇಳಿದ್ರೆ. ಹೌದು. ಹೀಗಿರುವಾಗ ತಾವು ವಿದ್ಯಾರ್ಥಿಯಾಗಿದ್ದವರು ಈಗ ಗುರುಗಳಾಗಿದ್ದೀರಿ. ಅಂದಿನ ವಿದ್ಯಾರ್ಥಿಗಳನ್ನು ನೀವು ನೋಡಿದ್ದೀರಿ, ಈಗಿನ ವಿದ್ಯಾರ್ಥಿಗಳನ್ನು ನೋಡ್ತಿದ್ದೀರಿ. ಏನು ಸರ್ ಈ ಮಧ್ಯೆ ಇರೋ ವ್ಯತ್ಯಾಸ? ಈ ವ್ಯತ್ಯಾಸ ಅಂತ ಹೇಳಿದಾಗ ನಾವು ಕಾಲ ಬದಲಾದಾಗ ಪ್ರಕೃತಿ ತನ್ನಿಂತಾನೇ ವ್ಯತ್ಯಾಸವಾದಾಗ ಮತ್ತೆ ಪರಿಸರಗಳು ವ್ಯತ್ಯಾಸ ಆದಾಗ ಇದು ಮಕ್ಕಳು ವ್ಯತ್ಯಾಸವಾಗ್ತಾರೆ. ಏನಂತಂದ್ರೆ ನಮ್ಮ ಕಲಿವಿಕೆಯಲ್ಲಿ ನಾವು ಪೆಟ್ಟನ್ನು ತಿಂದದ್ದಿದೆ, ಚಡಿಯೇಟು ತಿಂದದ್ದಿದೆ, ಆಮೇಲೆ ಭಯಂಕರ ಬೈಗಳನ್ನು ನಾವು ತಿಂದಿದ್ದೇವೆ. ನನ್ನ ಮೇಳದ ಸರ್ವೀಸಿನಲ್ಲಿ ನಾನು ತಲೆಗೆ ಪೆಟ್ಟು ತಿಂದಿದ್ದೇನೆ, ಆಮೇಲೆ ಕಾಲಿಗೆ ಪೆಟ್ಟು ತಿಂದಿದ್ದೇನೆ, ರಂಗಸ್ಥಳದಲ್ಲಿ ಸರಿಯಾಗಿ ಕುಣಿಯದಿದ್ದರೆ ಆಮೇಲೆ ನಿಂದನೆಯನ್ನು ಕೇಳಿದ್ದೇನೆ. ಹಾಗೆಂತ ಈಗ ವಿದ್ಯಾರ್ಥಿಗಳ ಕ್ರಮ ನಾವು ಹೊಂದಾಣಿಕೆ ಮಾಡಿಕೊಳ್ಬೇಕಾಗ್ತದೆ. ವ್ಯತ್ಯಾಸಗಳುಂಟು. ಈಗ ನಾನು ಹೇಳುವಂಥದ್ದು, ನಮ್ಮ ಕಲಿವಿಕೆಯಲ್ಲಿ ಗುರುಗಳು ಅಂತ ಹೇಳಿದ್ರೆ ಅದಷ್ಟು ಭಯ. ಗುರುಗಳು ಕೇಂದ್ರದ ಒಳಗೆ ಬಂದರು ಅಂತಾಗುವಾಗ ನಮ್ಮ ಇದು ತುಂಟತನ ಎಲ್ಲ ನಿಂತಿತು. ಅಷ್ಟು ಹೊತ್ತು ನಾವು ತುಂಟತನ ಮಾಡ್ತಾ ಇದ್ದೆವು. ಸಹಪಾಠಿಗಳು ಸದಾಶಿವ ಕೊಲ್ಲಲು, ನಾವೆಲ್ಲ ವಸಂತ ಕಾರ್ಯತಳಿ ಎಲ್ಲ ಆಡ್ತಾ ಇದ್ದೆವು. ಹಾಗಂತ ಗುರುಗಳು ಬಂದ ಕೂಡಲೇ ಹೆದರಿಕೆ. ನೋಡಿ, ನಾನು ಇವತ್ತೇ ಹೇಳ್ತೇನೆ, ನಾನು ಗುರು ಇಲ್ಲಿದ್ದೇನೆ, ನನ್ನ ಶಿಷ್ಯರು ಏನು ಮಾಡ್ತಾ ಇದ್ರು ನೀವು ನೋಡಿದ್ರಲ್ಲ, ಅಷ್ಟು ವ್ಯತ್ಯಾಸ. ಹೇಗೆ ನಾನು ಇಲ್ಲಿದ್ದೇನೆ, ನನ್ನ ಶಿಷ್ಯರು ಹೇಗಿದ್ದಾರೆ ಅಂದ್ರೆ ನೀವು ಆಲೋಚನೆ ಮಾಡಿ. ಅಷ್ಟು ವ್ಯತ್ಯಾಸ. ಅವರು ಆಡ್ತಾ ಇದ್ರು, ನಾನು ಗುರುಗಳಿಲ್ಲಿದ್ದೇನೆ, ಗುರುಗಳಿದ್ದಾರೆ ಎನ್ನುವಂತ ಇದಿಲ್ಲ ಅವರಿಗೆ. ಆಟದ್ದೇ ಒಂದು ಅದು ಆ ಪ್ರಾಯ. ಹಾಗೆ ಈಗಿನ ಕಲಿವಿಕೆಗೂ ಅವತ್ತಿನ ವಿದ್ಯಾರ್ಥಿಗಳು ಈಗಿನ ವಿದ್ಯಾರ್ಥಿಗಳು ತುಂಬ ವ್ಯತ್ಯಾಸ ಇದೆ. ಇನ್ನೊಂದೇನೆಂದರೆ, ಆಂಗ್ಲ ಮಾಧ್ಯಮ ಶಾಲೆ ಬಂದ ಮೇಲೆ ನಾನಿದನ್ನು ಟೀಕೆ ಮಾಡುವಂಥದ್ದಲ್ಲ, ಮಕ್ಕಳಲ್ಲಿ ಸಂಸ್ಕೃತಿ ಸ್ವಲ್ಪ ಹೆಚ್ಚು ಕಮ್ಮಿ ಬಂದಿದೆ. ಏನಂದ್ರೆ, ನಾನೀಗ ಯಕ್ಷಗಾನ ನಾಟ್ಯ ತರಬೇತಿ ಹೇಳಿಕೊಡ್ಲಿಕ್ಕೆ ಹೋಗುವಾಗ ನಾನೇ ಹೇಳಬೇಕು, ನೀವು ನಮಸ್ಕಾರ ಮಾಡಿ ಅಂತ. ಗುರು ಶಿಷ್ಯ ಎಂಬಂತ ಪ್ರಭೇದಗಳುಂಟಲ್ಲ, ಅದು ಹೋಗಿದೆ. ಏನು, ಗುರುವನ್ನು ಕಂಡಾಗುವಾಗ ನಮಸ್ಕಾರ ಮಾಡಬೇಕು, ನೋಡಿದಾಗ ಅದಿಲ್ಲ. ನಾನೊಂದು ತರಬೇತಿಗೆ ಹೋದಂತಾದ್ರೆ ಆರಂಭದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಇರುವುದು ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳೀಗ ನನಗೆ. ಹಾಗೆಂತ ಅವರಿಗೆ ನಾವು ಹೇಳಿಕೊಡ್ಬೇಕಾಗ್ತದೆ. ಆಗ ಅವರ ಮನೆಯವರು ಹೇಳ್ತಾರೆ, ಸರ್ ನಾವು ಅದಕ್ಕೆ ಹಾಕಿದ್ದೇ ಹೌದು, ಈಗ ಎಲ್ಲರೂ ಅದಕ್ಕೆ ಹಾಕೋದು, ಸಂಸ್ಕೃತಿ ಮಾತ್ರ ನಾವೇ ಹೇಳಿಕೊಡ್ಬೇಕು ಅಂತ. ಪೋಷಕರು ನಮಸ್ಕಾರ ನಾನು ಹೇಳೋದು, ನೀನು ನಮಸ್ಕಾರ ಕೊಡಬೇಕು ಗುರುಗಳಿಗೆ ವಂದಿಸಬೇಕು. ಹಾಗೆಂತ ನನ್ನ ಸಂಸ್ಕೃತಿ ಹೇಗೆ ಅಂತೇಳಿ ಅವತ್ತಿನದ್ದು ನಮ್ಮ
ಹಿರಿಯರಾದಂತಹ ನನ್ನ ಅಜ್ಜಿ ಸರಸ್ವತಿ ಅಮ್ಮ ನಮಗೆ ಹೇಳಿಕೊಟ್ಟಿದ್ದಾರೆ ಎಲ್ಲವನ್ನು. ಸಂಸ್ಕೃತಿ ಬೆಳಿಗ್ಗೆ 5 ಗಂಟೆಗೆ ಕರೀತಾರೆ, ಆಮೇಲೆ ಮುಖ ತೊಳಿಸಿ ದೇವರ ಹತ್ರ ಹೋಗಿ ನಮಸ್ಕಾರ ಮಾಡಿಸಿ, ಅಷ್ಟೇ ಅಲ್ಲ ಹಿರಿಯರು ಅವರಿಗೆ ವಂದಿಸಿಕೊಂಡು ನಾವು ಇರಬೇಕು, ಪುಸ್ತಕವನ್ನು ಓದಬೇಕು. ಇಂಥ ಸಂಸ್ಕೃತಿ ನಮಗೆ ಮೊದಲು ಬಂದಿದೆ. ಹಿರಿಯರು ಎನ್ನುವ ಭಯ, ಗುರುಗಳು ಎಂಬ ಭಕ್ತಿ, ದೇವರು ಎಂಬ ಭಕ್ತಿ ಅದು ಬೇಕು ಎನ್ನುವುದು ನಾನು ಹೇಳುವಂಥದ್ದು. ಈಗಿಗೂ ಅಲ್ಲಿಗೂ ತುಂಬಾ ಜಗದಂತರ. ಹೌದು ಸರ್, ಗುರುಗಳು ಅಂತ ಹೇಳುವಾಗ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸುಗಳಿಗೆ ರೆಕ್ಕೆ ಕಟ್ಟುವವರು ಅಂತ ಹೇಳುವ. ಹೌದು. ಹೀಗಿರುವಾಗ ತಮ್ಮ ಗುರುಗಳಿಂದ ತಾವು ಕಲಿತ ಜೀವನ ಪಾಠ ಏನು ಸರ್? ನಾನು ಜೀವನ ಪಾಠ ಅಂತ ಹೇಳಿದ್ರೆ ನಮಗೆ ಒಂದೇ ಒಂದು ಜೀವನ ಪಾಠ ಅವರು ಒಂದರಲ್ಲಿ ಹೇಳಿಕೊಟ್ಟಿದ್ದಾರೆ. ಏನು ಅಂತಂದ್ರೆ, ನನ್ನ ಗುರುಗಳು ನನಗೆ ತಂದೆ ತಾಯಿ ಇದ್ದಾಗೆ. ನನ್ನ ಜೀವನದಲ್ಲಿ ನನ್ನ ಗುರುಗಳು ನನಗೆ ತುಂಬ ಹೇಳಿಕೊಟ್ಟಿದ್ದಾರೆ. ಆಮೇಲೆ ಎಡೆಬಿಡದೆ ಗುರು ಶಿಷ್ಯರು ನಾವು ಒಟ್ಟಿಗಿದ್ದವರು. ಅವರೊಟ್ಟಿಗೆ ನನಗೆ ಒಡನಾಟ ಮೇಳದಲ್ಲಿಯೂ, ಆಮೇಲೆ ಕಟೀಲು ಮೇಳದಲ್ಲಿ ನಾನಿದ್ದೆ. ಅದು ಪ್ರಶ್ನೆ ಬರ್ತದಲ್ಲ, ಹೇಳ್ತೇನೆ. ಹಾಗೆ ಒಡನಾಟ ಇದ್ದಿದ್ರಿಂದ ಅವರ ಒಂದಿಗೆ ಅವರ ತರಬೇತಿಗೆ ನಾನು ಹೋಗ್ತಾ ಇದ್ದೆ. ಕೆಲವು ಕಡೆ ನಾನು ತರಬೇತಿ ಅವರು ಕೊಡ್ತಾ ಇದ್ದದ್ದು ನಾನು ನೋಡ್ತಾ ಇದ್ದೆ. ಅವರು ನನ್ನನ್ನು ಕರ್ಕೊಂಡು ಹೋಗುದು. ನೋಡಿ ಸಬ್ಬಣಕೋಡಿಯವರೇ, ನೀವು ತೆಂಕುತಿಟ್ಟಿನ ಒಬ್ಬ ಗುರು ಆಗಬೇಕು. ನನ್ನಿಂದ ನಂತರ ಅವರು ಆಶಾದಾಯಕರಾಗಿದ್ದರು. ಒಂದು ಗುರುಗಳು, ಒಬ್ಬ ಶಿಷ್ಯ ತೆಂಕುತಿಟ್ಟಿನಲ್ಲಿ ಬೇಕು, ಒಳ್ಳೆ ಶಾಸ್ತ್ರೀಯವಾದ ಒಂದು ಅವರಂತೆ ಹೇಳಿಕೊಡುವ ಶಿಷ್ಯ ಅಂತ ನನ್ನ ಹತ್ರ ಹೇಳಿ, ನಿಮಗೆ ಅನ್ನಕ್ಕೆ ದಾರಿ ಆಗ್ತದೆ, ನೀವು ಮಾಡಿ, ನನ್ನೊಟ್ಟಿಗೆ ಬನ್ನಿ ಅಂತ ಅವರು ನಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ರು. ಹಲವಾರು ಕಡೆಗೆ ನನ್ನನ್ನು ಕರೆದುಕೊಂಡು ಇದ್ದಾರೆ. ಆಮೇಲೆ ಅವರು ನನಗೆ ಬಿಟ್ಟುಕೊಟ್ರು, ನೀವು ಗುರುಗಳಾಗಬಹುದು ಅಂತ. ಕೆಲವು ತರಬೇತಿಯನ್ನು ಅವರು ನನ್ನ ಹತ್ರ ಮಾಡಿಸ್ತಾ ಇದ್ರು. ಅವರು ಕೂತುಕೊಳ್ಳೋದು, ನಾನು ತಾಳ ಹಾಕಿ ಹೇಳಿಕೊಡುವಂಥದ್ದು. ಆಗ ಅವರು ಹೇಳಿದರು, ಇದೇ ಶೈಲಿಯಲ್ಲಿ ಬರಬೇಕು ಪಾಠ. ನನ್ನಲ್ಲಿ ಜೀವನ ಪಾಠ ಅಂತ ಹೇಳಿದರೆ ಗುರುಗಳು ಒಂದೇ ಹೇಳಿದ್ದು, ಯಕ್ಷಗಾನವನ್ನು ಯಾವುದೇ ಗಿಮಿಕ್ಸ್ಗೆ ಕೊಂಡೋಗಬಾರದು ಅಂತ. ಯಕ್ಷಗಾನ ಶಾಸ್ತ್ರೀಯವಾಗಿ ಇರಬೇಕು. ಅದು ಶಾಸ್ತ್ರೀಯವಾಗಿದ್ದರೆ ಮಾತ್ರ ಯಕ್ಷಗಾನ. ಆದ್ರಿಂದ ಹೊಸತನಕ್ಕೆ ನೀವು ಮಾರು ಹೋಗಬೇಡಿ. ಹೇಳಿಕೊಡುದ್ರಲ್ಲಿ ಆಗಲಿ ತಾಳ ಲಯಬದ್ಧವಾಗಿ ಕಾಲಕ್ಕೆ ಸರಿಯಾಗಿ ನಡೆದುಕೊಳ್ಳಿ. ಆಮೇಲೆ ಇನ್ನೊಂದು ಮಾತು ಹೇಳಿದ್ದಾರೆ, ಯಕ್ಷಗಾನದಲ್ಲಿ ಹಣ ಗಳಿಕೆ ಮಾಡಲಿಕ್ಕೆ ಹೋಗಬೇಡಿ. ಯಕ್ಷಗಾನ ಕಲಾ ಸೇವೆ. ಯಕ್ಷಗಾನದಲ್ಲಿ ನಿಮಗೆ ತನ್ನಿಂದ ತಾನೇ ನೀವು ಜೀವನವನ್ನು ಸಾಗಿರ್ತೀರಿ. ಹಣ ತನ್ನಿಂದ ತಾನೇ ನಿಮಗೆ ಬರ್ತದೆ. ಹಾಗೆಂತ ಹಣವನ್ನು ಕೇಳಿಕೊಂಡು ಹೋಗಬೇಡಿ, ಗುರುಗಳು ಹೇಳಿದ ಮಾತು. ಆದ್ರಿಂದ ನಾನು ಎಲ್ಲ ಕಡೆಯಲ್ಲಿ ತರಬೇತಿಯಲ್ಲಿ ಯಾವ ಕಡೆಯಲ್ಲಿ ಕೂಡ ಹಣಕ್ಕೆ ಆಗ್ರಹ ಮಾಡಿದವನಲ್ಲ. ಗುರುಗಳು ಹೇಳಿದ್ದನ್ನು ಪಾಲಿಸಿದ್ದೇನೆ ಯಕ್ಷಗಾನದಲ್ಲಿ. ಹಾಗೆಂತ ನನಗೇನು ತೊಂದರೆ ಆಗಲಿಲ್ಲ. ಗುರುಗಳ ಮಾತು ವೇದ ವಾಕ್ಯ. ಪಡ್ರೆ ಚಂದೂರವ್ರದ್ದು. ನಾನು ಯಕ್ಷಗಾನ ಕಲೆಯನ್ನು ಈಗ ಧರ್ಮಾರ್ಥವಾಗಿ ದಾರಿ ಎರಿತಾ ಇದ್ದೇನೆ. ಬೇರೆ ಕಡೆ ನನಗೆ ಸಂಭಾವನೆ ಇದ್ರೆ ನಾನು ಇಷ್ಟು ಸಂಭಾವನೆ ಕೊಡಿ ಅಂತ ಹೇಳುವುದಿಲ್ಲ, ತರಬೇತಿ ಮಾಡಿ ಬರ್ತೇನೆ. ಇದು ನಮ್ಮ ಗುರುಗಳ ಪಾಠ ನನಗೆ. ಗುರುಗಳೊಂದಿಗಿನ ತಮ್ಮ ಅಚ್ಚುಮೆಚ್ಚಿನ ಬಾಂಧವ್ಯದ ಬಗ್ಗೆ ತಾವು ಹೇಳಿದ್ರಿ. ತಮ್ಮ ಗುರುಗಳೊಂದಿಗೆ ಮರೆಯಲಾಗದ ಕ್ಷಣ ಅಂತ ಯಾವುದಾದ್ರೂ ಇದೆ, ಏನ್ ಹೇಳ್ತೀರಿ ಸರ್? ಗುರುಗಳೊಂದಿಗೆ ನಮಗೆ ಮರೆಯಲಾಗದ ಏನು ಅಂತ ಹೇಳಿದ್ರೆ, ನಾವು ಯಕ್ಷಗಾನದಲ್ಲಿ ತಾಯಿ ಇಲ್ಲದ ತಬ್ಬಲಿ ಮಕ್ಕಳು, ಯಕ್ಷಗಾನದಲ್ಲಿ ನೀವು ಒಳ್ಳೆಯದಾಗಬೇಕು ಅಂತ ಅವರು ಪ್ರಯತ್ನ ಪಟ್ಟವರು ನಮ್ಮ ಗುರುಗಳು. ಅವರಿಗೆ ಬಹಳಷ್ಟು ಅನುಕಂಪ ಇತ್ತು ನಮ್ಮ ಹತ್ರ. ಮರೆಯಲಾದ ಘಟನೆ ಏನು ಅಂತಂದ್ರೆ, ನನ್ನ ತಂದೆಯವರು ಹೇಳಿದ್ರು, ನಾವು 10 ವರ್ಷ ಹೀಗಿದ್ದೇವೆ ನೋಡಿ. ನಾನು ಇಷ್ಟೇ ಚಿಕ್ಕದಿದ್ದೆ. ಬೆಳವಣಿಗೆ ಕಮ್ಮಿ ನನಗೆ. ಆಗ ಬೆಳವಣಿಗೆ ಇರಲಿಲ್ಲ. ನನ್ನ ತಮ್ಮನಿಗೆ, ನನ್ನ ತಮ್ಮ ಸ್ವಲ್ಪ ತೋರ ದಪ್ಪವಾಗಿದ್ದ. ತಂದೆಯವರು ಹೇಳಿದ್ರು, ಇವರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ, ನೀನು ಬೇಕಾದಾಗೆ ಪಳಗಿಸಬೇಕು, ಅವರನ್ನು ಕಲಾವಿದರನ್ನಾಗಿ ರೂಪೀಕರಿಸು ಅಂತ. ಹಾಗೆ ಹೇಳಿದ ಗುರುಗಳು ನನಗೆ ಏನು ಅಂತಂದರೆ, ನನಗೆ ಈಗಲೂ ಮನಸ್ಸಿಗೆ ನೆಮ್ಮದಿ ಅದೇ. ತಬ್ಬಲಿ, ತಾಯಿ ಇಲ್ಲದ ತಬ್ಬಲಿ ಮಕ್ಕಳು ಅಂತ ಹೇಳಿಕೊಂಡು ಕೇಂದ್ರದಲ್ಲಿ ಅವರ ಹತ್ತಿರವೇ ನಮ್ಮನ್ನು ಮಲಗಿಸ್ತಾ ಇದ್ರು. ಇದು ನಮಗೆ ಮರೆಯಲಾದ ಘಟನೆ. ಅವರು ಮಧ್ಯದಲ್ಲಿ, ನಾವು 2 ಬದಿಯಲ್ಲಿ ಅಣ್ಣ ತಮ್ಮಂದಿರು. ಬೇರೆ ಯಾವ ಮಕ್ಕಳನ್ನು ಅವರು ಹೇಳ್ತಾ ಇದ್ರು, ಇನ್ನು ಆ ಕಡೆಗೆ ಮಲಗಿ ಎಲ್ಲರೂ,
ಅಂತ ಅವರು ತುಳುವಿನಲ್ಲಿ ಹೇಳ್ತಾರೆ, ಅಪ್ಪೈಜನ್ನ ಜೋಕುಳು ಆಕೆ ಜಿಪ್ಪಡೆ ಎನ್ನೋದು ಗಿಟ್ಟನೆ ಅಂತ ಹೇಳ್ತಾ ಇದ್ರು. ಇದು ಮರೆಯಲಾಗದ ಘಟನೆ. ಸರ್, ಇನ್ನು ತಾವು ಮೊದಲ ಬಾರಿಗೆ ವೇದಿಕೆ ಹತ್ತಿದ ಅನುಭವ ಹೇಗಿತ್ತು ಸರ್? ನಮಗೆ ಅನುಭವ ಅಂತ ಹೇಳಿದ್ರೆ, ನಾವು ಶಾಲಾ ಮಟ್ಟದಲ್ಲಿ ನಮಗೆ ಎತ್ತುಗಲ್ಲು ಶಾಲೆ ಅಂತ 1ನೇ ಕ್ಲಾಸು 1ರಿಂದ 4 ಪದ್ಮನಾಭರಾವ್ ಅಂತ ಒಬ್ರು ಮಾಸ್ಟರ್ ಇದ್ದಾರೆ. ಅವರು ಏಕೋಪಾಧ್ಯಾಯ ಶಾಲೆಯಲ್ಲಿ ಒಬ್ಬರೇ ಮಾಸ್ಟರು. ಅವರಿಗೆ ಯಕ್ಷಗಾನದ ಚೆಂಡೆ ಮದ್ದಳೆ ನಾಟ್ಯ ಗೊತ್ತಿತ್ತು. ಹಾಗೆ ಅಲ್ಲಿ ಅವರು ಏನು ಮಾಡಿದರು ಅಂತ ಹೇಳಿದರೆ, ಯಕ್ಷಗಾನವನ್ನು ಸ್ಕೂಲ್ ಡೇಗೆ ಒಂದು ಮಾಡೋಣ ಅಂತ ಹೇಳಿ ಅವರು ಹೊರಟಿದ್ದಾರೆ. ಆ ಲೆಕ್ಕದಲ್ಲಿ ನನಗೊಂದು ಇಂದ್ರಜಿತ್ ಕಾಳಗದ ಲಕ್ಷ್ಮಣನ ಪಾತ್ರ ಸಿಕ್ಕಿದೆ. ಅವರು ತಯಾರು ಮಾಡಿ ಕೊಟ್ಟಿದ್ದಾರೆ ನನಗೆ, ಯಕ್ಷಗಾನದ ಮೊದಲನೇ ವೇಷ. ಆದರೆ ಆಗಿನ ಕಾಲದಲ್ಲಿ ನನಗೆ ಆ ಲಕ್ಷ್ಮಣನ ಪಾತ್ರವನ್ನು ಮಾಡಬೇಕಾದ್ರೆ ಭಯ ಆಯಿತು. ಯಾಕಂತ ಹೇಳಿದ್ರೆ ಅದು ತುಂಬ ಕೆಲಸ ಇರುವಂಥ ವೇಷ ಅಲ್ಲ. ಆದರೆ ನಾನು ಹಾರಿಕೊಂಡಿದ್ದೆ. ಹಾರುವುದು ನನಗೆ 2 ಕಾಲು ಮಡಚಿ ನಾನು ಹಾರಿಕೊಂಡಿದ್ದೆ ಆ ಕಾಲದಲ್ಲಿ. ಆಗ ಗುರುಗಳು ಅವರು ಉಪಾಧ್ಯಾಯರು ಹೇಳಿದರು, ನೀನು ಮಾಡು ಇದನ್ನು ಸಮರ್ಥ ಅಂತ. ಹಾಗೆ ಸ್ವಲ್ಪ ಯಕ್ಷಗಾನದ ನಾಟ್ಯವನ್ನು ಒಂದು ಸ್ವಲ್ಪ ಒಪ್ಪಿಸುವುದು ಅಂತ ಉಂಟು ಕೆಲವು ಪ್ರಸಂಗದಲ್ಲೆಲ್ಲ. ಅದಕ್ಕೆ ವಾಸುದೇವ ಪ್ರಭು ಅಂತ ಇದ್ದಾರೆ, ಮುಚ್ಚುಗುಂದ ವಾಸುದೇವ ಪ್ರಭು ಅಂತ ಅವರು ಬಂದಿದ್ರು. ಅವರು ನನಗೆ ಗುರುಗಳೇ ಒಂದು ಇದರಲ್ಲಿ ತಿದ್ದಿ ಸರಿ ಮಾಡಿದ್ದವರು. ಹಾಗೆ ರಂಗಕ್ಕೆ ಹತ್ತಿದ್ದೇನೆ. ಆದರೆ ಆ ದಿನ ಲಕ್ಷ್ಮಣನ ಪಾತ್ರವನ್ನು ನೋಡಿದಂತಹ ವಾಸುದೇವ ಪ್ರಭುಗಳು, ಆಮೇಲೆ ನಮ್ಮ ಗುರುಗಳು ಪದ್ಮನಾಭರಾವ್ ಮಾಸ್ಟ್ರು, ಆಮೇಲೆ ಎಲ್ಲ ಯಕ್ಷಗಾನದ ನೋಡುವಂಥ ಸಭಿಕರು ಆ ಲಕ್ಷ್ಮಣನ ಪಾತ್ರವನ್ನು ನೋಡಿ ಹೇಳಿದರು, ತೆಂಕುತಿಟ್ಟಿನಲ್ಲಿ ನೀನು ಮುಂದುವರಿಸಿದ್ರೆ ಮುಂದೆಗೆ ನೀನೊಬ್ಬ ಕಲಾವಿದನಾಗ್ತಿ ಪುಂಡುವೇಷ ಅಂತ. ಹಾಗೆ ಇದು ನನ್ನ ರಂಗದ ಇದು. ತಮ್ಮ ಮೊದಲ ಮೇಳದ ಅನುಭವ ಹೇಗಿತ್ತು ಸರ್? ಮೇಳದ ಅನುಭವ ನಮ್ಮದು ಈಗ ನೋಡಿ, ಈಗ ಮೇಳದ ಅನುಭವಕ್ಕೂ ನಮ್ಮ ಕಾಲದ ಅನುಭವಕ್ಕೂ ತುಂಬ ಅಜಗಜಾಂತರ ಉಂಟು. ನಮ್ಮ ಕಾಲದ ತಿರುಗಾಟ ಅಂತ ಹೇಳಿದ್ರೆ, ನಾವು ಧರ್ಮಸ್ಥಳದಲ್ಲಿ 1974ನೇ ಇಸವಿಯಲ್ಲಿ ಕಲ್ತವರು. ಹಾಗೆ ಅದೇ ನವೆಂಬರ್ 3ರಂದು ನಾನು ಗೆಜ್ಜೆ ಕಟ್ಟಿದ ದಿನ. ಸೋಮನಾಥೇಶ್ವರ ಯಕ್ಷಗಾನ ಮಂಡಳಿ, ಕರ್ನಾಟಕ ಯಕ್ಷಗಾನ ಮಂಡಳಿ ಅಂತ ಮಾಡಿದ್ರು ವಿಠಲ ಶೆಟ್ರು. ಕರ್ನಾಟಕ ಯಕ್ಷಗಾನ ನಾಟಕ ಸಭಾ ಮಂಗಳೂರು ಸೇವೆ ಆಗುದಲ್ಲಿ ಸೋಮನಾಥನ ಸಾನ್ನಿಧ್ಯದಲ್ಲಿ. ಅಲ್ಲಿ ನಮ್ಮ ಗುರುಗಳು ನಮಗೆ ಕರ್ಕೊಂಡೋಗಿ ಅವರು ಸೇರಿಸಿದ್ದು ನಮ್ಮನ್ನು. ಗುರುಗಳೇ ಗೆಜ್ಜೆ ಕೊಟ್ಟು ನಮಗೆ ಗುರುಗಳೇ ಗೆಜ್ಜೆ ಕಟ್ಟಿದ್ದು, ವೇಷಭೂಷಣ ಕಟ್ಟಿದ್ದು ಗುರುಗಳೇ, ಎಲ್ಲವನ್ನು ಗುರುಗಳು ಮಾಡಿ ಕೊಟ್ಟಿದ್ದಾರೆ. ಆಗ ಹೇಗೆ ಅಂತಂದ್ರೆ, ಆಗಿನ ಮೇಳದ ಅನುಭವಗಳು ಅಂದ್ರೆ, ನಾನು ಆಗೊಂದು ಹೇಳಿದಲ್ಲ ಗುರು ಭಯ, ಅದೆಲ್ಲ ಬೇಕು. ಏನು ಅಂತ ಹೇಳಿದ್ರೆ, ಹಾಸ್ಯಗಾರರು 1ನೇ ನಿರ್ದೇಶಕರು ಭಾಗವತರು, 2ನೇ ನಿರ್ದೇಶಕರು ಹಾಸ್ಯಗಾರರು ಮೇಳದಲ್ಲಿ. ಅವರು ಅಡ್ಡ ಚಾಪೆ ಹಾಕ್ತಾರೆ ನೋಡಿ. ಈ ಅಡ್ಡ ಚಾಪೆ ಹಾಕುದು ಯಾಕೆ? ಹಾಸ್ಯಗಾರರಿಗೆ ಮೇಳದಲ್ಲಿ ಅವರಿಗೆ ಹೊಣೆಗಾರಿಕೆ ಉಂಟು. ಯಾವ ಹೊಣೆಗಾರಿಕೆ? ಇಲ್ಲಿಂದ ನಿತ್ಯವೇಷದ ಮಕ್ಕಳನ್ನು ಮೇಲೆ ಹೋಗದಾಗೆ ನೋಡಿಕೊಳ್ಳುವಂತ ವ್ಯವಸ್ಥೆ. ನಾವು ಹೋಗ್ಬೇಕು ಅಂತಾಗಿದ್ರೆ ಘಟಾನುಘಟಾನಿ ಕಲಾವಿದರು, ಬೋಳಾರ ನಾರಾಯಣ ಶೆಟ್ಟರು, ರಾಜ್ಯ ಪ್ರಶಸ್ತಿ ವಿಜೇತ ಅಡಿಕರಾಮೇರಿಗಳು, ಅರ್ವ ಕೊರಗಪ್ಪ ಶೆಟ್ಟರು, ಆಮೇಲೆ ರಾಮದಾಸ ಸಾಮುಗರು, ಕೋಳೂರು ರಾಮಚಂದ್ರಾಯರು, ಮದ್ದಡ್ಕ ಗೋಪಾಲ ಶೆಟ್ಟರು, ಕಲ್ಲಡ್ಕ ಮಾಧವ ಶೆಟ್ಟರು, ಗುಂಪೆ ರಾಮೇರೈ ನಿಮ್ಮ ಅಲ್ಲಿಯವರು, ಪುಂಚ ರಾಮೇಶ್ ಶೆಟ್ಟಿ, ಜಪ್ಪು ಜಯನಂದ್ ಶೆಟ್ಟರು, ರಘುನಾಥ್ ಶೆಟ್ಟರು, ಬಾಯರು, ಹೀಗೆ ಘಟಾನುಘಟಿ ಕಲಾವಿದರು ಬೆಳ್ಳಾರಿ ವಿಶ್ವನಾಥೇಶ್ವರಿ ಅವರು. ಹಾಗೆ ಬರಬೇಕು ಅಂತಾದರೆ ನನಗೆ ಅಗತ್ಯ ಇದ್ದರೆ ಮಾತ್ರ ನಾವು ಮೇಲೆ ಬರಬೇಕು. ಅಗತ್ಯ ಇಲ್ಲ ಅಂತಾದರೆ ಮೇಲೆ ಹೋಗ್ಲಿಕ್ಕಿಲ್ಲ. ಅಲ್ಲಿ ಹಾಸ್ಯಗಾರರಲ್ಲಿ ಕೇಳಿ ಹೋಗುದು, ಹಾಸ್ಯಗಾರರೇ ನನಗೆ ಒಮ್ಮೆ ಬೋಳಾರ ನಾರಾಯಣ ಶೆಟ್ಟರಲ್ಲಿಗೆ ಹೋಗ್ಬೇಕು ಹೇಳಿದ್ರೆ ಮಾತ್ರ ಹೋಗ್ಬೋದು. ಇನ್ನೊಂದೇನೆಂದ್ರೆ, ನಿತ್ಯವೇಷ ಮಾಡಿ ನಾವು ದೇವರಿಗೆ ವಂದಿಸಿ ಹೋಗ್ಬೇಕು. ಮೊದಲದೊಂದು ಕ್ರಮ ಇತ್ತು. ನಿತ್ಯವೇಷಕ್ಕೆ ಹೋಗ್ಬೇಕಾದ್ರೆ ದೇವರಿಗೆ ವಂದಿಸಿ ಹಿರಿಯ ಕಲಾವಿದರನ್ನು ನಮಸ್ಕರಿಸಿ ಹೋಗುದು ದಿನ. ಆ ಸಂಪ್ರದಾಯ ಈಗ ಮೇಳದಲ್ಲಿ ಹೋಗಿದೆ, ಇಲ್ಲ. ಆಯ್ತಾ? ನಮಸ್ಕರಿಸಿ ಹೋಗದೇ ಇದ್ರೆ ಅಲ್ಲಿ ಹಾಸ್ಯಗಾರರು ಕೇಳ್ತಾರೆ, ಏನು ಇವತ್ತು ನಮಸ್ಕಾರ ಮಾಡಲಿಲ್ಲ ಯಾರಿಗೂ,
ಹಾಸ್ಯಗಾರಿಗೆ ಸಮೇತ ನಮಸ್ಕರಿಸಿ ನಾವು ಹೋಗಬೇಕು. ಆ ಸಂಪ್ರದಾಯ ನಮ್ಮ ತಿರುಗಾಟದಲ್ಲಿ ಇತ್ತು ಆ ಕಾಲದಲ್ಲಿ. ನಮ್ಮ ಯಜಮಾನರು ಹಾಗೆ ಸಂಸ್ಕೃತಿ ಕಲಿಸುವುದರಲ್ಲಿ ಕಲ್ಲಾಡಿ ವಿಠಲ ಶೆಟ್ರು ನಂಬರ್ 1 ಶಿಸ್ತು. ಇವತ್ತೀಗ ನೋಡಿ ಅವರ ಭಾವಚಿತ್ರವನ್ನು ಇಟ್ಟುಕೊಂಡಿದ್ದೇನೆ ನೋಡಿ, ಇಲ್ಲಿದೆ ನೋಡಿ, ಅದೆಲ್ಲ ಫೋಟೋ ತಕೊಳ್ಳಿ, ಅಲ್ಲಿ ಇದೆ ಅವರದ್ದು, ಅವರ ತಂದೆಯವರದ್ದಿದೆ. ಯಾಕಂದ್ರೆ ನಮಗೆ ಅವರು ಕೂಡ ಅನ್ನದಾತರು. ನಮ್ಮ ತಬ್ಬಲಿ ತಾಯಿ ಇಲ್ಲದ ತಬ್ಬಲಿ ಮಕ್ಕಳು ಅಂತೇಳಿ ನಮಗೆ ಮನೆ ಇಲ್ಲ ಅಂತ ಹೇಳಿಕೊಂಡು ಅವರ ಮನೆಯಲ್ಲಿ ನಮ್ಮನ್ನು ನಿಲ್ಲಿಸಿ ಅವರು ನಮಗೆ ಆಶ್ರಯ ಕೊಟ್ಟಿದ್ದಾರೆ. ವಿಠಲ ಶೆಟ್ಟಿ ಅವರೊಂದು ಶಿಸ್ತು ಹೇಳಿ ಕೊಟ್ಟಿದ್ದಾರೆ. ಏನಂತಂದ್ರೆ, ಇದು ಯಾರೋ ದೊಡ್ಡ ಕಲಾವಿದರು ಯಕ್ಷಗಾನದಲ್ಲಿ ವಯಸ್ಸಾಗಿದೆ ಅವರಿಗೆ. ಆಗ ಅವ್ರೇನ್ ಮಾಡ್ತಾರೆ ಅಂದ್ರೆ, ಪೆಟ್ಟಿಗೆ ಮೇಲೆ ಕಾಲು ಹೀಗೆ ಇಟ್ಟು ಕಟ್ತಾರೆ. ಈಜಾರು ಅಂತ ಹೇಳ್ತೇವೆ ಯಕ್ಷಗಾನ ಭಾಷೆಯಲ್ಲಿ. ಇದನ್ನು ಕಟ್ತಾರೆ ಪೆಟ್ಟಿಗೆ ಮೇಲೆ ನಿಂತು, ಹೀಗೆ ಪೆಟ್ಟಿಗೆಗೆ ವೇಷದ ಪೆಟ್ಟಿಗೆ ಇದೆಲ್ಲ, ಅದಕ್ಕೆ ಕಾಲು ಕೊಟ್ಟು ಕಟ್ತಾರೆ. ಹಾಗೆ ಅಂತ ನಾವು ಮಾಡಬಾರ್ದು ಅಂತ ನನಗೆ ಗೊತ್ತಿಲ್ಲ, ನಾವಂತದ್ದನ್ನು ಮಾಡಬಾರದು ಅಂತ ನನಗೆ ಗೊತ್ತಿಲ್ಲ, ನಾನು ಬಾಲ ಬುದ್ಧಿಯವಲ್ವಾ. ಉಪ್ಪಿನಂಗಡಿಯಲ್ಲಿ ಯಕ್ಷಗಾನ, ಆ ಉಪ್ಪಿನಂಗಡಿಯಲ್ಲಿ ಯಕ್ಷಗಾನ ಆದ ದಿನ ಅಲ್ಲಿ ಜಾತ್ರೆಗೆ ಜಂಗುಳಿ ಇವರು, ನಾನೆಂತ ಮಾಡಿದೆ ಹೀಗೆ ಮಾಡಿ ಪೆಟ್ಟಿಗೆ ಮೇಲೆ ಕಟ್ಟಿದೆ ಈಜಾರನ್ನು. ಕಟ್ಟುವಾಗ ಯಜಮಾನರು ಬಂದರು ಅಲ್ಲಿದ್ದೆ, ಅದು ದಾರಿಯಲ್ಲಿ, ಅದು ಪೆಟ್ಟಿಗೆ ಹೀಗಿದ್ರೆ ನಾನು ಹೀಗೆ ಕೊಟ್ಟೆ, ಇಲ್ಲಿ ದಾರಿಯಲ್ಲಿ ಬರ್ಬೇಕಲ್ಲ ಯಜಮಾನರು. ಅವರು ಏನು ಮಾಡಿದ್ರಂದ್ರೆ, ಹೀಗೆ ಅವರು ಅಭ್ಯಾಸ ಇತ್ತು ಒಂದು, ಹೀಗೆ ಕೆಳಗೆ ನೋಡಿ ಹೀಗೆ ನಿಂತುಕೊಳ್ಳುದು, ಹಾಗೇ ನಿಂತುಕೊಂಡ್ರು ಕಟ್ಟುವಲ್ಲಿವರೆಗೆ. ಕಟ್ಟಿದ ನಂತರ ನಾನು ಮೇಲೆ ನೋಡುವಾಗ ಉಂಟಲ್ಲ ಯಜಮಾನರು, ಕಲಾವಿದರೆಲ್ಲ ಹೀಗೆ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಯಜಮಾನರು ಬರುವಾಗ ಎಲ್ಲರೂ, ಅದು ಏನಂದ್ರೆ ಕಲ್ಲಾಡಿ ವಿಠಲ ಶೆಟ್ರು ಯಜಮಾನರು ಅಂತ ಹೇಳಿದ್ರೆ ಒಂದು ಹುಲಿ, ಅವರನ್ನು ನೋಡುವಾಗಲೇ ಕಲಾವಿದರು ಹೆದರ್ತಾ ಇದ್ರು. ಅಂದ್ರೆ ಅಂತ ಒಂದು ಯಜಮಾನತ್ವದ ಒಂದು ಶೈಲಿ ಇತ್ತು ಅವರ ಹತ್ರ. ಹೀಗೆ ಮೇಲೆ ನೋಡುವಾಗ ಯಜಮಾನರು ಹೆದರಿಕೆ ಆಯಿತು. ಹೆದರಿಕೆ ಆಗಿ ನಾನು ಏನು ಮಾಡುದು ಅಂತ ಗೊತ್ತಾಗ್ಲಿಲ್ಲ. ಅಷ್ಟಾಗುವಾಗ ಯಜಮಾನರು ಹೇಳಿದರು ಕೈ ಹಿಡ್ಕೊಂಡು, ಹೌದಾ ಭಟ್ರೆ, ನೀವು ಹಾಗೆ ಇಜಾರು ಕಟ್ಟಿದ್ರಲ್ಲ, ಯಾಕೆ ಕಟ್ಟಿದ್ದು ಹೇಳಿದರು. ಅಲ್ಲ, ನಾನು ದೊಡ್ಡ ಕಲಾವಿದರೆಲ್ಲ ಹೀಗೆ ಕಟ್ತಾರಲ್ಲ, ಅವರೆಲ್ಲ ಅದನ್ನು ನೋಡಿ ಕಟ್ಟುದು ಅಂತ ಹೇಳಿದೆ. ಅಷ್ಟಾಗುವಾಗ ಹೇಳಿದರು ಅವರು, ನೋಡಿ ಅವರು ಇಲ್ಲಿ ಗಂಟು ನೋವೆಲ್ಲ ಉಂಟು ಅವರಿಗೆ, ಅವರು ವಯಸ್ಸಾಗಿದೆ ಅಂತ ಕಟ್ತಾರೆ, ಮಾಡುವುದವರು ಕೂಡ ತಪ್ಪೇ. ಆದರೆ ಅದು ವೇಷಭೂಷಣ ಮಣಿಸಾಮನ್ನು ನೀಡುವ ಪೆಟ್ಟಿಗೆ, ನಾವು ಪೂಜಿಸುವುದು ಅದನ್ನು, ಆ ಪೂಜಿಸುವ ಪೆಟ್ಟಿಗೆಗೆ ಕಾಲಿಡಬಾರ್ದು. ಕಾಲಿಟ್ಟು ನೀವು ಕಟ್ಟಲಿಕ್ಕೆ ಕೂಡುದು. ಇವತ್ತಿಂದಲೇ ನಿಲ್ಲಿಸು, ಇವತ್ತಿನವರೆಗೆ ನಾನು ಎಲ್ಲಿ ಬೇಕಾದರೂ ವೇಷ ಮಾಡುದಿದ್ರೆ, ಇವತ್ತಿಗೂ ಈಗ ನನಗೆ ವಯಸ್ಸಾದರೂ ಕೂಡ ನಾನು ಕಟ್ಟುವುದಿಲ್ಲ ವೇಷದ ಪೆಟ್ಟಿಗೆಗೆ. ಅದು ಆ ಮಾತು ನನಗೆ ನೆನಪು ಬಂದಿದೆ. ಇಂತಹ ಕೆಲವು ವಿಚಾರಗಳು ಅಂದಿನ ತಿರುಗಾಟದಲ್ಲಿ. ಅನಂತರ ಯಾವುದೆಲ್ಲ ಮೇಳದಲ್ಲಿ ತಾವು? ನಾನು ನನ್ನದೊಂದು ಶಿಸ್ತು ಉಂಟು, ನಮ್ಮ ಗುರುಗಳ ಮಾತು. ಭಟ್ರೆ, ಮೇಳ ಒಂದೇ ಮೇಳ ತಿರುಗಾಟ ಮಾಡಬೇಕು. ನಮ್ಮ ಗುರುಗಳು ಕಟೀಲು ಮೇಳ ಒಂದೇ ಮೇಳ, ಕಟೀಲು ಮೇಳ ಆರಂಭ ಆದ ಮೇಲೆ ಕಟೀಲು ಮೇಳದಲ್ಲಿ ಅವರು ಇದ್ರು 70 ವರ್ಷ ತಿರುಗಾಟ ಮಾಡಿದ್ದಾರೆ ನಮ್ಮ ಗುರುಗಳು ಪಡ್ರೆ ಚಂದು. ಅದರಿಂದ ಮೊದಲು ಅವರು ಕೂಟು ಮೇಳದಲ್ಲೆಲ್ಲ ಇದ್ರು, ಆಗ ಅವರು ಅದರಲ್ಲಿ ಇರಲಿಲ್ಲ. ಆಮೇಲೆ ಕಟೀಲು ಮೇಳಕ್ಕೆ ಬಂದ ಮೇಲೆ ಬೇರೆ ಮೇಳ ಬಿಡಲಿಲ್ಲ. ನನ್ನದೊಂದು ತೀರ್ಮಾನ ಏನು ಅಂತಂದ್ರೆ, ನನಗೆ ಯಜಮಾನರು ವಿಠಲ ಶೆಟ್ರು ಅನ್ನದಾತರು, ನಮ್ಮ ಗುರುಗಳು ನನಗೆ ಜೀವನಕ್ಕೆ ದಾರಿ ಮಾಡಿಕೊಟ್ಟವರು. ಆಗಿರುವಾಗ ನಾನು ಬೇರೆ ಮೇಳ, ಕಟೀಲು ಮೇಳ, ಕರ್ನಾಟಕ ಮೇಳ ಒಂದು 20 ವರ್ಷ ಸರ್ವಿಸ್ ಮಾಡಿದ್ದೇನೆ. ಬೇರೆ ಮೇಳಕ್ಕೆ ನಾನು ಹೋಗಿದ್ದೇನೆ, ದಿನ ಪ್ರತಿ ಹೋಗಲಿಲ್ಲ. ಎಡನೀರು ಮೇಳಕ್ಕೆ ನಾನು ಅತಿಥಿ ಕಲಾವಿದನಾಗಿ ತಿರುಗಾಟ ಮಾಡಿದ್ದೇನೆ. ಬೇರೆ ಮೇಳಗಳು, ಈಗ ಇದು ಮಲ್ಲ ಮೇಳ ಮತ್ತೊಂದೆಲ್ಲ ಅತಿಥಿ ಕಲಾವಿದನಾಗಿ ಜೀವನಕ್ಕೆ ಬೇಕಾಗಿ ನಾನು ಮೇಳ ತಿರುಗಾಟ ನಿಲ್ಲಿಸಿದ್ದೇನೆ. ಯಾಕಂದ್ರೆ ನಮ್ಮ ಗುರುಗಳ ಇದಿತ್ತು, ಕಟೀಲು ಮೇಳದಂತ ಮೇಳ ತಿರುಗಾಟ ಆದ ಮೇಲೆ ಮತ್ತೆ ಧರ್ಮಸ್ಥಳ ಮೇಳ ಆಗ್ಬೇಕು, ಸುರತ್ಕಲ್, ಬೇರೆ ಯಾವ ಮೇಳಕ್ಕೆ ಹೋಗ್ಲಿಕ್ಕೆ ಕೊಡುದು ಅಂತ ಅವರ ಗುರುಗಳ ಆದೇಶ ಇತ್ತು. ನೀವು ಮೇಳ ಬಿಡುದಿದ್ರೆ ಬಿಡಿ. ನಾನು ಬಿಡುವಾಗ ಅವರು ದುಃಖ ಮಾಡಿದ್ದಾರೆ. ನಾನಂದ್ರೆ ನನಗೆ ನನ್ನ ಸಮಸ್ಯೆಗಳು ಆಗಿನ ಕಾಲದ್ದು, ಯಾಕಂತ ಹೇಳಿದ್ರೆ ಆಗ ಜೀವನಕ್ಕೆ ದಾರಿ ಆಗಿರ್ಲಿಲ್ಲ. ಈಗ ಮೇಳದಲ್ಲಿ ಒಳ್ಳೆ ಸಂಬಳ ಉಂಟು. ಆಗಿನ ಕಾಲದಲ್ಲಿ ನಾನು ಆರಂಭದಲ್ಲಿ 50 ಪೈಸೆ ನನಗೆ ಸಂಬಳ. ಎಷ್ಟು? 50 ಪೈಸೆ
ತಿಂಗಳಿಗೆ ಆಲೋಚನೆ ಮಾಡಿ ಎಷ್ಟು ಅಂತ ನಮ್ಮ ಸಂಬಳ. ಅದೇ ನಾನು ಅಷ್ಟು ತಿರುಗಾಟ ಮಾಡಿ ಕಡೆಗೆ ನನಗೆ ತಿರುಗಾಟಕ್ಕೆ ಸಿಕ್ಕಿದ್ದು ಎಷ್ಟು ಅಂತ ಹೇಳಿದ್ರೆ ಕೇವಲ 3,000 ರೂಪಾಯಿ 6 ತಿಂಗಳಿಗೆ. ಒಳ್ಳೆ ಪುಂಡು ವೇಷಧಾರಿಯಾಗಿ ನಾನು ಹೊರಹೊಮ್ಮಿದ್ದೇನೆ ಕಲಾವಿದನಾಗಿ. 3,000 ರೂಪಾಯಿ 6 ತಿಂಗಳಿಗೆ 3,000 ಲೆಕ್ಕ ಮಾಡಿ ಆಗಿನ ಸಂಬಳ. ಹಾಗೆ ನನಗೆ ಜೀವನಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಅಂತ ಹೇಳಿಕೊಂಡು ಈ ತರಬೇತಿಯಲ್ಲಿ ನನಗೆ ಹೆಚ್ಚಿನ ಪ್ರಾಶಸ್ತ್ಯ ಸಿಕ್ಕಿತು. ಮತ್ತೆ ಜೀವನಕ್ಕೆ ದಾರಿ ಇತ್ತು. ಆಮೇಲೆ ಅತಿಥಿ ಕಲಾವಿದನಾಗಿ ಹೋಗ್ತಾ ಇದ್ದೆಲ್ಲ, ಆದ್ರಿಂದ ನನಗೆ ಮೇಳ ಬೇಡ ಅಂತ ನಾನು ತೀರ್ಮಾನ ಮಾಡಿ. ಹಾಗಿದ್ರೆ ತಾವು ಈವರೆಗೆ ಅನೇಕ ಪಾತ್ರಗಳನ್ನು ನಿರ್ವಹಿಸಿದ್ದೀರಿ. ಅದರಲ್ಲಿ ತಮಗೆ ಯಾವ್ದಾದ್ರು ಒಂದು ಪಾತ್ರ ಅಚ್ಚುಮೆಚ್ಚು ಅಂತಾಗಿದ್ರೆ ಯಾವ್ದನ್ನ? ನನಗೆ ನನ್ನ ಪಾತ್ರದ ಚಿತ್ರಣ ಹೇಗೆ ಅಂದ್ರೆ, ನನಗೆ ಕೃಷ್ಣನ ಪಾತ್ರ ಬಹಳಷ್ಟು ಮೆಚ್ಚುಗೆಯ ಪಾತ್ರ. ಅದು ನನ್ನ ಗುರುಗಳು ನನಗೆ ಒಲಿದಿದ್ದಾರೆ. ಗುರುಗಳದ್ದು ಹಾಗೆ ಕೃಷ್ಣನ ಪಾತ್ರ ಅಂತ ಹೇಳಿದ್ರೆ ತುಂಬಾ ಜನ ಹೇಳ್ತಾರೆ ನನ್ನ ಕೃಷ್ಣನ ಪಾತ್ರ ನೋಡಿ, ನಿಮ್ಮದು ಪಡ್ರೆ ಚಂದುವ ಕೃಷ್ಣನನ್ನು ನೋಡಿದ ನೆನಪಾಯಿತು ಅಂತ. ಯಾಕಂದ್ರೆ ಕೃಷ್ಣನ ಪಾತ್ರವನ್ನು ನಾನು ತುಂಬಾ ಮೆಚ್ಚಿದ್ದೇನೆ. ನೆಚ್ಚಿನ ಪಾತ್ರ ಕೃಷ್ಣನ ವೇಷ ಅಂತ ಹೇಳಿದ್ರಿ. ಸವಾಲು ಅಂತ ಅನಿಸಿದ ಪಾತ್ರ ಯಾವ್ದಾಗಿತ್ತು? ಸವಾಲು ಅಂತ ಅಭಿಮನ್ಯು. ಹೌದು, ಅಭಿಮನ್ಯು ಪಾತ್ರ ಸವಾಲೆ. ಯಾಕಂತ ಹೇಳಿದ್ರೆ ಅಭಿಮನ್ಯು ಪಾತ್ರವನ್ನು ಮಾಡಿದಂತ ಕಲಾವಿದ, ಮತ್ತೆ ಈ ಅಭಿಮನ್ಯು ಅಂತ ಹೇಳ್ತೇವೆ ಅದು ಗಿರಕಿಯಲ್ಲಿ ಇರುವಂತದ್ದಲ್ಲ, ತುಂಬಾ ಗುತ್ತು ತೆಗೆದು ಕೂಡಲೇ ಅಭಿಮನ್ಯು ಆಗುದಿಲ್ಲ. ಹಾಗೆಂತ ಸಭಿಕರನ್ನು ನಾವು ಆಕರ್ಷಿಸಿ ಸಭಿಕರಿಂದ ಹೊಗಳಿಸಿಕೊಳ್ಬೇಕಾದ್ರೆ ಅಭಿಮನ್ಯು ಪಾತ್ರ ಸವಾಲು. ನಾನು ಅದು ಸವಾಲಿನ ಪಾತ್ರ. ಹಾಗಂತ ನಾನು ಮಾಡಿದ ಪಾತ್ರದಲ್ಲಿ ಅಭಿಮನ್ಯುಗೆ ಒಳ್ಳೆ ಹೆಸರು ಬಂದಿದೆ. ನನ್ನ ಪುಂಡುವೇಷಕ್ಕೆ ಪ್ರತಿಯೊಂದಕ್ಕೂ ಹೆಸರು ಬಂದಿದೆ. ಇದು ನಾನು ಹಮ್ಮಿನಲ್ಲಿ ಹೇಳುದಲ್ಲ, ನನಗೆ ಒಂದು ಅಭಿಮಾನದಲ್ಲಿ ಹೇಳುದು, ನಮ್ಮ ಗುರುಗಳ ಆಶೀರ್ವಾದದಿಂದ. ತಮ್ಮ ನೆಚ್ಚಿನ ಪ್ರಸಂಗ ಯಾವುದು ಸರ್? ನನ್ನ ನೆಚ್ಚಿನ ಪ್ರಸಂಗ ನನಗೆ ಕೃಷ್ಣಲೀಲೆ ಕಂಸವಧೆ. ಒಳ್ಳೆ ಪ್ರಸಂಗ, ಹೇಗೆ ಬೇಕಾದ್ರೂ ಅದನ್ನು ಕೊಂಡು ಹೋಗ್ಬೋದು. ಕೃಷ್ಣಲೀಲೆ ಕಂಸವಧೆ. ಈಗ ಒಂದು ಪಾತ್ರ ಅಂತ ಇರುವಾಗ ಆ ಪಾತ್ರವನ್ನ ನಿರ್ವಹಿಸುವ ಮೊದಲು ಅದಕ್ಕಾಗಿ ಏನೆಲ್ಲ ತಯಾರಿ ಮಾಡಿಕೊಳ್ತೀರಿ? ನೋಡಿ, ನಾವು ತಯಾರಿ ಅಂದ್ರೆ ಈ ಯಕ್ಷಗಾನ ಅನ್ನೋದು ಅದು ಶ್ರೀಮಂತ ಕಲೆ ಅಂತ ನಾನು ಹಾಗೆ ಹೇಳಿದೆ. ಅದು ಸಮುದ್ರ. ಯಕ್ಷಗಾನ ವಿಶೇಷವಾದಂತ ಒಂದು ಸಮುದ್ರದ ಹಾಗೆ. ಅದರಲ್ಲಿ ಕಲ್ತಷ್ಟು ಇನ್ನೂ ಕಲಿಬೇಕು ನಾವಂದ್ರೆ ಇನ್ನೂ ಕಲಿಬೇಕು. ಜೀವನದಲ್ಲಿಯೂ ಹಾಗೆ ಕಲಿಯುವುದಕ್ಕಿದೆ, ಯಕ್ಷಗಾನದಲ್ಲಿಯೂ ಹಾಗೆ ತುಂಬ ಕಲಿಯುವುದಕ್ಕಿದೆ. ಒಂದು ಪಾತ್ರದ ಬಗ್ಗೆ ನಾವು ಅದರ ಬಗ್ಗೆ ಚಿತ್ರಣ ಮಾಡಬೇಕು. ಹೇಗೆ ಆ ಪಾತ್ರ ಹೇಗೆ ಹೋಗ್ತದೆ. ಒಂದು ಕೃಷ್ಣನ ಪಾತ್ರ ಆಗಲಿ, ಲಕ್ಷ್ಮಣನ ಪಾತ್ರ ಆಗಲಿ, ಆಮೇಲೆ ಬಬ್ರುವಾಹನನ ಪಾತ್ರ ಆಗಲಿ, ಚಿತ್ರಾಂಗದ ಮಗ ಬಬ್ರುವಾಹನ ಹೇಗಿರ್ಬೋದು ಅಲ್ಲಿ. ಆಮೇಲೆ ಅದಕ್ಕೆ ಬೇಕಾದ ಸುತ್ತಳತೆ, ಆ ಪದ್ಯಕ್ಕೆ ನಾವು ಯಾವ ರೀತಿ ಮಾಡಬಹುದು ಕೆಲಸ, ಒಂದು ಕ್ರಮ ಇದೆ. ಪುರಾಣದ ಪ್ರಸಂಗಗಳಲ್ಲಿ ಬಬ್ರುವಾಹನ ಮತ್ತು ಅಭಿಮನ್ಯು ವ್ಯತ್ಯಾಸ ಉಂಟು. ಅಭಿಮನ್ಯುನಂತೆ ಬಬ್ರುವಾಹನ ಅಲ್ಲ, ಪುಂಡುವೇಷವೇ. ಅಭಿಮನ್ಯುವಂತೆ ಅಲ್ಲ, ಅಭಿಮನ್ಯು ಕುಮಾರ, ಬಬ್ರುವಾಹನ ರಾಜ, ಯುವರಾಜವ. ಆಗ ರಾಜನ ಪಾತ್ರ ಹೇಗೆ ಹೋಗ್ಬೋದು, ಇದು ಹೇಗೆ ಹೋಗ್ಬೋದು, ನಾವು ಆಲೋಚನೆ ಮಾಡಬೇಕಾಗ್ತದೆ. ಹಾಗೆ ನಾನೇನು ಅಂತ ಹೇಳಿದ್ರೆ ಯಾವುದೇ ವೇಷ ಮಾಡಲಿ, ನಾನು ಈಗ ಮೊನ್ನೆ ತಾನೆ ನನಗೆ ಜಾಂಬವತಿ ಕಲ್ಯಾಣದ ಬಲರಾಮ ಕೊಟ್ಟಿದ್ದಾರೆ. ನಾನು ಅದನ್ನು ಇಲ್ಲಿ ಚಿತ್ರಣ ಮಾಡಿ ಹೋದ್ದು, ನಾನೊಂದು ಹೀಗೆ ಮಾಡ್ತೇನೆ ಅಂತ. ಮತ್ತೆ ಪುಸ್ತಕ ನಾನು ನೋಡ್ತೇನೆ, ಪ್ರಸಂಗ ಪುಸ್ತಕ ನನಗೆ ಬಾಯಿಗೆ ಬಂದರೂ ಕೂಡ ಭಾಗವತರು ಒಂದು ಪದ್ಯ ಹೆಚ್ಚು ಕೊಟ್ಟರೆ ಏನು ಮಾಡೋದು, ನಾವು ಆಲೋಚನೆ ಮಾಡಬೇಕು. ಅರ್ಥ ಮಾತಾಡ್ತೇವೆ, ಅದಲ್ಲ ವಿಷಯ. ನಾವು ಅದನ್ನು ಆಲೋಚನೆ, ಒಂದು ದಾರಿ ಅಂತ ಉಂಟು, ಒಂದು ಪಾತ್ರಕ್ಕೆ ದಾರಿ ಉಂಟು. ಒಂದು ಪಾತ್ರಕ್ಕೆ ನಾವು ಹೀಗೆ ದಾರಿ ಮಾಡಿಕೊಳ್ಬೇಕು. ಅದರಿಂದಾಗಿ ಪಾತ್ರ ಪೋಷಣೆ ಅಂತ ಹೇಳ್ತಾರೆ. ಅದು ಪಾತ್ರ ಸಭಿಕರಿಗೆ ಮೆಚ್ಚುಗೆ ಬರ್ತದೆ. ಹೀಗೆ ಯಕ್ಷಗಾನದಲ್ಲಿ ನಾಟ್ಯ, ಅಭಿನಯ, ಅದೇ ರೀತಿ ಭಾವ ಪ್ರಕಟಣೆ, ಇದೆಲ್ಲದರ ಮಹತ್ವ ಹೇಗೆ ಸರ್ ಒಂದೊಂದ್ರದ್ದು? ಅದು ಹೇಗೆ ಅಂತ ಹೇಳಿದ್ರೆ, ಈಗ ಬಬ್ರುವಾಹನನ ಕಾಳಗದ ಒಂದು ಪದ್ಯ, ಉತ್ತಮ ಮಣಿಪುರದ ರಸನ ಚಾವಡಿ 10,000 ಕಂಬದಿ. ಉತ್ತಮ ಮಣಿಪುರದ ರಸನ ಚಾವಡಿ, ಉತ್ತಮ ಮಣಿಪುರ ಅಂದ್ರೆ ಹೀಗೆ ಬರ್ತದೆ, ಚಾವಡಿ 10,000 ಕಂಬದಿ. ಹಾಗಾದ್ರೆ ಅಭಿನಯಗಳು ಹಾಗೆ ಬರ್ತದೆ. ಹಾಗಂತ ಅದೇ ಅಭಿನಯಗಳು ಮತ್ತೊಂದು ಪ್ರಸಂಗಕ್ಕಾಗುವಾಗ ಹೆಚ್ಚು ಬಂದು, ನಾಲಿಪುದೆಲೆ ತಾಯೇ ಎನ್ನ ಭಿನ್ನಪವನ್ನು ಅಮ್ಮ ಕೇಳು, ಹೀಗೆ ಬರ್ತದೆ. ಹೀಗೆ
ಈ ಪಾತ್ರದಲ್ಲಿ ಅಭಿನಯಗಳು ನಮ್ಮ ಯಕ್ಷಗಾನದಲ್ಲಿ ಅಭಿನಯ ಮುದ್ರೆ ಅಂತ ಒಂದು ನಮ್ಮ ಗುರುಗಳು ಹೇಳಿದ್ದು, ಅಭಿನಯವೇ ಇರಲಿಲ್ಲಂತೆ. ಒಂದು ಕಾಲದಲ್ಲಿ ಯಕ್ಷಗಾನದಲ್ಲಿ ಅಭಿನಯ ಇಲ್ಲ, ಕೇವಲ ಪದ್ಯ ಹೇಳೋದು, ಕುಣಿಯುವುದು ಮಾತ್ರ, ಮತ್ತೆ ಅರ್ಥ ಹೇಳೋದು. ಅರ್ಥದಲ್ಲಿ ಆಂಗಿಕ ಅಭಿನಯಗಳು ಬರ್ತದೆ, ಅದು ಬರಲೇಬೇಕಲ್ಲ. ನಮ್ಮ ಜೀವನದಲ್ಲಿ ನಾವು ಬರ್ತದಲ್ಲ, ಅಲ್ಲೊಂದು ಪರ್ವತ ಉಂಟು ಅಂತ ತೋರಿಸುದಿಲ್ವ ನಮ್ಮ ಕೈಯಲ್ಲಿ, ಅದೇ ಆಂಗಿಕ ಅಭಿನಯಗಳು ರಂಗದಲ್ಲಿ ಬರುವಂಥದ್ದು. ಹಾಗೆಂತ ಪದ್ಯಗಳಿಗೆ ಅಭಿನಯಗಳು ಇರಲಿಲ್ಲ. ನಮ್ಮ ಗುರುಗಳು ಹೇಳ್ತಾ ಇದ್ದ ಇದು ಏನು ಅಂತ ಹೇಳಿದ್ರೆ, ಅವರು ಹೇಳಿಕೊಡುವಾಗಲೇ ಹೇಳ್ತಾ ಇದ್ರು, ಪದ್ಯಕ್ಕೆ ಅಭಿನಯಗಳು ಅಂತ ಹೇಳಿಕೊಡುವಂಥದ್ದಿಲ್ಲ, ನೀವೇ ಅದನ್ನು ಸ್ವತಃ ಅಭಿನಯಗಳನ್ನು ಕಲಿಬೇಕು. ಆಮೇಲೆ ಏನಾಯ್ತು ಅಂತಂದ್ರೆ, ನಮ್ಮ ಯಕ್ಷಗಾನದಲ್ಲಿ ಕುರಿಯ ವಿಠಲ ಶಾಸ್ತ್ರಿಯನ್ನು ನಾವು ಮೆಚ್ಚತಕ್ಕದ್ದು. ಅವರು ತೆಂಕುತಿಟ್ಟಿನಲ್ಲಿ ಒಂದು ಕಾಲದಲ್ಲಿ ಅಬ್ಬರವಾದಂತಹ ಒಂದು ಪ್ರಚಾರ ಮಾಡಿಸಿದವರು. ತೆಂಕುತಿಟ್ಟು ಯಕ್ಷಗಾನ ಉಂಟು ಅಂತ ಸಾಮಾನ್ಯ ಕುಂದಾಪುರದಿಂದ ಹಿಡಿದು ಅತ್ಲಾಗಿ ಆ ಕಡೆಗೆ ಬಡಗು ತೆಂಕುತಿಟ್ಟು ಯಕ್ಷಗಾನವನ್ನು ಬಹಳಷ್ಟು ಮೇರು ಪರ್ವತಕ್ಕೆ ಕೊಂಡೊಯ್ದವರು ವಿಠಲ ಶಾಸ್ತ್ರಿಗಳು. ಅದು ನಾನು ಅವರ ವೇಷವೂ ನೋಡಿದ್ದೇನೆ, ಅದ್ಭುತ ವೇಷ. ಅವರು ಏನು ಮಾಡಿದ್ರು ಅಂದ್ರೆ, ಸುಮಾರು ಜನವನ್ನು ಸಂಘಟನೆ ಮಾಡಿ ಯಕ್ಷಗಾನ ಹೀಗೆ ಆಗಬೇಕು ಅಂತ ಮಾಡಿದ್ರು. ಕೇವಲ ಆಂಗಿಕ ಅಭಿನಯ ಇಲ್ಲದಿದ್ರೆ ಪ್ರಯೋಜನ ಇಲ್ಲ. ಕೇವಲ ಕುಣಿದ್ರೆ ಎಂತ ಉಂಟು ಯಕ್ಷಗಾನ, ಅದಕ್ಕೆ ಒಂದು ರೂಪ ತಂದರು ವಿಠಲ ಶಾಸ್ತ್ರಿಗಳು, ಅಭಿನಯ ಬೇಕು ಅಂತ. ಹಾಗೆ ಪಾತ್ರಗಳಿಗೆ ಅಭಿನಯಗಳು ಬಂತು. ನಮ್ಮ ಗುರುಗಳು ಕೂಡ ಆಮೇಲೆ ಅಭಿನಯ ಮಾಡ್ತಾ ಇದ್ರು, ಅವರಿಗೆ ತಿರುಗಾಟ ಉಂಟು ಅವರೊಟ್ಟಿಗೆ. ತದನಂತರ ನಿತ್ಯ ವೇಷಗಳಿಗೆ ಅಭಿನಯಗಳು ಬಂತು. ಅದಕ್ಕೆ ಅಭಿನಯ ಇರಲಿಲ್ಲ ಮೊದಲು, ಅಭಿನಯಗಳು. ಅದೇ ಅಭಿನಯ ನಮ್ಮ ಪ್ರಸಂಗಕ್ಕೂ ಬರ್ತದೆ. ಆದ್ರಿಂದ ಒಂದು ಪಾತ್ರವನ್ನು ಮಾಡಿದ್ರೆ ಅಭಿನಯಗಳಲ್ಲಿ ವ್ಯತ್ಯಾಸಗಳಿದೆ. ಸ್ತ್ರೀವೇಷದ ಅಭಿನಯಗಳು ಸ್ತ್ರೀವೇಷಕ್ಕೆ ಬೇಕಾದ ಹಾಗೆ, ಕಿರೀಟವೇಷದ ಅಭಿನಯಗಳು ಕಿರೀಟವೇಷಕ್ಕೆ ಬೇಕಾದಾಗೆ ಬರಬೇಕು, ಎದುರು ವೇಷಕ್ಕೆ. ಪುಂಡುವೇಷದ ರೀತಿಯೇ ಬರಬೇಕು ಅಭಿನಯಗಳು. ಹಾಗೆಂತ ಅದರ ಅಭಿನಯವನ್ನು ಇದಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಇಂಥ ವ್ಯತ್ಯಾಸಗಳು ಇದೆ. ತಾವು ಯಕ್ಷಗಾನ ಕಲಿತು ಕೇವಲ ವೇಷಧಾರಿಯಾಗಿ ಉಳಿಯದೆ ಅದನ್ನು 4 ಮಕ್ಕಳಿಗೆ ಹಂಚಬೇಕು ಅಂತ ತಮಗೊಂದು ಆಶೆ ಆಗಿ, ಅದು ಕೂಡ 2000ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಬೇತಿಯನ್ನು ಮಾಡ್ತಾ ಇದ್ದೀರಿ. ಆ ಬಗ್ಗೆ ಏನ್ ಹೇಳ್ತೀರಿ ಸರ್? ಅಂದ್ರೆ ನಾನು ಒಂದು ಯಕ್ಷಗಾನ ಕೇಂದ್ರವನ್ನು ಮಾಡಬೇಕು ಎನ್ನುವ ದೃಢ ನಿರ್ಧಾರ ತಳೆದದ್ದು ಯಾಕೆ ಅಂತಂದ್ರೆ, ನಮ್ಮ ಗುರುಗಳು ನನಗೆ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ, ನಮ್ಮ ಗುರುಗಳು ನನಗೆ ಆಶೀರ್ವಾದ ಮಾಡಿದ್ದಾರೆ, ನಮ್ಮ ತೆಂಕುತಿಟ್ಟಿನ ನಾಟ್ಯವನ್ನು ಗುರುಗಳು ನನಗೆ ಸರಿಯಾಗಿ ಹೇಳಿಕೊಡುವ ಕ್ರಮ ಹೇಗೆ ಅಂತ ಅವರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಆಮೇಲೆ ನಾನೇನು ಮಾಡಿದೆ ಅಂದ್ರೆ, ಅದರಲ್ಲಿ ಸ್ವಲ್ಪ ಇನ್ನೂ ಹೆಚ್ಚಿನ ಅಧ್ಯಯನ ಬೇಕು. ಒಬ್ರು ಪ್ರಶ್ನೆಯನ್ನು ಕೇಳುವಾಗ ನಾವು ಅವರಿಗೆ ಉತ್ತರ ಕೊಡ್ಬೇಕಲ್ಲ. ಈಗ ಕೆಲವು ಕಡೆ ಕ್ಲಾಸ್ ಮಾಡುವಾಗ, ತರಬೇತಿ ಮಾಡುವಾಗ, ಅದು ಗಾತಪೆಟ್ಟು ಎಲ್ಲಿಂದ ಶುರು ಆಗ್ತದೆ ಸಬ್ಬಣಕೋಡಿಯವರೇ ಹೇಳುವಾಗ ನಾವು ಆ ಗಾತಪೆಟ್ಟು ಎಲ್ಲಿಂದ ಅಂತ ಹೇಳ್ಬೇಕು, ನೋಡಿ ಉತ್ತರ ಕೊಡ್ಬೇಕು. ಗಾತಪೆಟ್ಟು ಅಂದ್ರೆ ಏನು ಅಂತ ನನ್ಗೆ ಗೊತ್ತಿರ್ಬೇಕು. ಹಾಗೆ ನಾನೇನು ಮಾಡಿದೆ ಅಂದ್ರೆ, ಬಲಿಪ ಭಾಗವತರ ಹತ್ರ ನಾನು ಹಾಡುಗಾರಿಕೆಯನ್ನು ಪ್ರಾಕ್ಟೀಸ್ ಮಾಡಿದೆ, ಅಭ್ಯಾಸ. ಅಂದ್ರೆ ಪದ್ಯ ಹೇಳುವ ಕ್ರಮ ಹೇಗೆ ಭಾಗವತರೆ, ಅವರು ನನಗೆ ಭಾಗವತಿಗೆಯಲ್ಲಿ ಗುರುಗಳು. ಚೆಂಡೆ ನರಸಿಂಹಭಟ್ರ ಪ್ರತಿಷ್ಠಾನ ಉಂಟಿದೆ ಇಲ್ಲಿ ಗ್ರಂಥಾಲಯ, ಅದು ಮಾಡಿದ್ದು ಯಾಕಂದ್ರೆ ಅವರು ನನಗೆ ಗುರುಗಳೇ. ಚೆಂಡೆ ಮದ್ದಳೆಗೆ ನಾನು ಎಲ್ಲವನ್ನು ಅಭ್ಯಾಸ ಮಾಡಿ ಪ್ರಸಂಗ ನಡಡೆಯನ್ನು ಕಲಿತು ನಾನೇನು ಮಾಡಿದೆ ಅಂತಂದ್ರೆ, ನನ್ನ ಹಾಗೇ ಇರುವ ಬಡ ವಿದ್ಯಾರ್ಥಿಗಳಿಗೆ ಬಾಲ್ಯದ ಜೀವನವನ್ನು ನೆನಪಿಕೊಂಡು ನಾನೊಂದು ಉಚಿತ ಯಕ್ಷಗಾನ ಕೇಂದ್ರ ಮಾಡಬೇಕು ಅಂತ. ಹಾಗೆ ಗುರುಗಳ ಹತ್ರ ಆಶೀರ್ವಾದ ಕೇಳಿದೆ, ನಾನೊಂದು ಮಾಡ್ತೇನೆ. ಹಾಗೆ ಈ ಸ್ಥಳವನ್ನೆಲ್ಲ ಖರೀದಿಸಿ ಒಂದು ಸಂಸ್ಥೆಯನ್ನು ಮಾಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೇಳಿ, ನಾನು 1 ರೂಪಾಯಿ ತೆಕ್ಕೊಳ್ಳುವುದಿಲ್ಲ. ಇಲ್ಲಿಂದ ಕಲ್ತಂತಹ ವಿದ್ಯಾರ್ಥಿಗಳು ಇವತ್ತು ಕಟೀಲು ಮೇಳದಲ್ಲಿ ಒಳ್ಳೊಳ್ಳೆ ಕಲಾವಿದರಾಗಿ ಮೂಡಿ ಬಂದಿದ್ದಾರೆ. ಎಲ್ಲಾ ಮೇಳಗಳಲ್ಲಿ ಇದ್ದಾರೆ, ಹನುಮಗಿರಿ ಮೇಳದಲ್ಲಿ ಇದ್ದಾರೆ, ಪಾವಂಜ ಮೇಳದಲ್ಲಿ ಇದ್ದಾರೆ, ಎಲ್ಲ ಮೇಳಗಳಲ್ಲಿ ನನ್ನ ಶಿಷ್ಯರಿದ್ದಾರೆ. ಹಾಗಾದ್ರೆ ಅವರೆಲ್ಲ ಇವತ್ತು ಅನ್ನಕ್ಕೆ ದಾರಿ ಮಾಡಿಕೊಂಡಿದ್ದಾರೆ. ಮತ್ತೊಂದು ತೆಂಕುತಿಟ್ಟಿಗೆ ಒಂದು ಕೇಂದ್ರ ಬೇಕು ಅಂತ ಸಮರ್ಥವಾಗಿ ಅಂತ ಹೇಳ್ತಾ ಇದ್ದಾರೆ ಅಲ್ಲದೆ ಯಾರು ಹೊರಟವನಿಲ್ಲ. ಧರ್ಮಸ್ಥಳ ಒಂದು ಕೇಂದ್ರ ಇತ್ತು, ಅದು ಆಗರ್ಭ. ಧರ್ಮಸ್ಥಳ ಅಂದ್ರೆ ಆಗರ್ಭ, ನಾವು ಅದರ ಬಗ್ಗೆ ಮಾತಾಡ್ಲಿಕ್ಕಿಲ್ಲ, ನಮಸ್ಕಾರ.
ಹಾಗೆ ಅಂತ ಅವರಿಗೆ ಮತ್ತೆ ನಡೆಸಲಿಕ್ಕೆ ಕಷ್ಟ ಆಯ್ತು ಅಲ್ಲಿ. ಅಂದ್ರೆ ಒಬ್ಬ ಗುರು ಇಲ್ಲ, ಸರಿಯಾದ ಗುರು ಬೇಕಲ್ಲ. ಹಾಗೆ ಮತ್ತೆ ಅವರೇನು ಮಾಡಿದ್ರೆ, ಅವರು ಅಲ್ಲಿ ನಿಲ್ಲಿಸಿದ್ರು. ಇದು ಶುರು ಆಯ್ತು ನಮ್ಮದು. ಈಗ 25ನೇ ವರ್ಷ ನಮ್ಮ ಈ ಯಕ್ಷಗಾನ ಕೇಂದ್ರ. ಇನ್ನು ಇದರ ಬಗ್ಗೆ ನಾವು ಮಾಡ್ಬೇಕಷ್ಟೆ ಕಾರ್ಯಕ್ರಮಗಳೆಲ್ಲ. ಈಗ ಇಷ್ಟರವರೆಗೆ ಹೋಗಿದೆ ನಮ್ಮದು. ಯಾಕಂದ್ರೆ ಗುರುಗಳ ಹೆಸರಿನಲ್ಲಿ ನಾನು ಮಾಡಿದ್ದೇನು ಅಂತ ಹೇಳಿದ್ರೆ, ನನ್ನಂತೆ ಇರುವಂತಹ ವಿದ್ಯಾರ್ಥಿಗಳು ನೋಡಿ, ಬಡತನದ ವಿದ್ಯಾರ್ಥಿಗಳು ತುಂಬ ಜನ ಇದ್ದಾರೆ. ಹಾಗಂತ ನಾನಿವತ್ತು ಶ್ರೀಮಂತನ ಕೇಳ್ಬೋದು. ನಾನು ಶ್ರೀಮಂತ ಅಲ್ಲ, ವಿದ್ಯೆಯನ್ನು ಶ್ರೀಮಂತ ಅಷ್ಟು ಒಪ್ಪಿಕೊಳ್ಬೋದು. ಹಾಗಂತ ನನ್ನ ಎಲ್ಲ ಜೀವನದಲ್ಲಿ ಮಾಡುವಂಥದ್ದನ್ನು ನಾನು ಮಾಡಿದ್ದೇನೆ. ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಟ್ಟಿದ್ದೇನೆ, ಆಮೇಲೆ ಅವರನ್ನು ಕಲಿಸಿ ಆಮೇಲೆ ಮದುವೆ ಮಾಡಿ ಕೊಟ್ಟಿದ್ದೇನೆ. ಎಲ್ಲ ನನ್ನ ಯಕ್ಷಗಾನದಲ್ಲಿ ನಾನು ಮಾಡಿದ್ದೇನೆ. ಹಾಗಾದ್ರಿಂದ ನಾನು ಇದನ್ನು ಉಚಿತ ಮಾಡಿದ್ದೇನೆ ಕೇಂದ್ರವನ್ನು. ತಾವು ಈ ಯಕ್ಷಗಾನ ಕಲಾ ಕೇಂದ್ರವನ್ನು ಸ್ಥಾಪನೆ ಮಾಡುವಾಗ ನಮ್ಮೊಂದಿಗೆ ಬೆಂಬಲಿಗರಾಗಿ ನನಗೆ ತುಂಬ ಜನ ಇದ್ದಾರೆ ಬೆಂಬಲಿಗರು. ನಮಗೆ ಒಬ್ಬರು ಶಂಕರಿಯಮ್ಮ ಕೈಂತಜ್ಜೆ, ಅವರ ಮೊಮ್ಮಗ ನನ್ನ ಶಿಷ್ಯ, ಅವರನ್ನು ನಾನು ಯಾವತ್ತೂ ಮರೀಲಿಕ್ಕಿಲ್ಲ. ಇನ್ನೊಂದು ಏನಂದ್ರೆ, ನಮ್ಮ ಶಿಷ್ಯ ವರ್ಗ ತುಂಬ ಮಂದಿ ಬೆಂಗಳೂರಿನವರು. ಬೆಂಗಳೂರಿನಲ್ಲಿ TP ಭಟ್ರು ಅಂತ ಇದ್ದಾರೆ, ಅಡೂರು ಭಾಸ್ಕರ್ ರಾವ್ ಇದ್ದಾರೆ, ನಮ್ಮ ಶಿಷ್ಯರು. ಅವರೆಲ್ಲ ನನಗೆ ಅಚಲವಾದಂಥ ಬೆಂಬಲ ನೀಡಿದ್ದಾರೆ. ಮತ್ತೆ B ಕೃಷ್ಣ ಭಟ್ ಅಂತ ನಮ್ಮ ಇದೇ ಬೋಳುಬೈಲ್ನವರು, ಅವರು ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಆತ್ಮೀಯರು. ಆಮೇಲೆ ನಾನು ಒಂದು ಕಡೆ ತರಬೇತಿ ನೀಡಿ ಅಲ್ಲಿ ನನಗೆ ತುಂಬ ಮಂದಿ ಅಭಿಮಾನಿಗಳಿದ್ದಾರೆ. ನಾನು ಇವತ್ತು ಹೋದ್ರೆ ಎಷ್ಟು ಮಂದಿಯು ನನ್ನ ಹತ್ರ ಮಾತಾಡಿಸ್ತಾರೆ. ಈ ಕಾರ್ಯಕ್ರಮವನ್ನು ನಾನು ನಿರರ್ಗಳವಾಗಿ ಮಾಡ್ತೇನೆ. ನನಗೆ ಹಣದ ಇದು ಕೊರತೆ ಬರುವುದಿಲ್ಲ, ಯಾಕಂದ್ರೆ ನನ್ನ ಮೇಲೆ ತುಂಬಾ ಜನ ಪ್ರೀತಿಯಲ್ಲಿ ಕೊಡ್ತಾರೆ. ಹಾಗೆ ತುಂಬ ಮಂದಿ ಬೆಂಬಲವನ್ನು ನನಗೆ ಕೊಟ್ಟಿದ್ದಾರೆ. ಮತ್ತೆ ಕರ್ನಾಟಕ ಬ್ಯಾಂಕು ನನಗೆ ಸಂಪೂರ್ಣವಾದ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಅನಂತ ಕೃಷ್ಣರು ಅವರಿದ್ದರು. ನಮ್ಮ ಈ ಕಟ್ಟಡ ಆಗುವಾಗ ಅವರು ನಮಗೆ ಧನ ಸಹಾಯ ನೀಡಿದ್ದಾರೆ. ಆಮೇಲೆ ಇವತ್ತು ಕರ್ನಾಟಕ ಬ್ಯಾಂಕ್ ನಮಗೆ ಕೊಡ್ತಾ ಉಂಟು. ಆಮೇಲೆ ತುಂಬ ದಾನಿಗಳಿದ್ದಾರೆ ಇದರಲ್ಲಿ. ಹಾಗೆ ತಮ್ಮ ಅನೇಕ ಜನ ವಿದ್ಯಾರ್ಥಿಗಳು ಇನ್ನು ಪ್ರಸಿದ್ಧರಾದವರು ತುಂಬಾ ಮಂದಿ ಇರ್ಬೋದು. ಅವರಲ್ಲಿ ಯಾರ ಬಗ್ಗೆ ಆದ್ರೂ ಹೇಳುದಿದ್ರೆ ಸರ್? ನಾನು ಹೇಳುದಿದ್ರೆ ಹಲವಾರು ಮಂದಿ ಇದ್ದಾರೆ. ನಮ್ಮ ಶಿಷ್ಯರು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಶಿವಾನಂದ ಬಜಕೂಡ್ಲು, ಶಿವರಾಜ ಬಜಕೂಡ್ಲು, ಆಮೇಲೆ ಏಳ್ಕಾಲ ಹೆಸರು ಮರ್ತೈತಿ, ಸುಕೇಶ, ಒಳ್ಳೆ ಆಸೆಗಾರ ಅವ ಈಗ ಕಠಿಣ ಮೇಳದಲ್ಲಿ. ಹೀಗೆ ಮತ್ತೆ ಮಂಜುನಾಥ ಈ ಬೆಳ್ಳಂಬೆಟ್ಟು, ಅಜಿತ್ ಪುತ್ತಿಗೆ, ಆಮೇಲೆ ಅನೇಕರು ನಮ್ಮ ಶಿಷ್ಯರು ಇಲ್ಲಿಂದ ಸಿದ್ಧರಾಗಿದ್ದರು. ದೇಲಂಪಾಡಿ ರಕ್ಷಿತ್ ಅಂತ ಕಠಿಣ ಮೇಳದಲ್ಲಿ ಈಗ ಎಲ್ಲ ದೇವಿ ಪಾತ್ರ ಎಲ್ಲ ಮಾಡ್ತಾನವ. ಹೀಗೆ ಹಲವಾರು ಮಂದಿ ನಮ್ಮ ಶಿಷ್ಯರಿದ್ದಾರೆ. ಅವರೆಲ್ಲ ನಮ್ಮೊಳಗೆ ಈಗ ನಾಳ್ದು ಬರ್ತಾರೆ ಇಲ್ಲಿಗೆ. 26ನೇ ತಾರೀಕು ದುರ್ಗಾ ಪೂಜೆ ಇದೆ. ತುಂಬ ಮಂದಿ ಶಿಷ್ಯರು ಇಲ್ಲಿಗೆ ಬರ್ತಾರೆ. ತಾವು ಯಕ್ಷಗಾನ ತರಬೇತಿಯನ್ನು ನಡೆಸುವಾಗ ತಮಗೆ ಎದುರಾದ ಸವಾಲುಗಳು ಯಾವುದೆಲ್ಲ? ತುಂಬಾ ಸವಾಲಾಗಿದೆ. ಏನಂದ್ರೆ ಇದನ್ನು ಮಾಡುವಾಗ ತರಬೇತಿ ಕೇಂದ್ರ ಮಾಡುವಾಗ ಸವಾಲಾಗಿದೆ. ಎಷ್ಟೋ ಜನ ನನಗೆ ಹಣ, ಕೆಲವರು ಹೇಗೆಂತಂದ್ರೆ ಯಕ್ಷಗಾನ ಅಪ್ರಿಯರು ಅಂತಿದ್ದಾರೆ, ಕಲೆಯ ಮೇಲೆ ಇಲ್ಲ. ಅವರು ಯಾವುದೇ ಪ್ರಪಂಚದಲ್ಲೇ ಅವರ ಒಂದೇ ಇರುವುದು, ಅವರು ಒಂದರಲ್ಲೇ ಇರುವುದು. ಏನಂದ್ರೆ ಅವರನ್ನು ನಾವು ನಾಸ್ತಿಕರು ಅಂತ ಹೇಳ್ಬೋದು ಆ ವ್ಯಕ್ತಿಗಳಲ್ಲಿ. ಅವ್ರೇನು ಅಂತ ಹೇಳಿದ್ರೆ, ಅದಕ್ಕೆ ಕೊಡಬೇಡಿ ಯಕ್ಷಗಾನಕ್ಕೆ, ಇದಕ್ಕೆ ಕೊಡಬೇಡಿ, ಹೀಗೆ ನನಗೆ ಇದಕ್ಕೆ ಅಡ್ಡಗಾಲಿಟ್ಟವರು ತುಂಬ ಮಂದಿ ಇದ್ದಾರೆ. ಹಾಗಂತ ಇನ್ನೊಂದು ಕಡೆ ಏನು ಅಂತ ಹೇಳಿದ್ರೆ, ತರಬೇತಿ ಹೋದಲ್ಲಿಯೂ ಸವಾಲುಗಳಾಗಿದೆ. ಏನಂದ್ರೆ ನನಗೆ ಒಂದು ಕಾಲದಲ್ಲಿ ಸ್ವಲ್ಪ ಹೊಡೆಯುವ ಅಭ್ಯಾಸ ಇತ್ತು. ಹೊಡೆಯುವುದು ಅಂದ್ರೆ ಆ ಕಾಲದಲ್ಲಿ ಇತ್ತು, ನಾವೊಂದು ಯೌವನ ಅಲ್ಲ. ಹಾಗೆ ಕಲಿಯದಿದ್ರೆ ನನಗೆ ಸಿಟ್ಟು ಬರ್ತಾ ಇತ್ತು. ಆಯ್ತಾ, ಸ್ವಲ್ಪ ಚಡಿಯೇಟು ಕೊಟ್ರೆ ಆಗ ಒಂದು ಸವಾಲು ಆಗಿದೆ ನನಗೆ, ಇಲ್ಲ ಅಂತಲ್ಲ ಜೀವನದಲ್ಲಿ. ಆ ಹುಡುಗನಿಗೆ ನಾನು ಪೆಟ್ಟೇ ಕೊಡಲಿಲ್ಲ, ಆದರೆ ಅವನು ಪೆಟ್ಟು ಕೊಟ್ಟಿದ್ದಾನೆ ಅಂತೇಳಿ ಮನೆಯಲ್ಲಿ ಹೋಗಿ ದೂರು ಕೊಟ್ಟು ಅದು ಸ್ವಲ್ಪ ಗಲಾಟೆ ಆಯಿತು. ಆಯ್ತಾ, ಮತ್ತೆ ಅಲ್ಲೇ ಮಾಸ್ಟರ್ ಹೇಳಿದರು, ಅವರು ಹಾಗೆ ಮಾಡಲಿಲ್ಲ, ಸುಮ್ಮಗೆ ಹೇಳಿದ್ದು ಅಂತ. ಅವನೇ ಇದು ಬ್ಲೇಡಿನಲ್ಲಿ ಕೊಯ್ದುಕೊಂಡು ಮನೆಗೆ ಹೋಗಿ ಹೇಳಿದ್ದು, ಗುರುಗಳು ಹೊಡೆದಿದ್ದಾರೆ ಅಂತ. ಆಯ್ತಾ, ಅಷ್ಟಾಗೋದೇ ಅದು ಅಲ್ಲ ಅಂತ ಆಯ್ತು ಅಲ್ಲಿ. ಹಾಗೆ ಸವಾಲು ಹಲವಾರು ಇಂಥದ್ದು ಬರ್ತದೆ ನಮಗೆ, ಆದರೆ ನಾನು ಅದನ್ನು ತಾಳ್ಮೆಯಿಂದ ಸ್ವೀಕೃತ ಮಾಡ್ತೇನೆ. ಸರ್, ಒಬ್ಬ ವಿದ್ಯಾರ್ಥಿ ಉತ್ತಮವಾದ ಕಲಾವಿದನಾಗಬೇಕಿದ್ರೆ ಅವರು ಯಾವುದೆಲ್ಲ ಕರ್ತವ್ಯಗಳನ್ನು ಪಾಲಿಸಬೇಕು ಸರ್? ಒಬ್ಬ ವಿದ್ಯಾರ್ಥಿ ಒಳ್ಳೆ ಕಲಾವಿದನಾಗಿ ರೂಪೀಕರಿಸಬೇಕಾದ್ರೆ ಗುರು ಒಂದು ದಾರಿ ತೋರಿಸ್ತಾರೆ.
ಗುರುಗಳ ಮೇಲೆ ಒಂದು ಭಕ್ತಿ, ಆಮೇಲೆ ಇನ್ನೊಂದು ದೈವ ಭಕ್ತಿ, ಇನ್ನೊಂದು ಏನಂದ್ರೆ ಆ ಕೆಲಸದಲ್ಲಿ ಶ್ರದ್ಧೆ. ಅದರಲ್ಲಿ ಒಂದು ಭಕ್ತಿ ಅಂತ ಹೇಳ್ತಾರೆ, ಶ್ರದ್ಧೆ ಮತ್ತು ಭಕ್ತಿ ಅಂತ. ಏನಂದ್ರೆ ಪುಸ್ತಕವನ್ನು ಓದಬೇಕು, ಪ್ರಸಂಗದ ಪುಸ್ತಕ ಗೊತ್ತಿರಬೇಕು, ಕಥೆಗಳು, ಹೀಗೆಲ್ಲ ಒಬ್ಬ ವಿದ್ಯಾರ್ಥಿಗಳಲ್ಲಿ ತುಂಬಾ ಕೆಲಸ ಇದೆ. ಅಂಥವನು ಪುಸ್ತಕವನ್ನು ಕೂಡ ಶಾರದೆ ಅಂತ, ದೇವಿ ಅಂತ ಪೂಜಿಸಬೇಕು. ಹೀಗೆ ಹಲವಾರು ಘಟನೆಗಳು ಒಬ್ಬ ವಿದ್ಯಾರ್ಥಿ ಸ್ವೀಕೃತ ಮಾಡಬೇಕಾಗ್ತದೆ. ಏನಂದ್ರೆ ಕಲಿಯುವಾಗ ಗುರುಗಳ ಮೇಲೆ ಭಕ್ತಿ, ಇನ್ನೊಂದು ಪುಸ್ತಕ ಓದಬೇಕು, ಅರ್ಥವನ್ನು ಅಭ್ಯಾಸ ಮಾಡಬೇಕು, ತನ್ನಿಂತಾನೆ ಸ್ವಂತ ಅರ್ಥವನ್ನು ಹೇಳಲಿಕ್ಕೆ ಆ ವಿದ್ಯಾರ್ಥಿ ಪ್ರಯತ್ನ ಮಾಡಬೇಕು. ಸರ್, ಯಕ್ಷಗಾನ ಅಂತ ಹೇಳುವಾಗ ಹಿಂದಿನಿಂದ ಇಂದಿನವರೆಗೆ ಅನೇಕ ಬದಲಾವಣೆಗಳು ಉಂಟಾಗಿದೆ. ಈ ಬದಲಾವಣೆಗಳ ಬಗ್ಗೆ ತಾವೇನು ಹೇಳ್ತೀರಿ? ನಾನು ಬದಲಾವಣೆ ಬಗ್ಗೆ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಯಕ್ಷಗಾನ ಬಯಲಾಟವಾಗಿತ್ತು. ಕೂಡ್ಲು ಮೇಳ, ಆಮೇಲೆ ಕಟೀಲು ಮೇಳ, ಹೀಗೆ ಪುರಾತನದ ಮೇಳ ಅಂತ ಹೇಳ್ತಾರೆ. ಈಶಲಂಪಾಡಿ ಮೇಳ, ಆಮೇಲೆ ಕೊರಕೋಡ್ಲು ಮೇಳ, ಹೀಗೆ ಹಲವಾರು ಮೇಳಗಳು ಬಯಲಾಟ ಮೇಳವಾಗಿತ್ತು. ಈ ಬಯಲಾಟ ಮೇಳ ಬಹಳಷ್ಟು ಕಷ್ಟ ಆಗ್ತದೆ ಅಂತ ಹೇಳಿಕೊಂಡು ಸೋಮನಾಥೇಶ್ವರ ಯಕ್ಷಗಾನ ಮಂಡಳಿ ಕುಂಡಾವು ಅಂತ ಹೆಸರು, ಅದಕ್ಕೆ ಕುಂಡಾವು ಮೇಳ ಅಂತ. ಇರಕ್ಕೆ ಮತ್ತೊಂದು ಹೆಸರಿದೆ, ಕುಂಡಾವು ಅಂತ. ಹಾಗಾದ್ರೆ ಆ ಕಾಲದಲ್ಲಿ ಇನ್ನೊಂದು ಸುರತ್ಕಲ್ ಮೇಳ, ಅವರ ಹೆಸರು ವರದರಾಜ ಪೈ, ಸುರತ್ಕಲ್ ಮೇಳ, ಧರ್ಮಸ್ಥಳ ಮೇಳ, ಎಲ್ಲವೂ ಬಯಲಾಟ ಮೇಳವಾಗಿತ್ತು ಒಂದು ಕಾಲದಲ್ಲಿ. ಹಾಗಾದ್ರೆ ಈ ಬಯಲಾಟ ಮೇಳ ಆಗಿನ ಕಾಲದಲ್ಲಿ ಕೇಳಿಕೊಂಡು ಹೋಗ್ಬೇಕು ನೋಡಿ. ಒಬ್ರು ಶ್ರೀಮಂತರ ಮನೆಯಲ್ಲಿ ಬಾಗಿಲಿಗೆ ಹೋಗಿ ಕೇಳುವಂಥದ್ದು ಮುಂಚಿನ ದಿವಸಕ್ಕೆ, ಹೀಗೀಗೆ ಆಗಬೇಕು ಅಂತ, ನಮ್ಮದೊಂದು ಆಟ ಉಂಟು, ನೀವು ಆಡಿಸಿ ಹೇಳಿದ್ರೆ ಯಕ್ಷಗಾನ ಅಭಿಮಾನದಲ್ಲಿ ಆಡಿಸ್ತಾ ಇದ್ರು. ಕಟೀಲು ಮೇಳವು ಹಾಗೆ ಅಂತ ಕಟೀಲು ಮೇಳವನ್ನು ಇದು ಡೇರೆ ಮೇಳ ಮಾಡ್ಲಿಕ್ಕೆ ಆಗ್ಲಿಲ್ಲ ಕೊರಗ ಶೆಟ್ಟರಿಗೆ, ಇವರ ತಂದೆ ವಿಠಲ್ ಶೆಟ್ಟರ ತಂದೆ. ಹಾಗಾದ್ರೆ ಇಲ್ಲಿ ಕಲಾವಿದರನ್ನು ನೋಡಿಕೊಳ್ಬೇಕಲ್ಲ, ಈ ಬಯಲಾಟವನ್ನು ದಿನ ಕೇಳಿಕೊಂಡು ಹೇಗೆ ಹೋಗುದು? ಆಗ ಅಲ್ಲೊಂದು ವ್ಯತ್ಯಾಸ ಬಂತು. ಬಯಲಾಟ ಹೋಗಿ ಕಲ್ಲಾಡಿ ಕೊರಗ ಶೆಟ್ಟರು, ಸುರತ್ಕಲ್ ಮೇಳದ ವರದರಾಜ ಪೈ ಅಂತ ಕಾಣಿಸ್ತದೆ ನನಗೆ, ಹೌದು. ಆಮೇಲೆ ಇವರು ಧರ್ಮಸ್ಥಳ ಮೇಳದಲ್ಲಿ ಈ ವೀರೇಂದ್ರ ಗಿಡವರ ಅಪ್ಪ, ತಂದೆಯವರು, ಇವರೆಲ್ಲ ಸೇರಿಕೊಂಡು ಡೇರೆ ಮೇಳ ಮಾಡಿದ್ರು. ಡೇರೆ ಮೇಳ ಮಾಡಿ ಆಗುವಾಗ ಈ ಯಕ್ಷಗಾನ ಏನಂತಾಯ್ತು, ಆ ಬಯಲಾಟದ ರೂಪ ಇದರಲ್ಲಿ ಏನಂತ ಹೇಳಿದ್ರೆ ಮಾತಾಡಬಾರ್ದು, ಬಯಲಾಟದ ರೂಪ ಹೋಯಿತು. ಜನ ಆಕರ್ಷಣೆ ಆಗ್ಬೇಕಲ್ಲ, ಡೇರೆ ಮೇಳಕ್ಕೆ ಜನ ಆಕರ್ಷಣೆ ಆಗಿ ಬಂದಂತ ಸಂಪಾದನೆಯಿಂದ ಕಲಾವಿದರಿಗೆ ಸಂಬಳ ಕೊಡ್ಬೇಕಲ್ಲ. ಅದಕ್ಕೆ ಬೇಕಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಕೊರಗ ಶೆಟ್ಟರು ಆಮೇಲೆ ಪೈಗಳು ಎಲ್ಲ ಸೇರಿಕೊಂಡು ಕನ್ನಡ ಯಕ್ಷಗಾನವನ್ನು ತುಳುವಿಗೆ ತಂದರು. ತುಳು ಪ್ರಸಂಗ ಬಂತು ಅಲ್ಲಿಗೆ. ಆ ಬಯಲಾಟ ಅಲ್ಲಿಂದ ವ್ಯತ್ಯಾಸವಾಗಿ ತುಳು ಪ್ರಸಂಗಕ್ಕೆ ಬಂತು. ಕನ್ನಡ ಪ್ರಸಂಗ ಇತ್ತು, ನಾನಿದ್ದೆ ಆಗ ಕರ್ನಾಟಕ ಮೇಳದಲ್ಲಿ. ಆಗ ಇವರೇನು ಮಾಡಿದ್ರು, ಕೇವಲ ತುಳು ಯಕ್ಷಗಾನ ಈಗಿನಾಗಲ್ಲ, ಒಳ್ಳೆ ತಂಡ, ಯಕ್ಷಗಾನದ ಒಂದು ಒಳ್ಳೆ ತಂಡ ಅದು ಕಲಾವಿದರು. ಇನ್ನೊಂದೇನೆಂದ್ರೆ ಸಾಹಿತ್ಯಬದ್ಧವಾದ ಮಾತು ತುಳು ಭಾಷೆ. ಇನ್ನೊಂದು ಯಾವುದಂದ್ರೆ ಅಂತಹ ಭಾಗವತರು, ದಾಮೋದರ ಮಂಡೇಚರು, ಮೈಂದಪ್ಪ ರೈಗಳು, ಆಮೇಲೆ ಪದ್ಯಾಣ ಗಣಪತಿ ಭಟ್ರು, ಅಗರಿ ರಘುರಾಮ ಭಾಗವತರು, ಹೀಗೆ ಮತ್ತೆ ಇವರು ಕೂಡ ಹೊಳ್ಳರು ಕೂಡ ಹಾಗೆ, ರಘುರಾಮ ಹೊಳ್ಳರು ಆ ಕದ್ರಿ ಮೇಳದಲ್ಲಿ ಇದ್ರು ನೋಡಿ. ಆಗ ಇವರು ವಿಠಲ್ ಶೆಟ್ಟರು ಏನು ಮಾಡಿದ್ರು, ಈ ಕೊರಗ ಶೆಟ್ಟರೆಲ್ಲ ಸೇರಿಕೊಂಡು ಕೋರ್ದಬ್ಬು ಬಾರಗ, ತುಳುನಾಡ ಸಿರಿ, ಕೋಟಿ ಚೆನ್ನಯ, ಹೀಗೆ ಕಾಂತಬಾರೆ ಬುಧಬಾರೆ, ಇದೆಲ್ಲ ಇದರಲ್ಲಿ ಪಾರ್ಧನೆಗಳಲ್ಲಿ ಬರುವ ಇದಲ್ವಾ, ಇದನ್ನು ಪ್ರಸಂಗ ಬರೆದು ಆಡ್ಲಿಕ್ಕೆ ಶುರು ಮಾಡಿದ್ರು. 8 ಮೇಳದಲ್ಲಿ ಬೇರೆ ಮೇಳ ಭರ್ಜರಿ ಯಶಸ್ಸು, ಭಾರಿ ಚಂದ ಹೋಗ್ತದೆ ಕತೆ. ಕಾಂತಬಾರೆ ಬುಧಬಾರೆ, ಕೋಟಿ ಚೆನ್ನಯ, ಈ ಕೋಟಿ ಚೆನ್ನಯ ಒಂದು ಕತೆ ಅದು ಬಹಳಷ್ಟು ಚಂದ ಉಂಟು. ಈ ಬುದ್ಧಿವಂತರ ದೃಶ್ಯಗಳು, ಬುದ್ಧಿವಂತರ ಇಂಥ ಸನ್ನಿವೇಶಗಳು
ಆಮೇಲೆ ಏನಾಯ್ತು ಅಂತಂದ್ರೆ ಭರ್ಜರಿ ಯಶಸ್ಸಾಯ್ತು ಯಕ್ಷಗಾನ. ತುಳು ಪ್ರಸಂಗದಿಂದ ಕನ್ನಡ ಪ್ರಸಂಗವೂ ಇದೆ, ತುಳು ಪ್ರಸಂಗವಿದೆ. ಹಾಗೆ ಬದಲಾವಣೆ ಆಗಿ ಯಕ್ಷಗಾನದಲ್ಲಿ ಏನು ಅಂತ ಹೇಳಿದ್ರೆ ನಂತರ ಹೊಸ ಡೇರೆ ಮೇಳಗಳು ತುಳು ಪ್ರಸಂಗಗಳು ಬಂದವು. ಆ ತುಳು ಪ್ರಸಂಗದಲ್ಲಿ ಈ ನಮ್ಮ ಜನವನ್ನು ಆಕರ್ಷಿಸಬೇಕಲ್ಲ, ಕಲಾವಿದರನ್ನು ಬದುಕಿಸ್ಬೇಕಲ್ಲ, ಸಂಬಳ ಅದಕ್ಕೆ ಬೇಕಾಗಿ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಬೇರೆ ಬೇರೆ ನೂತನವಾದ ಕಥೆಯನ್ನು ಆರಂಭಿಸಿದರು. ಪ್ರಸಂಗ ಕಾಡಮಲ್ಲಿಗೆ, ಪಟ್ಟದ ಪದ್ಮಲೆ, ಮತ್ತೆ ನಮ್ಮ ಡಿ ಮನೋಹರ್ ಕುಮಾರ್ ಒಂದು ಕಾಲದಲ್ಲಿ ಪಾತ್ರ ಭಾರಿ ನಾಗನ ಪಾತ್ರದಲ್ಲಿ ಇದು ಮಾಡಿದೆ, ಗೆಜ್ಜೆದ ಪೂಜೆ. ಹೀಗೆ ಈ ಪಾತ್ರದ ಮೂಲಕ, ಚೌಕಟ್ಟಿನ ಮೂಲಕ ಯಕ್ಷಗಾನ ಬೆಳೀಲಿಕ್ಕೆ ಶುರುವಾಯಿತು. ಆಮೇಲೆ ನೃತ್ಯಗಳನ್ನು ಕೂಡ ವ್ಯತ್ಯಾಸ ಮಾಡಿದರು. ಕೆಲವು ದೃಶ್ಯಗಳನ್ನು ತುಳು ಪ್ರಸಂಗದಲ್ಲಿ ಒಂದು ದೃಶ್ಯನ ಸಿನಿಮಾ ಶೈಲಿಯಲ್ಲಿ ಕೆಲವು ದೃಶ್ಯಗಳನ್ನು, ಸ್ತ್ರೀವೇಷದ ನಾಟ್ಯ, ಆಮೇಲೆ ಅದನ್ನೆಲ್ಲ ವ್ಯತ್ಯಾಸ ಮಾಡಿದರು, ಎಲ್ಲ ವ್ಯತ್ಯಾಸ ಮಾಡಿದರು. ಹಾಗಾದ್ರಿಂದ ಅಂದಿನಿಂದ ಇದ್ದ ಬಯಲಾಟದ ಮೇಳ ಪುನಃ ಈಗೇನಾಗಿದೆ ಅಂತ ಹೇಳಿದ್ರೆ ಎಲ್ಲ ನೃತ್ಯ ಪ್ರಾಕಾರಗಳು ಯಕ್ಷಗಾನ ಏಕರೂಪವಾಗಿತ್ತು. ಎಲ್ಲ ಕಲಾವಿದರ ನೃತ್ಯ ಒಂದೇ ಲೆಕ್ಕ ಇತ್ತು. ಈಗೆಲ್ಲ ಹಂಚಿ ಹಂಚಿ ಹೋಗಿದೆ. ತೆಂಕಿನಿಂದ ಬಡಗಿಗೆ ಕಲಾವಿದರು ಹೋಗ್ತಾರೆ ಬದುಕುವ ಇದರಲ್ಲಿ, ಬಡಗಿನಿಂದ ತೆಂಕಿಗೆ ಬರ್ತಾರೆ. ಹಾಗಾದ್ರೆ ಬಡಗು ನಾಟ್ಯವನ್ನು ಹಾಕಿದ್ರು ಒಂದು ಕಾಲದಲ್ಲಿ. ಬಡಗು ತಿಟ್ಟಿನ ಚಾಲು ನಾಟ್ಯಗಳನ್ನು ತೆಂಕು ತಿಟ್ಟಿಗೆ ವಲಸೆ ಮಾಡಿದರು. ಆದ್ರಿಂದ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗಿನ ಶಾಸ್ತ್ರೀಯವಾದ ಚೌಕಟ್ಟು ಹೋಗಿ ಹೊಸ ರೂಪ ಬಂದಿದೆ ಯಕ್ಷಗಾನಕ್ಕೆ. ಇನ್ನೊಂದು ಏನಂದ್ರೆ ಪುನಃ ಈಗ ಡೇರೆ ಮೇಳ ಜನಗಳಿಗೆ ಬಿಡೀತು, ಪ್ರೇಕ್ಷಕರಿಗೆ ಡೇರೆ ಮೇಳ ಬೇಡ ಅಂತ ಆಯ್ತು. ಕಲಾವಿದರು ಇಲ್ಲ, ಒಳ್ಳೊಳ್ಳೆ ಕಲಾವಿದರೆಲ್ಲ ವೇಷಧಾರಿಗಳು ಡೇರೆ ಮೇಳದಲ್ಲಿ ಮಾಡುವಂಥವ್ರು ಇಲ್ಲ ಅಂತ ಆಯ್ತಲ್ಲ. ಮತ್ತೇನು ಮಾಡೋದು? ಶೇಣಿ ಗೋಪಾಲಕೃಷ್ಣ ಭಟ್ಟರು ಒಂದು ಒಳ್ಳೆ ವೇಷ ಅಲ್ಲ ಅವ್ರದ್ದು, ಮಾತುಗಾರಿಕೆಯ ವೇಷಗಳು, ಕೆಲವು ಬಪ್ಪ ಬಿಹಾರಿ ಇಂಥದ್ದೆಲ್ಲ ಶೇಣಿ ಗೋಪಾಲಕೃಷ್ಣ ಬಿಟ್ಟರೆ ಬೇರೆ ಯಾರು ಇಲ್ಲ ಅದು ಮಾಡುವವರು. ಒಂದು ಭಾಗದ ಒದೆ ಮಾಗದ ಹೀಗೆಲ್ಲ. ಹಾಗಿರುವಾಗ ಇಂಥ ಕಲಾವಿದರು ಅಳಿದ ಮೇಲೆ ಮತ್ತೆ ಎಂತ ಮಾಡೋದು? ಜನಗಳಿಗೆ ಇದಾಗಬೇಕಲ್ಲ. ಅದು ಪುನಃ ಈಗ ಬಯಲಾಟ ಮೇಳವಾಗಿ ಬಂದಿದೆ ನೋಡಿ. ಹಾಗೆಂತ ನೃತ್ಯಗಳು ಅವತ್ತಿನ ನೃತ್ಯಗಳಿಲ್ಲ. ಈಗ ಬಯಲಾಟದಲ್ಲಿ ಕೂಡ ತುಳು ಪ್ರಸಂಗವನ್ನು ಮಾಡ್ತಾರೆ. ಈಗ ಬೇರೆ ಬೇರೆ ಮೇಳಗಳಿದೆ, ಹೆಸರು ಬೇಡ ಹೇಳ್ತೀವಿ. ಹಾಗೆ ಬಯಲಾಟ ಮೇಳ, ಕಟ್ಟಿನ ಮೇಳವೂ ಇದೆ. ಎಲ್ಲ ಹೊಸ ಕಲಾವಿದರು ಯಕ್ಷಗಾನದಲ್ಲಿ, ಎಲ್ಲ ಕಲಾವಿದರು ಹೊಸ ರೂಪವನ್ನೇ ತಂದಿದ್ದಾರೆ. ಅಷ್ಟು ಬೆಳೆದಿದೆ ಈಗ. ಸರ್, ತಾವು ಅನೇಕ ವೇಷಗಳನ್ನು ಸುಲಭವಾಗಿ ನಿರ್ವಹಿಸುವಂತವರು. ಹೀಗಿರುವಾಗ ಒಂದು ವೇಷವನ್ನು ನಿರ್ವಹಿಸುವಾಗ ಪ್ರಾರಂಭದಿಂದ ಅಂತ್ಯದವರೆಗೆ ಆ ಒಂದು ಚೈತನ್ಯವನ್ನು ತಾವು ಹೇಗೆ ಕಾಪಾಡಿಕೊಳ್ತೀರಿ ಸರ್? ಅದು ಕಾಪಾಡುದು ಅಂತ ಹೇಳಿದ್ರೆ ಯಕ್ಷಗಾನದಲ್ಲಿ ಇದು ಒಳ್ಳೆ ಪ್ರಶ್ನೆ ನಿಮ್ದು, ಒಳ್ಳೆ ಪ್ರಶ್ನೆ. ಯಕ್ಷಗಾನದಲ್ಲಿ ಒಂದು ಪಾತ್ರವನ್ನು ಮಾಡುವಂತಹ ವಿಧಾನ, ಮೊದಲನೇ ವೇಷಧಾರಿಗಳು ಅವರ ವೇಷವನ್ನು ನೋಡಿದ್ರೆ ನಮಗೆ ಅದು ಹೇಗೆ ಅಂತ ಗೊತ್ತಾಗ್ತದೆ. ಈಗಿನ ವೇಷಗಳನ್ನಲ್ಲ, ಮೊದಲನೇ ವೇಷಗಳನ್ನು. ಹಾಗಾದ್ರೆ ಮೊದಲನೇ ವೇಷಧಾರಿಗಳು ಯಾರು? ಬೋಳಾರ ನಾರಾಯಣ ಶೆಟ್ಟರಾಗಲಿ, ಅಳಿಕ ರಾಮೈರೇಗಳಾಗಲಿ, ಮತ್ತೆ ಅನೇಕ ಘಟಾನುಘಟನೆ ವೇಷ ನೋಡಿದೆ ನಾನು. ಕದ್ರಿ ವಿಷ್ಣು, ಕೆ ಗೋವಿಂದ ಭಟ್ರದ್ದು ಎಲ್ಲವೂ ತಿರುಗಾಟವಿದೆ, ಅನುಭವವಿದೆ. ಈ ವೇಷಗಳು ಹೇಗೆ ಅಂತಂದ್ರೆ, ಯಕ್ಷಗಾನದಲ್ಲಿ ವೇಷಗಳು ಕುಣಿಯುವಂತಹ ಕ್ರಮ, ಒಮ್ಮೆಲೆ ಕಲಾವಿದ ಕೆಲಸ ಮಾಡುವ ಕ್ರಮ ಇಲ್ಲ. ಒಂದು ಪಾತ್ರವನ್ನು ನಿಭಾಯಿಸುವಾಗ ಅಭಿಮನ್ಯು ಪಾತ್ರ, ಆ ಅಭಿಮನ್ಯು ಪಾತ್ರ ಬಂದ ಕೂಡಲೇ ಬೊಪ್ಪನೆ ಬಿಡು ಬಿಡು ರಿಪುಗಳ ಸೊಪ್ಪರಿವನ್ನು ಬಿಡದೆ ಹೇಳುವಂತ ಒಂದೇ ಪದ್ಯಕ್ಕೆ ಕೆಲಸ ಮಾಡುವುದಲ್ಲ ಅಂತ. ಅದಕ್ಕೊಂದು ಕ್ರಮ ಇದೆ, ಒಂದು ಮೊದಲು. ಅದನ್ನು ನಾನು ಪಾಲಿಸಿದ್ದೇನೆ. ಒಂದು ಪಾತ್ರದಲ್ಲಿ ಕೆಲಸ ಮಾಡುವುದು ಹೇಗಂತ ಹೇಳಿದ್ರೆ, ಈಗ ನಾನು ಯಕ್ಷಗಾನದಲ್ಲಿ ಅಭಿಮನ್ಯು ಪಾತ್ರ ಆರಂಭದಲ್ಲಿ ನಾನು 22 ವರ್ಷದ ಹುಡುಗ. ಆಗ ಯುವಕ. ನನ್ನ ಅಭಿಮನ್ಯು ಬಹಳಷ್ಟು ಟಾಪ್ ಮಟ್ಟಿನಲ್ಲಿ ಇತ್ತು. ಆಗಂತಾಯ್ತು, ನರಸಿಂಹಭಟ್ರು ಚೆಂಡೆ ನನ್ನದು ಆರಂಭದ ಒಂದು ಅಭಿಮನ್ಯು. ಆ ದಿನ ನರಸಿಂಹಭಟ್ರು, ನಾನು ಅಭಿಮನ್ಯು ಪ್ರವೇಶ ಮಾಡಿ ಒಳ್ಳೆ ಹಾರಿದೆ. ಹಾರುವಾಗ ಅವರು ಚೆಂಡೆ ನಿಲ್ಲಿಸಿದ್ರು. ಮೊದಲ ಕಾಲದಲ್ಲಿ ಅದೊಂದು ಇತ್ತು, ಚೆಂಡೆ ನಿಲ್ಲಿಸಿದ್ರು. ನಿಲ್ಲಿಸುವಾಗ ಮುಂದಿನ ತಾಳ ನಾವು ಮಾಡಬೇಕಲ್ಲ.
ಆಮೇಲೆ ಈ 3 ಪದ್ಯಗಳಲ್ಲಿ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದೆ ನಾನು ರಂಗಸ್ಥಳದಲ್ಲಿ. ಕೆಲಸ ಮಾಡಿ ಬರಬರುತ್ತಾ ನನ್ನ ಕೆಲಸ ಡೌನ್ ಆಯಿತು. ಆಗ ಅವರು ಹೇಳಿದರು, ಆರಂಭದಲ್ಲಿ ಹೇಳಿದರು ಅವರು ಹೇಳಿದರು, ನೀನು ಬಿಡಾರಕ್ಕೆ ಬಾ, ನಿನಗೆ ಅಭಿಮನ್ಯುವಿನ ಕ್ರಮ ಹೇಳಿಕೊಡ್ತೇನೆ ಅಂತ. ಅವರೇ ಸ್ವತಃ ಕೋಲು ಹಿಡಿದು ನನಗೆ ಅಭಿಮನ್ಯುವಿನ ಪಾತ್ರವನ್ನು ಹೇಳಿದ್ದಾರೆ. ಅಭಿಮನ್ಯು ಹೇಗೆ ಅಂತ ಹೇಳಿದರೆ, ಯಾವುದೇ ಪಾತ್ರಗಳಾಗಲಿ, ಹಿರಣ್ಯಾಕ್ಷ ಆಗಲಿ, ಇಂದ್ರಜಿತ್ತು ಆಗಲಿ, ಕಿರೀಟವೇಷದಲ್ಲಿ ಭಾನುಕೋಪ ಮೊದಲಾದ ಎಲ್ಲ ಪುಂಡುವೇಷದ ವೇಗದ ಗತಿಯಲ್ಲಿ ಇರುವಂಥದ್ದು. ಅಂತಹ ವೇಷಗಳು ಹೋದ ಕೂಡಲೇ ಕೆಲಸ ಮಾಡಲಿಕ್ಕಿಲ್ಲ. ಅದಾಕೆ ಒಂದು ಪದ್ಯಕ್ಕೆ 20, ಮತ್ತಿನ ಪದ್ಯಕ್ಕೆ 25 ಹಾರುವಂಥದ್ದು, ಮತ್ತಿನ ಪದ್ಯಕ್ಕೆ 30, ಆಮೇಲೆ ಅದು 35 ಆಗಬೇಕು ನೋಡಿ ಅಲ್ಲಿಗೆ ತಾಯಿ ಹತ್ರ. ನಂತರ ಕೋಟೆಯಲ್ಲಿ 40 ಆಗಬೇಕು. ಆಮೇಲೆ ಕರ್ಣನ ಹತ್ರ ಕೌರವನಲ್ಲೆಲ್ಲ ಯುದ್ಧ ಮಾಡುವಾಗ ಹೆಚ್ಚೆಚ್ಚು ಆಗಿಕೊಂಡು ಹೋಗ್ಬೇಕು. ಕಡೆಗೆ ಕರ್ಣ ಕೈ ಕಡಿತಾನಲ್ಲ, ಅಲ್ಲಿಂದ ಅದು ಅಭಿಮನ್ಯು ಟಾಪ್ ಮಟ್ಟಕ್ಕೆ ಹೋಗ್ಬೇಕು, ಬಿಲ್ಲು ತುಂಡರಿಸಿ ಅಲ್ಲಿಗಾಗ ಒಂದು 100ಕ್ಕೆ ಮುಟ್ಟಬೇಕು ನೋಡಿ. ಈ ಕ್ರಮವನ್ನು ನನಗೆ ನರಸಿಂಹ ಭಟ್ರು ಹೇಳಿದ್ದಾರೆ. ಆದ್ರ ನಂತರ ನಾನು ಎಂಥ ಪಾತ್ರ ಮಾಡಲಿ ಒಮ್ಮೆಲೆ ರಂಗಕ್ಕೆ ಪ್ರವೇಶ ಮಾಡಿದ ಕೂಡಲೇ ಕೆಲಸ ಮಾಡುವಂಥದ್ದಿಲ್ಲ. ಅದಕ್ಕೆ ಇದು ವೇಷದ ಕ್ರಮ. ಸರ್, ಯಕ್ಷಗಾನದ ಬೆಳವಣಿಗೆಯಲ್ಲಿ ಸಾಮಾಜಿಕ ಜಾಲತಾಣಗಳು ಹೇಗೆ ನೆರವಾಗಿದೆ ಅಂತ ನಿಮ್ಮ ಅನಿಸಿಕೆ? ನನಗೆ ಯಕ್ಷಗಾನದಲ್ಲಿ ಸಾಮಾಜಿಕ ಜಾಲತಾಣಗಳು ಅದು ಇತ್ತೀಚೆಗೆ ಬಂದದ್ದಲ್ಲ, ಅದು ಯಕ್ಷಗಾನ ಕಲೆಯ ಪ್ರಚಾರ ಈ ಸಾಮಾಜಿಕ ಜಾಲತಾಣದಿಂದಲೇ ಹೆಚ್ಚು ಬಂದದ್ದು. ಯಾಕಂದ್ರೆ ಜನರ ಪ್ರಚಾರದಿಂದಲೂ ಈ ಸಾಮಾಜಿಕ ಜಾಲತಾಣ ಒಳ್ಳೆ ಕೆಲಸ ಮಾಡಿದೆ, ಇಲ್ಲ ಅಂತ ಹೇಳುದಿಲ್ಲ ನಾನು. ಇಲ್ಲದಿದ್ರೆ ಇವತ್ತು ಕಲಾವಿದ ಯಾರು ಅಂತ ಗೊತ್ತಿರ್ಲಿಕ್ಕೆ, ನಮ್ಮ ಕಾಲದಲ್ಲಿ ನಾವು ಯಾರು ಅಂತ ಇಲ್ಲ, ಆಟ ನೋಡಿದವರಿಗೆ ಮಾತ್ರ ಪ್ರಚಾರ. ಯಕ್ಷಗಾನಕ್ಕೊಂದು 500,000 ಜನ ಬಂದಿದೆ, ಆ 1000 ಜನ ನೋಡ್ತಾರೆ, ಅವರು ಹೋಗ್ತಾರೆ. ಅದೊಂದು ಅಭಿಮನ್ಯು ಪಾತ್ರ ಒಳ್ಳೇದಾಗಿದೆ. ಆಮೇಲೆ ನಮ್ಮನ್ನು ಯಾರು ನೀವು ಎಂಥದ್ದು ಅಂತ ಯಾರಿಗೂ ಗೊತ್ತಿರುವುದಿಲ್ಲ. ಯಾಕಂತಂದ್ರೆ ನಮ್ಮ ಕೆಲಸ ಆಯ್ತು, ನಾವಾಯ್ತು. ಸಮಾಜ ಜಾಲತಾಣದಲ್ಲಿ ಇವತ್ತಿನದಲ್ಲಿ ನನ್ನ ವೇಷ, ನಾನು ಮಾಡಿದಂಥ ವೇಷಗಳೆಲ್ಲ ಕಾಣಿಸ್ತಾ ಉಂಟು. ಹಾಗಾದ್ರಿಂದ ಇದು ಒಳ್ಳೆ ಒಂದು ಸಾಮಾಜಿಕ ಜಾಲತಾಣ ಕೆಲಸ ಮಾಡ್ತದೆ. ಋಣಾತ್ಮಕವಾಗಿ ಕೂಡ ಇದು ಪ್ರಚಾರಕ್ಕೆ ಬರ್ತದೆ, ಬಗ್ಗೆ ಅಂತ ಹೇಳ್ತೀರಿ? ಋಣಾತ್ಮಕವಾಗಿ ಪ್ರಚಾರಕ್ಕೆ ಇನ್ನು ಮುಂದೆಗೆ ಇನ್ನೂ ಹೆಚ್ಚು ಬರ್ತದೆ. ಇದು ನಿಜವಾಗಿ ಬೇಕು ನೋಡಿ. ಸಿನಿಮಾ ಕಲೆಗೆ ಅಬ್ಬರವಾದ ಪ್ರಚಾರ ಬಂದಿದೆ ಅಲ್ವಾ? ನಾವು ಬಾಲ್ಯದಲ್ಲಿರುವಾಗಲೇ ಸಿನಿಮಾ ಇತ್ತು. ಆಗ ನಾನು ನೋಡುವ ಕಾಲದಲ್ಲಿ ಮಾತಿಲ್ಲ, ಸಿನಿಮಾಕ್ಕೆ ಮಾತುಗಳಿಲ್ಲ, ಮೂಕಿ ಚಿತ್ರಗಳು. ಆಮೇಲೆ ಮಾತುಗಳು ಬಂತು, ಬ್ಲ್ಯಾಕ್ ಅಂಡ್ ವೈಟ್, ಅದು ಹೀಗೆ ಇತ್ತು. ಆದರೆ ಆ ಕಲಾವಿದರಿಗೆ ಮಾತ್ರ ಅಬ್ಬರ ಪ್ರಚಾರ ಇತ್ತು ನೋಡಿ, ತುಂಬ ಪ್ರಚಾರ ಇತ್ತು. ಅಬ್ಬಯ್ಯ ನಾಯ್ಡು ಇಂಥವರಿಗೆಲ್ಲ, ರಾಜಕುಮಾರ್. ಹಾಗಂತ ಯಕ್ಷಗಾನಕ್ಕೆ ಬರಲಿಲ್ಲ. ಯಕ್ಷಗಾನಕ್ಕೆ ಆ ಪ್ರಚಾರವೇ ಈಗ ಮಾನ್ಯತೆ ದೊರಕಿದ್ದು ಯಾವುದ್ರ ಋಣಾತ್ಮಕವಾಗಿ ಇದರಲ್ಲಿ ಬಂದದ್ದು ಸಾಮಾಜಿಕ ಜಾಲತಾಣ. ಇನ್ನು ತಮ್ಮ ಯಕ್ಷಗಾನ ಜೀವನದಲ್ಲಿ ತಮಗೆ ಯಾವುದಾದ್ರೊಂದು ಘಟನೆ ತುಂಬಾ ಸಂತೋಷ ಕೊಟ್ಟದ್ದು ಯಾವುದು ಆಗಿರ್ಬೋದು? ನನಗೆ ಒಂದೇ ಒಂದು ಸಂತೋಷ ಅಂತ ಹೇಳಿದ್ರೆ ಹಲವಾರು ಬಾರಿ ಇರ್ತದೆ. ಆದರೆ ನನ್ನ ಯಕ್ಷಗಾನ ಜೀವನದಲ್ಲಿ ನನಗೆ, ನಾನು ಯಕ್ಷಗಾನದಲ್ಲಿ ಗೆಜ್ಜೆ ಕಟ್ಟಿದ ದಿನ ನನಗೆ ಸಂತೋಷದ ದಿನ. ನಾನೊಬ್ಬ ಕಲಾವಿದ ಆಗಬೇಕು ರಂಗದಲ್ಲಿ, ನಮ್ಮ ಗುರುಗಳ ಆಶೀರ್ವಾದದಿಂದ ನನಗೆ ಸಂತೋಷದ ದಿನ ಯಾವುದಂದ್ರೆ ಯಕ್ಷಗಾನದಲ್ಲಿ ಗೆಜ್ಜೆ ಕಟ್ಟಿದ ದಿನ, ಕಲಾವಿದನಾದ ದಿನ ನನ್ನ. ಹಾಗೆ ಅದೇ ರೀತಿ ಈ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಘಟನೆ ತಮಗೆ ಅತ್ಯಂತ ದುಃಖ ಕೊಟ್ಟದ್ದಾಗಿ ಏನಾದ್ರು? ತುಂಬ ಉಂಟು, ಹಲವಾರು ದುಃಖಗಳು ಬಂದಿದೆ. ನಾನು ಹೇಳಿದೆಲ್ಲ ಆಗ, ಹಲವಾರು ದುಃಖಗಳು ಬಂದದಿದೆ. ಮೇಳ ತಿರುಗಾಟದಲ್ಲಿ ದುಃಖಗಳು ಬಂದರೂ ಕೂಡ ನಾನು ಸಹಿಸಿ ನಾವು ಕೂತುಕೊಂಡಿದ್ದೇವೆ. ಯಾಕಂದ್ರೆ ಆಗಿನ ಕಾಲ ಆಗಿತ್ತು. ತುಂಬ ದುಃಖ ಕಂದಿದೆ. ಯಾಕಂದ್ರೆ ಈ ಯಕ್ಷಗಾನ ಕೇಂದ್ರವನ್ನು ನಾನು ಸವಾಲಿನಲ್ಲಿ ಮಾಡಿದ್ದಂತೆ. ಇದು ಸವಾಲನ್ನು ಒಡ್ಡಿ ಮಾಡಿದ್ದು. ಕೆಲವರು ದಾನಿಗಳ ಕೈಯಿಂದ ಬರುವಂತಹ ಹಣ ಅದು ಯಾವುದೂ ಇಲ್ಲದೆ ಹೀಗೆ ಎಲ್ಲ ನಾನು ತುಂಬ ದುಃಖವನ್ನು ಅನುಭವಿಸಿದ್ದೇನೆ. ಆದರೆ ಎಲ್ಲವನ್ನು ನಾನು ಶಾರದಾ ಮಾತೆಯ ಮಡಿಲಲ್ಲಿ ಇಟ್ಟುಕೊಂಡು ನಾನು ದುಃಖವನ್ನು ನೀಗಿಸಿದ್ದೇನೆ.
ಈ ಪಯಣದಲ್ಲಿ ಎಷ್ಟೇ ಕಷ್ಟ ಎದುರಾದ್ರೂ ಕೂಡ ಬಿಡದೆ ಮುಂದುವರಿಸಬೇಕು ಅಂತ ತಮಗೆ ಯಾಕೆ ಸರ್ ಅನಿಸ್ತದೆ? ನನಗೆ ಯಾಕಂತ ಹೇಳಿದ್ರೆ ಯಕ್ಷಗಾನ ಒಂದು ಸಂಸ್ಕೃತಿಯ ಕಲೆ. ನನ್ನ ಜೀವನದಲ್ಲಿ ನನಗೆ ಯಕ್ಷಗಾನ ಸಂಸ್ಕೃತಿಯನ್ನು ಹೇಳಿಕೊಟ್ಟಿದೆ. ನನಗೆ ಯಕ್ಷಗಾನ ದೈವ ಆರಾಧನೆಯ ಕಲೆ. ಯಕ್ಷಗಾನದಿಂದಾಗಿ ನನಗೆ ದೈವ ಭಕ್ತಿ ಮೂಡಿ ಬಂತು. ಯಕ್ಷಗಾನದಿಂದಾಗಿ ದೈವ ಭಕ್ತಿ. ಯಾಕಂದ್ರೆ ಯಕ್ಷಗಾನದಲ್ಲಿ ಸಂಸ್ಕೃತಿ ಹೇಗೆ ಬರ್ತದೆ ಅಂತ ಕೇಳ್ಬಹುದು ಒಂದು ಪ್ರಶ್ನೆ. ಅದನ್ನು ನಾವು ಒಳ ಅರ್ಥದಲ್ಲಿ ನೋಡುವಾಗ ನೋಡಿ, ತಂದೆಯ ಪಾತ್ರ, ಮಗನ ಪಾತ್ರ ಸಂಪ್ರದಾಯದಲ್ಲಿ ಈಗ ಅರ್ಥಗಾರಿಕೆಯಲ್ಲಿ ಬರ್ತದ ಇಲ್ಲ ಗೊತ್ತಿಲ್ಲ ನನಗೆ. ನಮ್ಮ ಸಂಪ್ರದಾಯದಲ್ಲಿ ಮೊದಲಿತ್ತು. ಹೇಗೆ? ಜನಕ ವಂದಿಸಿದ್ದೇನೆ, ನಿಮ್ಮ ಪಾದಾರವಿಂದರಿಗೆ ನಮಸ್ಕಾರಗಳು. ಇದು ಯಕ್ಷಗಾನ ಸಂಸ್ಕೃತಿಯನ್ನು ಬಿಂಬಿಸ್ತದೆ. ಒಬ್ಬನಿಗೆ ತಂದೆಗೆ ನಮಸ್ಕಾರ ಮಾಡಬೇಕು, ಆಮೇಲೆ ದೇವರಿಗೆ, ರಾಮದೇವರಿಗೆ ವಂದಿಸುವಂಥದ್ದು. ಹಾಗಾದ್ರೆ ದೇವರಿಗೆ ನಮಸ್ಕರಿಸಬೇಕು. ಇಂಥ ಕೆಲವು ಪರಿಣಾಮಗಳು ಯಕ್ಷಗಾನದಲ್ಲಿ ಮೂಡಿ ಬಂದಿದೆ. ನಾನು ಅದನ್ನು ಅನುಸರಿಸಿದ್ದೇನೆ. ಒಬ್ಬ ವೇಷಧಾರಿ ಪಾತ್ರ ನಿರ್ವಹಿಸುವಾಗ ಯಾವುದೆಲ್ಲ ಅಂಶಗಳನ್ನು ಗಮನಿಸಬೇಕು ಸರ್? ಒಬ್ಬ ವೇಷಧಾರಿ ಅಂಶಗಳು ಅಂತ ಹೇಳಿದ್ರೆ, ಒಂದು ಪಾತ್ರದ ಚಿತ್ರಣ ಅಂತ ಹೇಳ್ತಾರೆ. ರಾಮನಾಗಿ ನಾವು ಚಿಂತನೆ ಮಾಡಬೇಕು. ರಾಮ ಹೇಗೆ, ರಾಮನ ಜೀವನದ ಆಧಾರ ಅದು ಇಂಥದ್ದು. ಇನ್ನೊಂದು, ಆ ಪಾತ್ರದಲ್ಲಿ ಎಷ್ಟು ಪದ್ಯಗಳು ಬರ್ತದೆ, ಆ ಪಾತ್ರಗಳಿಗೆ ನಾವು ಯಾವ ರೀತಿ ಅರ್ಥವನ್ನು ಹೇಳಬಹುದು. ಆಮೇಲೆ ಭಾಗವತರು ಹೇಳುವಂತಹ ಪದ್ಯಕ್ಕೆ ದೇವರ ಪಾತ್ರಗಳು ಒಟ್ಟು ಕುಣಿಲಿಕ್ಕಿಲ್ಲ. ಸಿಕ್ಕಾಪಟ್ಟೆ ದೇವರ ಪಾತ್ರಗಳು ಕುಣಿಯೋ ಕ್ರಮ ಇಲ್ಲ. ರಾಮನ ಪಾತ್ರ, ಕೃಷ್ಣನ ಪಾತ್ರ, ಆಮೇಲೆ ದೇವಿಯ ಪಾತ್ರ, ಇನ್ನು ಹಲವಾರು ಪಾತ್ರ, ಈಶ್ವರನ ಪಾತ್ರ. ಏರು ಪದ್ಯ ಬಂದರೂ ಕೂಡ ಆ ವಿಷ್ಣುವಿನ ಪಾತ್ರ ಸೀಮಿತದಲ್ಲಿ ನಾವು ಕೆಲಸ ಮಾಡುವಂಥದ್ದು. ಅದೇ ಆಗ ಒಬ್ಬ ಪಾತ್ರಧಾರಿ ಆಲೋಚನೆ ಮಾಡಬೇಕದ್ದು ಅಂತಂದ್ರೆ ಪಾತ್ರದ ಚಿತ್ರಣ ಅಂತ ಹೇಳ್ತಾರೆ. ಮೊದಲು ಅದನ್ನು ನಾವು ಗ್ರಹಿಸಬೇಕು. ಪಾತ್ರದ ಚಿತ್ರಣ. ಈಗ ರಾಮನಾಗಿ ಮಾಡುವಾಗ ನಾವು ರಾಮನ ಮಾತೆಂತ ಏನಿದೆ ಅದನ್ನೇ ಮಾತಾಡಬೇಕಾಗ್ತದೆ. ಆ ರಾಮನ ಮಾತು ಈಗಿನ ರಾಜಕೀಯಕ್ಕೆ ಬರಬಾರ್ದು ಅಂತ. ಈ ರಾಮನ ಮಾತು ಈಗಿನ ರಾಜಕೀಯಕ್ಕೆ ಬರಬಾರ್ದು. ಈಗಿನ ನಮ್ಮ ಪ್ರಾಕೃತಿಕ, ನಮ್ಮ ಈ ಕಲಿಯುಗದ ವಿಷಯಗಳಿಗೆ ಬರಬಾರ್ದು. ಇದು ಪಾತ್ರದ ಚಿತ್ರಣ. ಈಗ ಬರ್ತಾ ಉಂಟು. ಈಗಿನ ಯಕ್ಷಗಾನದಲ್ಲಿ ತುಂಬ ಬರ್ತಾ ಇದೆ. ತುಂಬ ಅದಕ್ಕೆ ವಿರುದ್ಧ ಮಾತಾಡುವವರಿದ್ದಾರೆ. ಆದರೆ ನಮ್ಮ ಕಾಲದ ಘಟ್ಟದಲ್ಲಿ ಒಬ್ಬ ಕಲಾವಿದ ರಂಗಸ್ಥಳದಲ್ಲಿ ವೈಪರೀತ್ಯ ಮಾಡಿದ್ರೆ ಪ್ರೇಕ್ಷಕ ಬಂದು ಕೇಳಿಕೊಂಡಿದ್ದ. ಕೇಳಿಕೊಂಡಿದ್ರು, ನೀವು ಯಾಕೆ ಹಾಗೆ ಮಾಡಿದ್ದು, ನಿಮಗೆ ನಿಮ್ಮ ವೇಷದ ಬಗ್ಗೆ ಗಮನ ಇಲ್ವಾ? ಸ್ಪಷ್ಟವಾಗಿ ಮೇಳದಲ್ಲಿ ತುಂಬ ಕಲಾವಿದರಲ್ಲಿ ಕೇಳಿದ್ದೇನೆ, ಹೆಸರು ಬೇಡ, ನಾನು ಇದನ್ನು ನೋಡಿದ್ದೇನೆ. ಮೊದಲ ಯಕ್ಷಗಾನದಲ್ಲಿ ಪ್ರೇಕ್ಷಕರು ಬಂದು ಕೇಳ್ತಾ ಇದ್ರು. ಭಾಗವತರು ಸರಿಯಾಗಿ ಪದ್ಯಗಳನ್ನು ಹೇಳಿ ತಾಳ ಗತಿಯನ್ನು ನೋಡಿಕೊಂಡು ವೇಗ ಗತಿಯಲ್ಲಿ ಹೋದ್ರು ಹೇಳ್ತಾ ಇದ್ರು. ಬಣ್ಣದ ವೇಷಕ್ಕೆ ವೇಗ ಗತಿ ಇಲ್ಲ, ನಿಧಾನ ಗತಿ. ವೇಗ ಗತಿ ಹೋದ್ರೆ ಕೇಳ್ತಾ ಇದ್ರು ಪ್ರೇಕ್ಷಕರು ಬಂದು, ಏನು ವೇಗಗತಿ ಪದ್ಯ ಹೇಳಿದ್ದೀರಿ ನೀವು, ಯಾಕೆ? ಅನುಭವದವರಿದ್ದಾರೆ ಪ್ರೇಕ್ಷಕರು, ನಮ್ಮಿಂದಲೂ ಹೆಚ್ಚು ಅನುಭವದವರಿದ್ದಾರೆ. ಹಾಗಿರುವಾಗ ಏನು ಅಂತಂದ್ರೆ ನಮ್ಮ ಪಾತ್ರ ಚಿತ್ರಣ ಆಗಿದೆ, ಕಲಿಯುಗದ ವಿಷಯಗಳು ಬರಬಾರ್ದು. ಪುರಾಣದ ಗತಿಯೊಳಗೆ ವೇಷ ಇರಬೇಕು. ಪುರಾಣದ ಗತಿಯೊಳಗೆ ಅದರ ಒಳಗಿರ್ಬೇಕು ಸೀಮಿತವಾಗಿ. ಹಾಗಾದ್ರೆ ಅದೊಂದು ಪಾತ್ರ ಚಿತ್ರಣ, ಒಬ್ಬ ಪಾತ್ರಧಾರಿ ಅಂತ ಹೇಳಬಹುದು. ಸಹ ಕಲಾವಿದರ ಒಟ್ಟಿಗೆ ಹೊಂದಾಣಿಕೆ ಎಷ್ಟು ಮುಖ್ಯ ಸರ್? ಸಹ ಕಲಾವಿದರಲ್ಲಿ ನಮಗೆ ಹೊಂದಾಣಿಕೆ ಮುಖ್ಯ. ನಾವು ಒಂದು ಮೇಳದಲ್ಲಿರುವಾಗ ನಮ್ಮಲ್ಲಿ ಬಹಳಷ್ಟು ಪ್ರೀತಿ, ಎಲ್ಲ ಕಲಾವಿದರಿಗೂ ನಮ್ಮ ಹತ್ರ ಬಹಳಷ್ಟು. ಇಬ್ಬರು ಮಕ್ಕಳು ಮಾಣಿಗಳು ಅಂತ ನಮಗೆ ಹೆಸರು, ಮಾಣಿಗಳು ಅಂತ, ಆಯ್ತಾ? ಕಲಾವಿದರಿಗೆ ಹೊಂದಾಣಿಕೆ ಅವಶ್ಯ. ಒಬ್ಬ ಕಲಾವಿದನಲ್ಲಿ ನಾವು ನಿಷ್ಠುರ ಮಾಡಿದರೆ ನಮಗೆ ಕಲಿಯುವಂಥ ಅವಕಾಶ ಇಲ್ಲ. ಒಂದು
ರಂಗಸ್ಥಳದಲ್ಲಿ ಹೊಂದಾಣಿಕೆ ವೇಷಗಳಿದ್ರೆ ವೇಷ ಹೊಂದಾಣಿಕೆ ಆಗುವುದಿಲ್ಲ, ಯಾಕಂದ್ರೆ ಅವನಿಗೆ ನಮ್ಮ ಹತ್ರ ದ್ವೇಷ ಉಂಟು. ಆದ್ರಿಂದ ಕಲಾವಿದನಿಗೆ ಹೊಂದಾಣಿಕೆ ಮುಖ್ಯ, ಸಹಬಾಳ್ವೆ ಅಗತ್ಯ. ಯಾವನಲ್ಲಿ ಕೂಡ ನನಗೆ ಇವತ್ತಿನವರೆಗೆ 53 ವರ್ಷ ಸರ್ವಿಸ್ ಆಯ್ತು ನನಗೆ ಯಕ್ಷಗಾನದಲ್ಲಿ. ಎಂತೆಂಥ ಕಲಾವಿದರೊಟ್ಟಿಗೆ ನಾನು ವೇಷ ಮಾಡಿದ್ದೇನೆ, ಭಾಗವತರಿಗೆ ಕುಣಿದಿದ್ದೇನೆ. ಇವತ್ತಿನವರೆಗೆ ಸಬ್ಬಣಕೋಡಿ ರಾಮಭಟ್ರಿಗೆ ನಿಷ್ಠುರ ಇಲ್ಲ. ಈ ಬಾಳ್ವೆ ಬೇಕು ಅಂತ. ಕಲಾವಿದನ ಜೀವನದಲ್ಲಿ ವಿನಯದ ಮಹತ್ವ ಏನು ಸರ್? ಕಲಾವಿದರಲ್ಲಿ ನೋಡಿ, ನಾನೇ ಈಗ ಕೆಲವು ಕಡೆ ಅನುಭವಿಸ್ತಾ ಇದ್ದೇನೆ ಈ ವಿಷಯವನ್ನು. ನಾನು ಯಕ್ಷಗಾನದ ಚೌಕಿಗೆ ಹೋಗುವುದು ನಿಲ್ಲಿಸಿದ್ದೇನೆ. ಈಗ ಪ್ರಕೃತ ಈಗ ಹೊಸ ಯಕ್ಷಗಾನದ ಚೌಕಿಗೆ ನಾನು ಹೋಗುವುದು ನಿಲ್ಲಿಸಿದ್ದೇನೆ. ಹೋಗುದು ಭಾರಿ ಕಡಿಮೆ. ಯಾಕಂತೇಳಿದ್ರೆ ಯಕ್ಷಗಾನದ ಕಲಾವಿದನನ್ನು ಹೊಗಳಿದ ಕೂಡಲೇ ಅವ ಏನು ಮಾಡ್ತಾನೆ ಅಂತ ಹೇಳಿದ್ರೆ ನನಗೆ ಬಂತು ಅಂತ ಗ್ರಹಿಸ್ತಾನೆ. ಇದು ಬಣ್ಣದ ಗುಣ ಅಂತ ಹೇಳ್ತಾರೆ. ಮತ್ತೆ ಇನ್ನು ಹಳೆಯ ಮಾತಿನಲ್ಲಿ ಒಂದಿತ್ತು, ಚೆರಿಗೆ ಅನ್ನದ ಮಹತ್ವ ಅಂತ ಹೇಳ್ತಾ ಇದ್ರು ಮೊದಲು. ಹಾಗಾದ್ರಿಂದ ಏನು ಅಂತ ಹೇಳಿದ್ರೆ ಕಲಾವಿದ ನಾನು ಅನ್ನೋದು ತುಂಬಿದೆ. ಈಗಿನ ನಮ್ಮ ಅಂದಿನ ಇದಕ್ಕೂ ಇಂದಿನ ಇದಕ್ಕೂ ತುಂಬ ಹೊಂದಾಣಿಕೆ, ತುಂಬ ವಿರುದ್ಧವಾಗಿದೆ. ಆದ್ರಿಂದ ಈಗೇನು ಅಂತ ಹೇಳಿದ್ರೆ ಕಲಾವಿದರಿಗೆ ಬೇಕಾದ್ದು ವಿನಯತೆ. ಕಲಾವಿದನಿಗೆ ಬೇಕಾದ್ದೇನು ಅಂತ ಹೇಳಿದ್ರೆ ನಾನು ಎನ್ನುವುದನ್ನು ಬಿಡಬೇಕು, ನಾವು ಎನ್ನುವುದು ಬೇಕು. ಕಲಾವಿದನಲ್ಲಿ ಯಾವುದು ಬೇಕಾದ್ದು? ನಾವು ಎನ್ನುವುದು ಬೇಕು. ಹೇಗೆ? ನನಗೆ ಇನ್ನೂ ಕಲೀಲಿಕ್ಕೆ ಉಂಟು. ಒಬ್ಬ ಪ್ರೇಕ್ಷಕ ಬಂದು ನಮಸ್ಕಾರ ಮಾಡಿದರೆ ನಾವು ಪ್ರತಿ ನಮಸ್ಕಾರ ಕೊಡಬೇಕು. ಯಾಕಂತ ಹೇಳಿದ್ರೆ ಅವನಿಗೆ ಬೇಸರ ಆಗ್ತದೆ. ನಾನೊಂದು ವಿಷಯ ಹೇಳ್ತೇನೆ. ತುಂಬ ಮಂದಿ ಭಾಗವತರುಗಳು ಇದ್ದಾರೆ. ಒಬ್ಬರು ಭಾಗವತರ ಕಥೆ ಹೇಳ್ತೇನೆ, ಹೆಸರು ಹೇಳುವುದಿಲ್ಲ ನಾವು ಇದು ಸಾರ್ವಜನಿಕದಲ್ಲಿ ಹೆಸರು ಹೇಳುವುದು ತಪ್ಪಾಗ್ತದೆ. ಇದು ನನಗೆ ಅನುಭವದ ಒಂದು ಮಾತನ್ನು ಹೇಳ್ತೇನೆ. ವಿನಯತೆ ಅಂದ್ರೆ ಎಷ್ಟು ಬೇಕು ಅಂತ. ನಾವು ಮಂಗಳೂರು ಪುರಭವನದಲ್ಲಿ ಯಕ್ಷಗಾನ, ಬೀಸರುಂಡಿಂದ ಒಬ್ರು ಪ್ರಖ್ಯಾತ ಭಾಗವತರು ನನ್ನೊಂದಿಗೆ ಹತ್ತಿದ್ರು ಆ ಬಸ್ಸಿಗೆ. ನನಗೊಂದು ಅಭ್ಯಾಸ ಉಂಟು, ಏನು ಅಂತ ಹೇಳಿದ್ರೆ ಹಿರಿ ಕಲಾವಿದರನ್ನು ಭಾಗವತರನ್ನು ಕಳುವಾಗ ನಾನು ಅವರಿಗೆ ಮಾನ್ಯತೆ ಕೊಡ್ತೇನೆ. ಸ್ಥಳ ಇರಲಿಲ್ಲ, ಆಗ ನಾನು ಹೇಳಿದೆ, ಭಾಗವತರೇ ನೀವು ಕೂತುಕೊಳ್ಳಿ ಅಂತ. ನನ್ನ ಸೀಟನ್ನು ಬಿಟ್ಟುಕೊಟ್ಟೆ. ನಾನು ವಿಟ್ಲದಿಂದ ಏರಿಕೊಂಡ. ಆಗ ನನ್ನ ಹತ್ರ ಸ್ವಂತ ವಾಹನ ಇಲ್ಲ. ಇವರು ಭಾಗವತರು ಏನು ಮಾಡಿದ್ರು, ಕೂತುಕೊಂಡ ಕೂಡಲೇ ಒಬ್ಬರು ಹತ್ತಿರದವರು ಭಾಗವತರೇ ನಮಸ್ಕಾರ ಪುರಭವನಕ್ಕೆ ಹೋಗುದಲ್ವಾ ಹೇಳುವಾಗ ಇವರು ಏನು ಮಾಡಿದ್ರು, ನಮಸ್ಕಾರವೇ ಕೊಡ್ಲಿಲ್ಲ. ಅವರು ಕೊಡ್ಲೇ ಇಲ್ಲ ನಮಸ್ಕಾರ. ಕೂತ್ಕೊಂಡು ಹೀಗೆ ಸ್ಟ್ರೈಟ್ ಆಗಿ ನಮಸ್ಕಾರ ಅಂದ್ರೆ ನಗು ಕೂಡ ಮಾಡಲಿಲ್ಲ. ಕಡೆಗೆ ಆಗುವ ನನಗೆ ಬೇಸರ ಆಯ್ತು. ನಾನು ಹೇಳಿದೆ, ನಮಸ್ಕಾರ ಅವರು ಏನೋ ಇಂದು ಸ್ವಲ್ಪ ಗಂಭೀರದಲ್ಲಿದ್ದಾರೆ, ಮತ್ತೆ ನೋಡುವ ಅಂತ ಹೇಳಿದೆ. ನಾನು ಸಮಾಧಾನ ಮಾಡಿದೆ. ಅವರಿಗೆ ಬೇಸರ ಆಯಿತು. ಅವರು ಕಡೆಗಾಗುವಾಗ ಬಸ್ಸಿನಿಂದ ಇಳಿದ್ರು ಮಂಗಳೂರಿನಲ್ಲಿ. ಅವರು ಬರೋದಾಟಕ್ಕೆ. ಅಷ್ಟಾಗುವಾಗ ಅವರು ಹೇಳಿದರು, ನಿಮ್ಮ ಮೇಲೆ ನನಗೆ ತುಂಬ ಅಭಿಮಾನ. ಅವರು ಕೈ ಹಿಡಿದ್ರು, ನಿಮ್ಮ ಮೇಲೆ ನನಗೆ ತುಂಬ ಅಭಿಮಾನ, ಅದು ಬಿಟ್ಟೆ. ನಿಮ್ಮ ಮೇಲೆ ನನಗೆ ಅಭಿಮಾನ ಇಲ್ಲ, ನನಗೆ ಕಲೆಯ ಮೇಲೆ ಅಭಿಮಾನ ಉಂಟು. ಅದಕ್ಕೆ ಬೇಕಾಗಿ ನಾನು ನಮಸ್ಕಾರ ಕೊಟ್ಟದ್ದು. ಕಲೆಯ ಮೇಲೆ ಅಭಿಮಾನ ಮತ್ತು ಹಿರಿ ಭಾಗವತರನ್ನು ಕಂಡ್ರೆ ನನಗೆ ನಮಸ್ಕಾರ, ಇನ್ನು ನಿಮಗೆ ನಮಸ್ಕಾರ ಇಲ್ಲ ನಂದು. ಅವ್ರು ಹೇಳಿಬಿಟ್ರು, ಕಲಾವಿದನಿಗೆ ಬೇಕಾದ ವಿನಯತೆ ಅಂತ ಹೇಳಿದ್ರು. ನೀವು ಎಷ್ಟೇ ದೊಡ್ಡ ಜನ ಆಗಿರ್ಬೋದು, ರಂಗದಲ್ಲಿ ಕಲಾ ಪೋಷಕರ ಕಲಾವಿದರಿಂದಾಗಿ ಪ್ರೇಕ್ಷಕರಿಂದಾಗಿ ಕಲಾವಿದನಾಗೋದು, ಕಲಾವಿದನಿಂದಾಗಿ ಪ್ರೇಕ್ಷಕ ಆಗುವುದಿಲ್ಲ ಅಂತ ಅಂದಾಜಾಯ್ತಲ್ಲ. ಪ್ರೇಕ್ಷಕನಿಂದಾಗಿ ಕಲಾವಿದ ಆಗುದವ, ಅವನಿಗೆ ಮೆಚ್ಚುಗೆ ಆಗ್ತದೆ ಆ ಪಾತ್ರ. ಇನ್ನೊಂದು ವಿಷಯ, ಮತ್ತೊಂದು ಇದು, ಆಗ ಅವರು ಹೇಳಿದರು, ಇನ್ನು ನಾನು ನಿಮಗೆ ನಮಸ್ಕಾರ ಕೊಡುವುದಿಲ್ಲ ಅಂತ. ಆಮೇಲೆ ಅದು ಏನಾಯ್ತು ಗೊತ್ತುಂಟ, ಪೇಪರ್ನಲ್ಲಿ ಸಮೇತ ಬಂತು ಆ ವರದಿ. ಕಲಾವಿದರ ಎಂಥದ್ದು ಅಂತ ಹೇಳಿದ್ರು, ದೌಷ್ಟ್ಯತನ ಅಂತ ಹಾಕಿ ಅವರು ಅದನ್ನು ಹಾಕಿದ್ರು. ಇನ್ನೊಬ್ಬರು ಭಾಗವತರು ಇದ್ರು. ಹೇಗೆ ಅಂತ ಹೇಳಿದ್ರೆ, ಅವರನ್ನು ಹೊಗಳಿದ ಕೂಡಲೇ
ನಿಮ್ಮ ಪದ್ಯ ಭಾರಿ ಒಳ್ಳೆಯದಾಗಿದೆ. ಹೇಳಿದ ಕೂಡಲೇ ಅವರು ಹೇಳುದು, ನೀವು ಹೋಗಿರಯ್ಯ, ನನಗೆ ಗೊತ್ತುಂಟು ನನ್ನ ಪದ್ಯ ಎಷ್ಟು ಅಂತ, ನನ್ನ ಪದ್ಯ ಎಷ್ಟು ಅಂತ ನನಗೆ ಗೊತ್ತುಂಟು, ನೀವು ಯಾಕೆ ಹೊಗಳುದು? ಬೇಕಾದ್ರೆ ಕೇಳಿದಿರಲ್ಲ, ಇನ್ನು ಮುಂದಕ್ಕೆ ಕೇಳಲಿಕ್ಕೆ ಬನ್ನಿ, ನನ್ನ ಹೊಗಳಬೇಡಿ, ಹೀಗಿದ್ದವರು ಇದ್ದಾರೆ ಅಂತ. ಈಗ ಆತ್ಮಾರ್ಥವಾಗಿ ಒಂದು ಹೊಗಳುದು ಭಾಗವತರನ್ನು. ಇದು ಭಾಗವತರನ್ನು ಉದ್ದೇಶಿಸಲ್ಲ, ಕಲಾವಿದರಲ್ಲೂ ಇದ್ದಾರೆ. ಕಲಾವಿದರಲ್ಲಿಯೂ ಕೆಲವರಿದ್ದಾರೆ, ಕೆಲವರು ಕಲಾವಿದರು ಇದ್ದಾರೆ. ನಮಸ್ಕಾರ ಹೇಳಿದ್ರೆ ನಮಸ್ಕಾರ ಹೇಳುವವರಿಲ್ಲ. ಈಗ ನಾನೇ ಒಳ್ಳೆ ಚೌಕಿಗೆ ಹೋಗುದಿಲ್ಲ ಅಂತ ಹೇಳಿದ್ದೆ, ಅದಕ್ಕೆ ನಮ್ಮ ಕಾಲದಲ್ಲಿ ಇತ್ತದು. ಒಂದು ಕಲಾವಿದ ಕಾಣುವಾಗ ನಮಸ್ಕಾರ, ಇದು ಯಾಕಂದ್ರೆ ಪ್ರೀತಿಯಲ್ಲಿ ಕೊಡುವಂಥದ್ದು. ಈಗ ನಾವು ಹೋದ ಕೂಡಲೇ ಚೌಕಿಯಲ್ಲಿ ನಮ್ಮನ್ನು ಕೇಳುವವರಿಲ್ಲ. ನಾವೆಲ್ಲ ಆಗಲ್ಲ, ಪ್ರೇಕ್ಷಕರು ಬಂದಂತಾಗ ನಮಸ್ಕಾರ ಮಾಡ್ತಾ ಇದ್ವಿ. ಅಷ್ಟು ವಿನಯತೆ ಇತ್ತು ಆ ಕಾಲದಲ್ಲಿ. ವಿನಯತೆ ಕಲಾವಿದನಿಗೆ ಮುಖ್ಯ ಅಂತ. ಕಲಾವಿದ ಬೆಳೆಯುವುದು ಯಾವುದರಲ್ಲಿ? ವಿನಯತೆಯಲ್ಲಿ. ವಿನಯತೆಯಲ್ಲಿ ಕಲಾವಿದ ಬೆಳೆಯುವುದು. ವಿನಯತೆ ಇಲ್ಲ, ಕಲಾವಿದ ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ. ಇಂದಿನ ಯುವ ಕಲಾವಿದರಲ್ಲಿ ತಾವು ಮೆಚ್ಚುವಂತ ಗುಣ ಯಾವುದು ಸರ್? ಇವತ್ತಿನ ಇದರಲ್ಲಿ ಯುವ ಕಲಾವಿದರಲ್ಲಿ ಮೆಚ್ಚುವಂತ ಗುಣ ಅದೇ ನಾನು ಹೇಳಿದೆಲ್ಲ. ಕೆಲವರಿದ್ದಾರೆ, ಒಳ್ಳೆಯವರು ಇದ್ದಾರೆ, ಕೆಲವರು ಏನು ಗುರುಗಳಂತೇಳಿ ನಮ್ಮನ್ನು ಮಾನ್ಯತೆ ಮಾಡುವವರು ಇದ್ದಾರೆ, ಕೆಲವರಲ್ಲಿ ಸಂಸ್ಕೃತಿ ಇದೆ. ಹಾಗಾದ್ರೆ ಯುವ ಕಲಾವಿದರಿಗೆ ನಾನು ಹೇಳಿದ್ದೇನೆಂದ್ರೆ, ಯಕ್ಷಗಾನದಲ್ಲಿ ಆದಷ್ಟು ಪ್ರೇಕ್ಷಕರನ್ನು ಹಂಚಿಕೊಳ್ಳಿ ಭಕ್ತಿಭಾವದಲ್ಲಿ. ಇನ್ನು ಹಿರಿ ಕಲಾವಿದರು ಕಂಡ್ರೆ ಮಾತಾಡಿಕೊಳ್ಳಿ, ಇಷ್ಟನ್ನು ನಾನು ಹೇಳ್ತೇನೆ. ಯುವ ಪೀಳಿಗೆಯ ಕೈಯಲ್ಲಿ ಯಕ್ಷಗಾನದ ಭವಿಷ್ಯವನ್ನು ತಾವು ಹೇಗೆ ಕಾಣ್ತೀರಿ ಸರ್? ನಾನು ಯುವ ಪೀಳಿಗೆಯಲ್ಲಿ ಯಕ್ಷಗಾನದ ಭವಿಷ್ಯ ಅಂತ ಹೇಳುವಾಗ, ನಾನು ಸಾರ್ವಜನಿಕ ಕ್ಷೇತ್ರದಲ್ಲಿ ಈಗ ಇದನ್ನು ಟೀಕೆ ಮಾಡುವುದಲ್ಲ, ಯುವ ಪೀಳಿಗೆಯಲ್ಲಿ ನಾನು ಯಕ್ಷಗಾನವನ್ನು ಬಗ್ಗೆ ಒಳ್ಳೆ ಯುವ ಪೀಳಿಗೆ ಮುಂದೆ ಬಂದಿದೆ, ಅದನ್ನು ನಾನು ಮೆಚ್ಚುತ್ತೇನೆ. ಯುವ ಪೀಳಿಗೆಯವರು ಯಕ್ಷಗಾನಕ್ಕೆ ತುಂಬ ಮಂದಿ ಬರ್ತಾ ಇದ್ದಾರೆ. ಈಗ ಮಾತೇಂದ್ರರು ಕೂಡ ಬರ್ತಾರೆ. ನಾನು ಸಾಲೆತ್ತೂರಿನಲ್ಲಿ ಮೊನ್ನೆ ನನಗೆ ತರಬೇತಿ ಒಂದು ಹೊಸತಾಗಿದೆ, ಮಾತೇಂದ್ರರು ಇದ್ದಾರೆ ಬಹಳಷ್ಟು ಮಂದಿ. ನೋಡಿ, ನಮ್ಮ ಇಲ್ಲಿಗೆ ಇದ್ದಾರೆ ತುಂಬ ಮಂದಿ. ಹಾಗೆ ಈಗ ನಾನು ಹೇಳುವುದೇನಂತಂದ್ರೆ, ಯುವ ಪೀಳಿಗೆಯಲ್ಲಿ ಯಕ್ಷಗಾನದ ಭವಿಷ್ಯ ಇದೆ, ನಾವು ಇಲ್ಲ ಅಂತ ಹೇಳುವುದಿಲ್ಲ. ಹಾಗೆ ಅಂತ ಯಕ್ಷಗಾನಕ್ಕೆ ಬೇಕಾದ ಚೌಕಟ್ಟನ್ನು ಯುವ ಪೀಳಿಗೆ ಮಾಡಬೇಕು. ಒಂದು ಸಂಪ್ರದಾಯವನ್ನು ಇಟ್ಟುಕೊಳ್ಬೇಕು ಅಂತ. ರಂಗಸ್ಥಳದಲ್ಲಿ ಬರುವಾಗ ತಮ್ಮ ತಮ್ಮ ಇಚ್ಛಾ ಪ್ರಕಾರ ಕುಣಿಯುವುದು, ತಾವು ಮಾಡಿದ್ದೇ ಆಗ್ತದೆ ಅಂತ ರಂಗಸ್ಥಳದಲ್ಲಿ ಮಾತಾಡುವುದು, ಇಂಥ ಇದನ್ನು ನಿಲ್ಲಿಸಬೇಕು. ಹಾಗಾದ್ರೆ ಯುವ ಪೀಳಿಗೆ ಮುಂದೆ ಬರ್ತದೆ. ಇನ್ನು ಯಕ್ಷಗಾನ ಕಲಿಯುವುದಕ್ಕೆ ಬಯಸುವ ಮಕ್ಕಳಿಗೆ ತಾವೇನು ಹೇಳ್ತೀರಿ ಸರ್? ಬಯಸುವ ಮಕ್ಕಳಿಗೆ ಹೇಳುವಂಥದ್ದೇನಿಲ್ಲ, ನಾವು ಯಕ್ಷಗಾನವನ್ನು ಕಲಿಯಿರಿ, ಕಲಾವಿದರಾಗಿ ಮೂಡಿ ಬನ್ನಿ. ಆಮೇಲೆ ಶ್ರದ್ಧೆಯಿಂದ, ಭಕ್ತಿಯಿಂದ, ಗುರು ಭಕ್ತಿಯಿಂದ, ದೈವ ಭಕ್ತಿಯಿಂದ, ಕಲೆಯ ಮೇಲೆ ಪ್ರೀತಿಯಿಂದ, ತಂದೆ ತಾಯಿಗಳಿಂದ ಅನುಗ್ರಹಿತರಾಗಿ ಕಲೀರಿ ಅಂತ ಹೇಳ್ತೇನೆ ಅಷ್ಟೇ. ಮಕ್ಕಳನ್ನು ಯಕ್ಷಗಾನದ ಹತ್ತಿರಕ್ಕೆ ಕರ್ಕೊಂಡು ಬರ್ಲಿಕ್ಕೆ ಅವರ ಪೋಷಕರು ಏನು ಮಾಡಬಹುದು ಸರ್? ಯಾವ ರೀತಿ ಅವರನ್ನು ಪ್ರೋತ್ಸಾಹಿಸಬಹುದು? ಪೋಷಕರಿಗೆ ಈಗ ನೋಡಿ, ನಾನು ಎಷ್ಟೋ ಕಡೆ ತರಬೇತಿ ಮಾಡ್ತೇನೆ. ಇದೊಂದು ಪ್ರಶ್ನೆ ಸರಿಯಾದ್ದು. ಪೋಷಕರಿಗೆ ಕೆಲವು ಕಡೆ ಏನಂದ್ರೆ, ಪೋಷಕರಿಗೆ ಬಹಳಷ್ಟು ಯಕ್ಷಗಾನ ಕಲೆಯ ಮೇಲೆ ಪ್ರೀತಿ. ಅವರು ಬಾಲ್ಯದಿಂದಲೇ ನೋಡಿದ್ದಾಗಿರ್ಬಹುದು ಆ ದಂಪತಿಗಳು. ಹಾಗೆಂತ ಮಗನಿಗೆ ಏನು ಇದಿಲ್ಲ, ಯಾವುದು ಯಕ್ಷಗಾನ ಕಲೆಯ ಬಗ್ಗೆ ಅಭಿಮಾನ ಇಲ್ಲ. ಅಭಿಮಾನ ಅಂದ್ರೆ ಅವನಿಗೆ ಅದರ ಬಗ್ಗೆ ಇದಿರುವುದಿಲ್ಲ. ಹಾಗೆಂತ ಮಗ ಕಲಿಬೇಕು ಅಂತ ಅವ್ರು ಕರ್ಕೊಂಡು ಬರ್ತಾರೆ ನಮ್ಮಲ್ಲಿಗೆ. ಕರ್ಕೊಂಡು ಬಂದು ನನಗೆ ನೋಡುವಾಗಲೇ ಗೊತ್ತಾಗ್ತದೆ, ಇಷ್ಟು ವರ್ಷ ಆಯ್ತಲ್ಲ. ನಾನು ಹೇಳ್ತೇನೆ, ನೋಡಿ, ನೀನು ಅಮ್ಮ ಅಪ್ಪನ ಒತ್ತಾಯಕ್ಕೆ ಸೇರಿದ್ದ ಅಂದ್ರೆ ಅವ ಕಲಿಯುವುದಿಲ್ಲ. ಯಕ್ಷಗಾನ ಕಲಿಬೇಕಲ್ಲ. ಈ ವಾರದಿಂದ ಮತ್ತಿನ ವಾರಕ್ಕೆ ಸರಿಯಾದ ತರಬೇತಿ ಬರಬೇಕಲ್ಲ, ಅವ ನಾಟ್ಯ ಮಾಡಬೇಕಲ್ಲ, ಅವ ಕಲಿಯುವುದಿಲ್ಲ. ಕಲಿಯದೇ ಇರುವಾಗ ನನಗೆ ಗೊತ್ತಾಗ್ತದೆ ಪ್ರೇಕ್ಷಕರು ಏನು ಮಾಡಬೇಕು ಅಂತ. ನಾನು ಹೇಳ್ತೇನೆ ಮತ್ತೆ ಪ್ರೇಕ್ಷಕರಲ್ಲಿ, ನೋಡಿ, ನೀವು ಅವನನ್ನು ಸ್ವಲ್ಪ ಅವ ಹೇಳ್ತಾನೆ, ನಾನು ತಂದೆ ತಾಯಿಯ ಒತ್ತಾಯಕ್ಕೆ ಸೇರಿದ್ದು, ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾನೆ. ಆಗ ನಾನು ಹೇಳೋದು, ನೋಡಿ, ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಅವನಿಗೆ ಸ್ವಲ್ಪ ಮನೆಯಲ್ಲಿ ಅವನನ್ನು ನೀವು ಬನ್ನಿ, ನೋಡಿ ಕ್ಲಾಸ್ ಕೊಡೋದು, ಮತ್ತೆ ಅದನ್ನು ಕುಣಿಸಿ, ನಿಮ್ಮ ಪ್ರೀತಿ ಅವನ ಮೇಲೆ ಬೀಳಲಿ. ನಿಮ್ಮ ಒತ್ತಾಯಕ್ಕೆ ಅವನನ್ನು ಕರ್ಕೊಂಡು ಬಂದು ಸೇರಿಸುವುದಲ್ಲ. ನಿಮಗೆ ಅದರ ಮೇಲೆ ಪ್ರೀತಿ ಉಂಟು, ಅಭಿಮಾನ ಉಂಟು ಅಂತ ಅವನಿಗೆ ಗೊತ್ತಾಗ್ಲಿ.
ಗೊತ್ತಾಗುವಾಗ ಸರಿ ಆಗ್ತದೆ. ಹಾಗೆ ಆಮೇಲೆ ಅವರು ಅದೇ ಕಲಾವಿದ ಆಮೇಲೆ ಒಳ್ಳೆ ಕಲಾವಿದನಾಗಿ ಮೂಡಿ ಬರುದು. ಹೀಗೆ ಪ್ರೇಕ್ಷಕರ ಪ್ರೋತ್ಸಾಹ ಬೇಕು ಮಕ್ಕಳಿಗೆ. ಯಕ್ಷಗಾನದ ಬೆಳವಣಿಗೆಯಲ್ಲಿ ಸಮಾಜದ ಪಾತ್ರ ಏನು ಸರ್? ಯಕ್ಷಗಾನದ ಬೆಳವಣಿಗೆಯಲ್ಲಿ ಸಮಾಜದ ಪಾತ್ರ ಅಗತ್ಯ. ಯಾಕಂದ್ರೆ ಸಮಾಜ ಅಂದ್ರೆ ಜನರಲ್ವ ನಾವು ಹೇಳುವಂಥದ್ದು. ಹಾಗಾದ್ರೆ ಏನು ಅಂತ ಹೇಳಿದ್ರೆ, ನಾನು ಆಗ ಹೇಳಿದ ಮಾತಾದಲ್ಲಿ ಪ್ರೇಕ್ಷಕರು, ಯಕ್ಷಗಾನವನ್ನು ಬೆಳೆಸುವಂಥದ್ದು ಯಾರಂದ್ರೆ ಸಮಾಜ. ಒಬ್ಬ ಕಲಾವಿದನನ್ನು ಎತ್ತಿ ಅವನನ್ನು ಒಳ್ಳೆಯ ಕಲಾವಿದ ಅಂತ ತೋರಿಸಿಕೊಡುವಂಥದ್ದು ಹೇಳಿದ್ರೆ ರಂಗದಿಂದ ಸಮಾಜ. ಹಾಗಾದ್ರೆ ಕಲಾವಿದ ಮತ್ತು ಸಮಾಜ ಎನ್ನುವ ದೃಷ್ಟಿಯಲ್ಲಿ ಹಾಗೆ ಅಂತ ಕಲಾವಿದ ಯಾವುದನ್ನು ಮಾಡ್ತಾನೆ ರಂಗಸ್ಥಳದಲ್ಲಿ ಅದನ್ನು ಸಮಾಜ ಸ್ವೀಕಾರ ಮಾಡ್ತದೆ. ಕಲಾವಿದ ಯಾವುದನ್ನು ಆಗದಂತಹ ಕೆಲವು ದೃಶ್ಯಗಳನ್ನು ಮಾಡ್ತಾರೆ ರಂಗಸ್ಥಳದಲ್ಲಿ ಅದನ್ನು ದ್ವೇಷಿಸ್ತಾರೆ. ಹಾಗಿರುವಾಗ ಕಲೆಯ ವಿಚಾರದಲ್ಲಿ ಕಲಾವಿದನಿಗೆ ಸಮಾಜ ಮುಖ್ಯ. ಸಮಾಜ. ಯಕ್ಷಗಾನ ತಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಟ್ಟಿದೆ ಸರ್? ನನ್ನ ಯಕ್ಷಗಾನದಲ್ಲಿ ನನ್ನ ಜೀವನವನ್ನು ನಾನು ಹೇಳಿದಲ್ಲ, ಶಿಸ್ತುಬದ್ಧವಾಗಿ ನನಗೆ ಧರ್ಮದ ಬೋಧನೆ ಮಾಡಿದೆ. ನಾನು ಒಂದೇ ಒಂದು ವಿಚಾರ ಹೇಳ್ತೇನೆ, ಈ ಸ್ಥಳವನ್ನು ಖರೀದಿಸಿ ನಾನು ಯಕ್ಷಗಾನ ಕೇಂದ್ರ ಮಾಡ್ತೇನೆ ಅಂತ ಹೊರಟಿದ್ದೇನೆ. ನನಗೆ ಅದು ಮೊದಲನೇ ಕಾರಣ ಏನು ಅಂತ ಹೇಳಿದ್ರೆ ಯಕ್ಷಗಾನದ ಜೀವನ, ಸುಳ್ಳು ಹೇಳಲಿಕ್ಕಿಲ್ಲ ಅಂತ. ಎಷ್ಟೋ ಕಡೆ ಕೆಲವೆಲ್ಲ ನಡೆದಿದೆ, ನಿಮಗೆ ಗೊತ್ತಿರಬಹುದು, ನಾವು ಹೇಳಲಿಕ್ಕೆ ಅಂತಿಲ್ಲ. ಸರ್ಕಾರದ ಮಟ್ಟದಲ್ಲಿ ಆದ ಪಾರ್ಥಿಸುಬ್ಬನ ಬಿಲ್ಡಿಂಗ್ ಅಲ್ಲಿ ಏನಾಗಿದೆ ಗೊತ್ತಿದೆ ಅಲ್ಲ, ಕುಂಬ್ಳೆಯಲ್ಲಿ ಯಕ್ಷಗಾನದ ಹೆಸರಿನಲ್ಲಿ ಪಾರ್ಥಿಸುಬ್ಬನ ಕಲಾಮಂಟಪ ಅಂತ ಇದೆಲ್ಲ ಮಾಡುದು ಅಂತೆಲ್ಲ ಅಲ್ಲಿ ಹೊರಟಿದಾರಲ್ಲ, ಅದು ಅರ್ಧದಲ್ಲಿ ನಿಂತಿದೆ ಗೊತ್ತುಂಟಲ್ಲ. ನಂದು ಅದಾಗ್ಲಿಲ್ಲ, ನಾನು ಅರ್ಧದಲ್ಲಿ ನಿಲ್ಲಿಕ್ಕಿಲ್ಲ. ನಂದು ಒಂದೇ ಒಂದು ದೈವಾನುಗ್ರಹ, ಗುರುಭಕ್ತಿ, ಗುರುವಾಶೀರ್ವಾದ ಬೇಕು. ಭಟ್ರೆ ಚಂದು ದೊಡ್ಡ ಒಬ್ಬ ಯಕ್ಷಗಾನದ ಮೇರು ಗುರು, ಅವರ ಶಿಷ್ಯರೇ ಹೆಚ್ಚು ಇರುವುದು. ಅರ್ವಕೊರಗಪ್ಪರಿಂದ ಹಿಡಿದು ಚೆನ್ನಪ್ಪ ಶೆಟ್ಟರವರೆಗೆ ನಾವು ಹೇಳುವಂಥದ್ದು, ಆಯ್ತಾ. ಆಮೇಲೆ ಹಲವಾರು ಮಂದಿ ಶಿಷ್ಯರು ಇವತ್ತಿಗೂ ಇದ್ದಾರೆ. ಡಿ ಮನೋಹರ್ ಕುಮಾರ್, ವಸಂತ ಕಾಯರ್ತಡ್ಕ, ನಾನು, ಸದಾಶಿವ ಕುಲಾಲ್ ಎಲ್ಲರೂ ಇದ್ದಾರೆ. ಹಾಗಾದ್ರೆ ಆ ಗುರುಗಳ ಹೆಸರಿಗೆ ಚ್ಯುತಿ ಬರಬಾರದು. ಆದ್ರಿಂದ ಯಕ್ಷಗಾನದಲ್ಲಿ ನನಗೇನು ಅಂತೇಳಿದ್ರೆ ಧರ್ಮವನ್ನು ಬೋಧಿಸಿದೆ. ಸುಳ್ಳು ಹೇಳಬಾರ್ದು, ಸತ್ಯವನ್ನು ಹೇಳಬೇಕು. ಆದ್ರಿಂದ ನಾನು ಇದನ್ನು ಛಲಪಟ್ಟು ಈ ಯಕ್ಷಗಾನ ಕೇಂದ್ರವನ್ನು ಮಾಡಿದ್ದೇನೆ ಅಷ್ಟೇ. ತಾವು ಇಲ್ಲಿಯವರೆಗೆ ಯಕ್ಷಗಾನದಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡಿದ್ದೀರಿ. ಇನ್ನು ಮುಂದೆ ತಮ್ಮ ಕನಸು ಅಥವಾ ಯೋಜನೆ ಏನು? ನನ್ನ ಕನಸು ಅಂತ ಹೇಳಿದ್ರೆ ನೋಡಿ, ಇದು 2 ವರ್ಷ ಮುಂಚಿತವಾಗಿ ಆಗಿದೆ, ತೆಂಕಬೈಲಿ ಸ್ಮೃತಿ ಭವನ. ಇದು ನೋಡಿ ಕಳೆದ ವರ್ಷ ಮಾಡಿದ್ದೇನೆ. ಇದು ನನ್ನ ಕನಸು. ಶಾರದಾ ಮಾತೆಗೆ ವರ್ಷಾವಧಿ ಶಾರದೆಯ ಪೂಜೆ 2 ದಿನ ನಡೀತಾ ಉಂಟು. 25ನೇ ವರ್ಷ ಆಗಿ ಇವತ್ತು 26 ಶಾರದೆ ಮಾತೆಗೆ. ಇದೊಂದು ಮಂಟಪ ಮಾಡಬೇಕು ನೋಡಿ, ಎಲ್ಲವಾಗಿದೆ, ಬೆಳ್ಳಿ ಕಿರೀಟ, ಇದೆಲ್ಲ ನನ್ನ ಕನಸು. ಅದನ್ನು ನೆನಸಾಗಿದ್ದಾಳೆ ಶಾರದಾ ಮಾತೆ. ಆಮೇಲೆ ಇನ್ನೊಂದೇನಂದ್ರೆ, ಈಗ ನಾವು ನೋಡಿ ಅಲ್ಲಿ ಒಂದು ವೇದಿಕೆ ಕಾಣ್ತಾ ಉಂಟಲ್ಲ, ರಂಗವೇದಿಕೆ ನೋಡಿದ್ರಲ್ಲ, ಆ ರಂಗವೇದಿಕೆ ಎದುರು ಭಾಗದಲ್ಲಿ ನಮಗೊಂದು ಸಭಾಭವನ ಆಗ್ಬೇಕು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಪ್ರೇಕ್ಷಕರು ಸೇರ್ತಾರೆ ನಮ್ಮ ಕಾರ್ಯಕ್ರಮ. ನಾವು ಚಪ್ಪರದ ವ್ಯವಸ್ಥೆ ಮಾಡುವಂಥದ್ದು ಅದಲ್ಲ, ಒಂದು ಸಭಾಭವನವನ್ನೇ ಮಾಡಬೇಕನ್ನುವಂತಹ ಕನಸನ್ನು ನಾನು ಹೊತ್ತಿದ್ದೇನೆ. ಅದೊಂದು ಆಗಬೇಕು ಅಂತ. ತಮ್ಮ ಇಡೀ ಯಕ್ಷಗಾನ ಜೀವನದ ಸಾರವನ್ನು ಒಂದೇ ಮಾತಿನಲ್ಲಿ ಹೇಳ್ತಿದ್ರೆ ಏನ್ ಹೇಳ್ತೀರಿ ಸರ್? ಎಲ್ಲರೂ ಆಗುವುದು ದೇವರಿಂದ, ಕಲಾ ಮಾತೆಯಿಂದ. ಸಂಪೂರ್ಣವಾಗಿ ಯಕ್ಷಗಾನ ಜೀವನದಲ್ಲಿ ನನಗೆ ತೃಪ್ತಿ ತಂದಿದೆ, ಸಂತೋಷವನ್ನು ನಾನು ಅನುಭವಿಸ್ತೇನೆ. ಯಾಕಂದ್ರೆ ಶಿಷ್ಯರನ್ನು ನೋಡುವುದು, ಶಿಷ್ಯರನ್ನು ಕುಣಿಸುವುದು, ಶಿಷ್ಯರ ಹತ್ರ ಮಾತಾಡುವುದು, ಆಮೇಲೆ ಬೇರೆ ಕಡೆಗೆ ಹೋಗಿ ಅಲ್ಲಿ ಶಿಷ್ಯರನ್ನು ಮಾತಾಡಿಸುವುದು, ಅಲ್ಲಿ ನಾಟ್ಯ ಕ್ಲಾಸನ್ನು ಮಾಡುವುದು, ಇದೇ ನನ್ನ ಜೀವನ ಸಂಪೂರ್ಣವಾಗಿ ತೃಪ್ತಿ ತಂದಿದೆ. ತಾವು ಈಗಾಗಲೇ ಹೇಳಿದ್ರಿ ಪ್ರೇಕ್ಷಕರು ಇಲ್ಲದೆ ಕಲಾವಿದರಿಲ್ಲ ಅಂತ. ಹೀಗಿರುವಾಗ ತಾವು ಈ ಮೂಲಕ ತಮ್ಮ ಅಭಿಮಾನಿಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನೇನಿಲ್ಲ, ಅಭಿಮಾನಿಗಳಿಗೆ ಹೇಳುವುದೇನೆಂದ್ರೆ, ನಮ್ಮ ಯಕ್ಷಗಾನವನ್ನು ನೋಡಿ, ನನ್ನದು ಮಾತ್ರ ಅಲ್ಲ, ಸಂಪೂರ್ಣವಾಗಿ ಯಕ್ಷಗಾನವನ್ನು ನೋಡಿ.
ನಾನು ಎಷ್ಟೋ ಸಲ ಹೇಳುವುದುಂಟು, ನೋಡಿ ನೀವು ಮನೆಯಲ್ಲೇ ಮೊಬೈಲ್ ನೋಡಿಕೊಂಡು ಕೂತ್ಕೊಳ್ಳುವುದಲ್ಲ, ಮಕ್ಕಳಲ್ಲಿ ಹೇಳ್ತೇನೆ ಯಕ್ಷಗಾನ ನೋಡಿ. ನಾನು ನನ್ನ ಅಭಿಮಾನಿಗಳಿಗೆ ಅಥವಾ ಪ್ರೇಕ್ಷಕರಿಗೆ ಏನು ಅಂತ ಹೇಳಿದ್ರೆ, ಯಕ್ಷಗಾನ ಕಲೆ ಆರಾಧನಾ ಕಲೆ. ಇಲ್ಲಂತ ಆಗಿದ್ರೆ ಅದನ್ನು ಮೇಳಗಳಿಗೆ ದೇವರ ಹೆಸರು ಯಾಕೆ ಕೊಡ್ತಾರೆ? ದೇವಸ್ಥಾನದಿಂದ ಯಾಕೆ ಹೊರಡಬೇಕು ಯಕ್ಷಗಾನ ಮೇಳ? ಯಾವುದಾದ್ರೂ ಕಟ್ಟಡದಲ್ಲಿ ಒಂದು ಹೆಸರಿಟ್ಟು ಹೋಗ್ಬೋದಲ್ಲ. ಆದರೆ ಆರಾಧನಾ ಕಲೆ ಯಕ್ಷಗಾನ. ಒಂದೇ ಒಂದು ಕಥೆ ಹೇಳ್ತೇನೆ ಎಲ್ಲರಿಗೂ ಗೊತ್ತಾಗಲಿ. ಯಕ್ಷಗಾನ ಎನ್ನುವಂಥ ಪವಿತ್ರ ಕಲೆಯ ಬಗ್ಗೆ ನಾನು ಸಂಪೂರ್ಣವಾಗಿ 2 ನಿಮಿಷ ಹೆಚ್ಚಾದರೆ ನಾನು ನಿಮಗೊಂದು ವಿಷಯ ಹೇಳ್ತೇನೆ. ಯಕ್ಷಗಾನದಲ್ಲಿ ಕೇಳಿ ಬಡಿಯುವುದು ಎಲ್ಲಿಂದ ಬಂತು? ಯಕ್ಷಗಾನ ಪವಿತ್ರ ಕಲೆ. ಯಕ್ಷಗಾನ ಕೇಳಿ ಬಡಿಯುವುದು ಎಲ್ಲಿಂದ ಬಂತು? ಹಾಗಾದ್ರೆ ನಮ್ಮ ಹಿರಿಯ ಭಾಗವತರು, ಬಲಿಪ ನಾರಾಯಣ ಭಾಗವತರು ನಮಗೆ ಗುರು ಸಮಾನರು, ಗುರುಗಳೇ. ಅವರು ನನಗೆ ಮೇಳದಲ್ಲಿ ನಾವು ಆಗಿನ ಕಾಲದಲ್ಲಿ ನಡ್ಕೊಂಡು ಹೋಗುದು. ನಮಗೆ ಕೆಲವು ಕಡೆ ವಾಹನದ ವ್ಯವಸ್ಥೆ ಇಲ್ಲ. ಆಗ ನಾವೇ ತಲೆಯಲ್ಲಿ ಹೊತ್ತುಕೊಂಡು ನಾವು ಹೋದದ್ದು. ಆಗ ನಮಗೆ ಕಥೆ ಹೇಳೋದು, ಯಕ್ಷಗಾನದಲ್ಲಿ ಕೇಳಿ ಬಡಿಯುವುದು ಎಲ್ಲಿಂದ ಬಂತು? ಕೇಳಿ ಮಕ್ಕಳೆಲ್ಲ, ಹೇಗೆ ಬಂತು? ಹಾಗಾದ್ರೆ ಒಂದು ಕಾಲದಲ್ಲಿ ಯಕ್ಷಗಾನ ದೊಡ್ಡ ಶ್ರೀಮಂತರ ಮನೆಯಲ್ಲಿ, ನಾನು ಆಗ ಹೇಳಿದಾಗೆ ಹೋಗಿ ಯಕ್ಷಗಾನವನ್ನು ಕೇಳುದು ಬಯಲಾಟದವರು, ನಮ್ಮ ಮೇಳದ ಯಕ್ಷಗಾನ ಆಡಿಸಿ ಅಂತ. ಆಗ ಏನಾಯ್ತು ಅಂತಂದ್ರೆ, ಒಂದು ದೊಡ್ಡ ಒಂದು ಮೈದಾನ, ಒಂದು ಬಯಲು ಪ್ರದೇಶ. ಆ ಬಯಲು ಪ್ರದೇಶದಲ್ಲಿ ತುಂಬ ಮಂದಿ ನಿಂತಿದ್ದಾರೆ. ತುಂಬ ಮಂದಿ ನಿಂತಾಗುವಾಗ ಭಾಗವತರು, ಮೇಳದ ಯಜಮಾನರು ಮತ್ತೆ ಕಲಾವಿದರು ಎಲ್ಲ ಒಟ್ಟಿಗೆ ಬರುವಾಗ ನಮಸ್ಕಾರ 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 ಅಂತ ಹೇಳಿದ್ರು. ಅಷ್ಟಾಗೋಗಿ ಇವರಿಗೆ ಸಂತೋಷ ಆಯ್ತು, ಕೇಳಿಕೊಂಡು ಹೋಗುದಲ್ವಾ, ನಮಸ್ಕಾರ ಅಂತ ಹೇಳಿದ್ರು ಭಾಗವತರೆಲ್ಲ. ಅಷ್ಟಾಗೋ ನೀವು ಎಲ್ಲಿಗೆ ಹೋಗುದು ಕೇಳುವಾಗ ಅವರು ಹೇಳಿದ್ರು, ನಾವು ಯಕ್ಷಗಾನ ಬಯಲಾಟ ಒಂದು ಆಗಬೇಕು, ಮಾಡಿಸುವವರಿದ್ರೆ ನಾವು ಯಕ್ಷಗಾನ ಬಯಲಾಟ ಇಲ್ಲಿ ಮಾಡ್ತೇವೆ ಅಂತ. ಹಾಗಾದ್ರೆ ಏನು ಮಾಡುದು? ಅದಕ್ಕೇನಾಗಬೇಕು, ಯಕ್ಷಗಾನ ಮಾಡಿ ಇಲ್ಲಿ ಇದೇ ಬಯಲು ಪ್ರದೇಶದಲ್ಲಿ ಮಾಡಿ, ನಾವು ನೋಡ್ತೇವೆ ಹೇಳಿ ಆಗುವಾಗ ಆಗ ಯಕ್ಷಗಾನದವರೆಲ್ಲ ಮಲಗುವಂಥದ್ದು ಮರದ ಅಡಿಯಲ್ಲಿ, ಬಿಡಾರದ ವ್ಯವಸ್ಥೆ ಇಲ್ಲ, ಮರದ ಅಡಿಯಲ್ಲಿ ಮಲಗುವಂಥದ್ದು. ಚಾಪೆ ಸ್ವಂತ ಚಾಪೆ ಹಾಕಿ ಸ್ನಾನ ಮಾಡಿ ಎಲ್ಲ ನಿದ್ದೆ ಎಲ್ಲ ಮಾಡಿದ್ರು. ಮತ್ತೆ ಆಗಿನ ಕಾಲದ್ದು ಒಂದು ಸೇರು ಅಕ್ಕಿ ಮತ್ತೊಂದೆಲ್ಲ ಕೊಟ್ಟರು ಜನಗಳು, ಎಲ್ಲ ಊಟಗಳೆಲ್ಲ ಆಯಿತು. ಸಾಯಂಕಾಲ ಆಗುವಾಗ ಗಜಮುಖದ ಹೊಗೆ ಗಣಪಗೆ ಆರಂಭ ಆಯಿತು. ಪ್ರಾರಂಭ ಆಗುವಾಗ ಜನ ಸೇರಿದೆ, ಕತೆ ಕೇಳಿ ಜನ ಸೇರಿದೆ. ಒಂದು ಅದಕ್ಕೆ ಆಗಿನ ಜನ ಎಷ್ಟಿತ್ತು ಅದನ್ನು ಸ್ವಲ್ಪ ಹೆಚ್ಚು ಸೇರಿದೆ. ಒಂದು ದಟ್ಟ ಕತ್ತಲೆಯ ಪ್ರದೇಶ, ಅದು ಬಯಲು ಪ್ರದೇಶ ಆದರೂ ಕೂಡ ಅಷ್ಟಾಗುವಾಗ ಇಲ್ಲಿ ಗಜಮುಖದ ಹೊಗೆ ಗಣಪಗೆ ಹೇಳುವಾಗ ಕೆಲವು ಜನ ಸ್ವಲ್ಪ ಹಿಂದೆ ಜಾರಲಿಕ್ಕೆ ಶುರು ಮಾಡಿದ್ರು ಪ್ರೇಕ್ಷಕರು. ಆಯ್ತಾ? ಅಲ್ಲಿಂದ ಬಂದು ಮುದದಿಂದ ನಿನ್ನ ಕೊಂಡಾಡುವೆನು. ನೋಡಿ ಯಕ್ಷಗಾನ ಕಲೆಗೆ ಎಷ್ಟು ಪ್ರಭಾವ ಉಂಟು ಅಂತ ಹೇಳುದು. ಇಲ್ಲಿಂದ ದೇವರ ಹತ್ತಿನಿಂದ ಬಂದು ದೀಟಿಕೆಯನ್ನು ಇಟ್ಟು ಕೋಡಂಗಿ ವೇಷಗಳು ಮುದದಿಂದ ನಿನ್ನ ಕೊಂಡಾಡುವೆನು ಅಂತ ಹೇಳುವಾಗ ಈ ಕೂತುಕೊಂಡಿದ್ದ ಪ್ರೇಕ್ಷಕ ವರ್ಗ ನಿಲ್ಲಿಕ್ಕೆ ಶುರು ಮಾಡಿತು. ನಿಂತುಕೊಳ್ಳುವಾಗ ಭಾಗವತರಿಗೆ ಕಾಲು ಕಂಡಿತು, ಎಲ್ಲ ಕಾಲುಗಳು ಸಪೂರವಾಗಿ ಉಂಟು. ಆಯ್ತಾ? ಶರೀರಗಳೆಲ್ಲ ಇನ್ನು ಇದೆ. ಮುದದಿಂದ ನಿನ್ನ ಕೊಂಡಾಡುವೆನು ಹೇಳಿ ಸ್ವಲ್ಪ ಜನ ಹೋಯ್ತು, ಹಿಂದಿನಿಂದ ಪ್ರೇಕ್ಷಕ ಹೋಯ್ತು. ಆಮೇಲೆ ಬಾಲಗೋಪಾಲರು ಬಂತು. ಬಾಲಗೋಪಾಲರು ಬಂದು ದೇವರು ಬರುವಾಗ ಸ್ವಲ್ಪ ಜನ ಹೋದ್ರು ಅಲ್ಲಿಂದ. ಭಾಗವತರು ಯಜಮಾನರು ಹೇಳಿ, ಇದು ಏನು ಹೀಗೆ ಜನ ಎಲ್ಲ ಹೋಗ್ತಾ ಉಂಟಲ್ಲ, ಎಂಥ ವಿಷಯ,
ಆಗ ಭಾಗವತರು ಹೇಳಿದರು, ನಾನು ಪದ್ಯ ಹೇಳುವುದು ನಿಲ್ಲಿಸುವುದಿಲ್ಲ, ಪದ್ಯ ಹೇಳುದು ನಾನು ನಿಲ್ಲಿಸುವುದಿಲ್ಲ, ಹೋಗ್ಲಿ ಹೀಗೆ ಅಂತ ಹೇಳಿದರು. ಮತ್ತೆ ಹೇಳ್ತೇನೆ ಅಂತ ಹೇಳಿದರು. ಅಷ್ಟಾಗುವಾಗ ಹೊಗಳಿಕೆ ಶ್ರೀವೇಶ ಆಹೋ ಬಾಲ ಹೇಳುವಾಗ ಮತ್ತು ಜನ ಇಲ್ಲ ಅಲ್ಲಿ, ಮತ್ತೆ ಕೇವಲ ಸೀಮಿತ ಜನ ಉಂಟು. ಚೆಂಡೆ ಬೆಟ್ಟಿಗಳು ಆಗುವಾಗ ಎಲ್ಲ ಓಡಿಯೋದು. ಮತ್ತೆ ನೋಡುವಾಗ ಪ್ರೇತ, ಪ್ರೇಕ್ಷಕರಿದ್ದದ್ದು ಯಾವುದು? ಪ್ರೇತ. ಅಂತ ಒಂದು ಕಾಲಘಟ್ಟ ಯಕ್ಷಗಾನ. ನೋಡಿ, ಮೈ ರೋಮ ಇದಾಗ್ತಾ ಉಂಟು. ಪ್ರೇಕ್ಷಕರಿದ್ದದಲ್ಲ, ಪ್ರೇತ. ಹಾಗಾದ್ರೆ ಆ ಪ್ರೇತಗಳನ್ನು ಓಡಿಸಲಿಕ್ಕೆ ಬೇಕಾಗಿ ಅಲ್ಲಿಂದ ಯಕ್ಷಗಾನಕ್ಕೊಂದು ನಿಯಮ ಬಂತು, ಕೇಳಿ ಬಡಿಯುವುದು ಅಂತ. ಕೇಳಿ ಬಡಿಯುವುದು ಅಂತ ಹೇಳಿದ್ರೆ ಎತ್ತರ ಪ್ರದೇಶಕ್ಕೆ ಹೋಗಿ ಚೆಂಡೆ ಬಡಿಯುವುದು. ಅಂದ್ರೆ ಯಕ್ಷಗಾನ ಶುರುವಾದಕ್ಕಿಂತ ಮುಂಚೆ ಯಕ್ಷಗಾನ ಪ್ರಚಾರಕ್ಕೂ ಆಯಿತು. ಆಗಿನ ಕಾಲದಲ್ಲಿ ಮೈಕ ಇಲ್ಲ. ಮತ್ತೊಂದೇನೆಂದ್ರೆ ಭೂತ ಪ್ರೇತಾದಿಗಳ ನಿರ್ಗಮನ ಆಗಬೇಕು ಯಕ್ಷಗಾನ ಅಲ್ಲಿ ಆಡ್ಬೇಕಾದ್ರೆ. ಈ ಚೆಂಡೆ ಮದ್ದಳೆ ಇದರ ಘೋಷಕ್ಕೆ ಭೂತ ಪ್ರೇತಾದಿಗಳು ಓಡಿ ಹೋಯ್ತು ಅಲ್ಲಿಂದ. ಆಗ ಭಾಗವತರು ಹೇಳಿದ್ರು ಯಜಮಾನ್ರ ಹತ್ರ, ನೋಡಿ ಯಜಮಾನ್ರೆ, ಅದು ಇದ್ದದ್ದು ಪ್ರೇತಗಳು. ಒಬ್ಬ ಎದ್ದು, ಕೆಲವು ಜನ ಎದ್ದು ನಿಂತುಕೊಳ್ಳೋ ಕಾಲು ಸಪೂರ ಉಂಟು. ನಾನು ಆಗಲೇ ಅಂದಾಜು ಮಾಡಿದ್ದೇನೆ. ಹಾಗಾಗಿ ನಾವು ಚೆಂಡೆ ಬಿಟ್ಟನ್ನು ಭಾಗವತಿಗೆಯನ್ನು ನಿಲ್ಲಿಸಲಿಲ್ಲ. ಹೋಗ್ಲಿ, ಹೋಗುವ ವರ್ಷ ಹೋಗ್ಲಿ. ಆದರೆ ಅವರು ಆ ದಿನ ಮಾತ್ರ ಅಲ್ಲಿ ಆಟ ಮಾಡಿದ್ದಾರೆ, ಯಕ್ಷಗಾನ ಮಾಡಿದ್ದಾರೆ ಆ ಸ್ಥಳದಲ್ಲಿ. ಇದು ಬಲಿಪ ಭಾಗವತರು ನನಗೆ ಬೋಧನೆ ಕೊಟ್ಟ ಒಂದು ವಿಷಯ. ಹಾಗಾದ್ರೆ ಯಕ್ಷಗಾನ ಕೇಳಿ ಬಡಿಯುವುದು ಯಾಕೆ? ಕೇಳಿ ಬಡಿಯುವುದು ಯಾಕೆ? ಹಾಗಾದ್ರೆ ರಂಗಸ್ಥಳದ ಪರಿಸರದಲ್ಲಿ ಭೂತ ಪ್ರೇತಾದಿಗಳ ನಿರ್ಗಮನ ಆಗಬೇಕು, ಆಗಮನ ಆಗ್ಲಿಕ್ಕಿಲ್ಲ. ಇವತ್ತಿಗೂ ನೀವು ಬೇಕಾದ್ರೆ ನೋಡಿ, ನನ್ನ ಈ ಪರಿಸರ ನೋಡಿ, ಈ ಪರಿಸರದಲ್ಲಿ ರಣ ಹೋಗುತ್ತಾ ಇದ್ದ ಸ್ಥಳ. ಈ ಪರಿಸರ ಇಲ್ಲಿಂದ ಅಲ್ಲಿಗೆ ರಣ ಹೋಗ್ತಾ ಇತ್ತು. ರಣ ಅಂತ ಹೇಳುದು ಶಬ್ದ ಭಯಂಕರ. ಸಾಮಾನ್ಯ ನಾನು ಕೂತ ಸಮಯದಲ್ಲಿ ನನಗೆ ಕೇಳಿದೆ, ಇಲ್ಲಿ ಚೆಂಡೆ ಬಿಟ್ಟು ಕೇಳಿದ ಮೇಲೆ ಈಗ ರಣದ ಶಬ್ದವೇ ಇಲ್ಲ, ಇದೇ ಹೋಗಿದೆ ಅಂತ ಶಬ್ದಗಳು ಕೇಳಿಕೊಂಡಿತ್ತು ಇದರ ಮೇಲೆ. ಚೆಂಡೆ ಮದ್ದಳೆ ಆದ ಮೇಲೆ ಇಲ್ಲ, ದೇವರ ಪ್ರತಿಷ್ಠಾದಲ್ಲಿಗೆ ಹೋಗಿದೆ, ಈಗ ಇಲ್ಲೂ ಇಲ್ಲ. ಹಾಗಾದ್ರಿಂದ ಯಕ್ಷಗಾನ ಕಲೆ ಪವಿತ್ರ. ಯಕ್ಷಗಾನ ಕಲೆ ಚೆಂಡೆಯ ನಾದವನ್ನು ಕೇಳಿದರೆ ಭೂತ ಪ್ರೇತಾದಿಗಳು, ಆಮೇಲೆ ದೃಷ್ಟಿಗಳು, ಇದೆಲ್ಲ ದೂರ ಆಗ್ತದೆ. ಭವರೋಗ ಯಾವುದು ಎಲ್ಲವೂ ಕೂಡ ನಾಶ ಆಗ್ತದೆ. ಇನ್ನಿಂತ ತಮ್ಮ ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮ ಸಾಧನೆಯನ್ನು ಗಮನಿಸಿ ಅನೇಕ ಪ್ರಶಸ್ತಿಗಳು ತಮ್ಮನ್ನು ಹುಡುಕಿಕೊಂಡು ಬಂದಿದೆ, ಆ ಬಗ್ಗೆ ಎಂತ ಹೇಳ್ತೀರಿ? ನಾನಾಗಿ ಕೇಳಿದ್ದಿಲ್ಲ, ಶಾರದಾ ಮಾತೆಯ ಅನುಗ್ರಹದಿಂದ ಮತ್ತು ನಮ್ಮ ಗುರುಗಳ ಅನುಗ್ರಹದಿಂದ ಮತ್ತು ನನ್ನ ತಂದೆ ತಾಯಿ ಅಜ್ಜನ ಆಶೀರ್ವಾದದಿಂದ, ಅಜ್ಜಿಯ ಯಾವುದನ್ನು ಕೂಡ ನಾನು ಆಶಿಸಿಲ್ಲ. ತನ್ನಿಂದ ತಾನೇ ಅವರಾಗಿಯೇ ಬಂದು ನನ್ನ ಯಕ್ಷಗಾನ ಕಲಾ ಸಾಧನೆಯನ್ನು ನೋಡಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಮ್ಮ ಇವರು ಪ್ರದೀಪ್ ಕಲ್ಕೂರ್ ನೀಡಿದ್ದಾರೆ. ನೋಡಿ, ಕಲಾರಂಗದವರು ನಮ್ಮನ್ನು ಗುರುತಿಸಿ ಅಲ್ಲಿದೆ ನೋಡಿ, ಅದು ಒಳ್ಳೆಯ ಒಂದು ಪ್ರಶಸ್ತಿ ನಮ್ಮ ಕೇಂದ್ರಕ್ಕೆ. ವಿಶ್ವೇಶ ತೀರ್ಥ ಪ್ರಶಸ್ತಿ, ಪೇಜಾವರ ವಿಶ್ವೇಶ ಪ್ರಶಸ್ತಿ 25,000 ನಿಧಿಯೊಂದಿಗೆ. ಆಮೇಲೆ ಕೊಲ್ಲ ಸ್ವಾಮೀಜಿಯವರು ಯಕ್ಷರತ್ನ ಅಂತ ಕೊಟ್ಟಿದ್ದಾರೆ, ನಾನು ಗುರುತಿಸಿ ಅಲ್ಲ ಪ್ರಶಸ್ತಿಗಳು. ಎಡನೀರು ಸ್ವಾಮೀಜಿಯವರು ಕೊಟ್ಟಿದ್ದಾರೆ. ಆಮೇಲೆ ಯಕ್ಷಬ್ರಹ್ಮ ಅಂತ ಎಡನೀರು ಸ್ವಾಮೀಜಿಯವರ ಆಶೀರ್ವಾದ ನನಗೆ ಸಿಕ್ಕಿದೆ. ಈಗ ಹಲವಾರು ಪ್ರಶಸ್ತಿಗಳು ಸರ್ಕಾರದ ಮಟ್ಟದಲ್ಲಿ ನೋಡಿ, ಒಲ್ಲಿದೆ ಕೊಡಿ ಕಾಸರಗೋಡಿದ್ದು ಒಲ್ಲಿ ಹಲವಾರು ಪ್ರಶಸ್ತಿಗಳು ಬಂದಿದೆ. ನಾನಾಗಿ ಕೇಳಿದ್ದಿಲ್ಲ, ದೇವರದ ಅನುಗ್ರಹದಿಂದ ನನಗೆ ಬಂದಿದೆ. ಹಾಗಿರುವಾಗ ಕೊನೆಯದಾಗಿ ನಮ್ಮ ಈ ಯಕ್ಷ ಸಂವಾದ ಕಾರ್ಯಕ್ರಮದ ಬಗ್ಗೆ ತಾವು ಏನ್ ಹೇಳ್ತೀರಿ ಸರ್? ಇದು ನೋಡಿ, ಇದರ ಬಗ್ಗೆ ನಾನು ಯಾವತ್ತೂ ನಿಮಗೆ ಚಿರಋಣಿ. ಯಾಕಂತೇಳಿದ್ರೆ, ಈಗ ನನ್ನ ಸಂದರ್ಶನ ಮಾಡಿದ್ರಿ,
ನನ್ನ 53 ವರ್ಷದ ಯಕ್ಷಗಾನ ಸಾಧನೆಯ ಬಗ್ಗೆ ನೀವು ಕೇಳಿದಿರಿ. ಇಂತಹ ಒಂದು ನಮ್ಮಂತಹ ಕಲಾವಿದರನ್ನು ನೀವು ಸಂದರ್ಶನ ಮಾಡಿ ಪ್ರೇಕ್ಷಕ ವರ್ಗಕ್ಕೆ ನೀವು ಕಳಿಸಿಕೊಡ್ತೀರಿ. ಇದು ಒಳ್ಳೆಯ ಕೆಲಸ. ಇದರಿಂದ ನಿಮಗೆ ಯಕ್ಷಗಾನ ಕಲಾಮತೆಯ ಅನುಗ್ರಹ ನಿಮಗೆಲ್ಲರಿಗಿದೆ. ಮತ್ತು ನನ್ನ ಈಗ ಉದಾಹರಣೆಗೆ ಕೇಳಿ ಬಡಿಯುವುದು ಎನ್ನುವ ವಿಷಯದಲ್ಲಿ ನನ್ನದೊಂದು ಸಂದರ್ಶನ ಆಯಿತು. ಯಾರಾದರೂ ಹೇಳಿದ್ದಾರೆ ಈ ವಿಷಯ ನಿಮಗೆ? ಇಲ್ಲ. ಜನಗಳಿಗೆ ಗೊತ್ತಾಗ್ತದೆ ನೋಡಿ ಅದು ಯಾಕೆ ಬಂತು ಯಕ್ಷಗಾನದಲ್ಲಿ ಅಂತ ಅಲ್ವಾ. ಹಾಗಾದ್ರಿಂದ ಒಳ್ಳೆ ಕೆಲಸ ಮಾಡಿದಿರಿ. ಯಕ್ಷ ಸಂವಾದವನ್ನು ನಾನು ಮೊನ್ನೆ ಒಂದು ಅವರದ್ದು ಕೇಳಿದೆ, ನಾನು ಯಕ್ಷ ವೈಭವದಲ್ಲಿ, ಈಗ ಮರ್ತು ಹೋಯ್ತು, ಅವ್ರ ಹತ್ರ ಹೇಳಿದ್ದೇನೆ. ಶರತ್ ಯಾರು? ನೀವಲ್ಲ, ಅದೇ ಅವರಲ್ಲಿ ಹೇಳಿದೆ, ಒಳ್ಳೆ ಸಂದರ್ಶನ ಮಾಡಿದ್ದೀರಿ ಅವರನ್ನು, ಒಳ್ಳೆ ಕೆಲಸ ನಿಮ್ಮದು ಅಂತ. ಅದೇ ರೀತಿ ನಿಮ್ಮ ಕೆಲಸಕ್ಕೆ, ನಿಮ್ಮ ಈ ಯಕ್ಷ ಸಂವಾದ ಒಳ್ಳೊಳ್ಳೆ ಕಲಾವಿದರನ್ನು ಗುರುತಿಸಿ ಮಾಡಿ ಮುಂದೆಗೆ ನಿಮಗೆ ಸಾರ್ವಜನಿಕರಿಂದ ಅಭಿನಂದನೆಯನ್ನು ಸಲ್ಲಿಸಲಿ. ಮತ್ತು ಶಾರದಾ ಮಾತೆ ನಿಮಗೆ ಸಂಪೂರ್ಣವಾಗಿ ಅನುಗ್ರಹ ಮಾಡಲಿ ಅಂತ ಹೇಳ್ತೀನಿ. ನಿಮಗೆ ನಮ್ಮ ಪಡ್ರೇಚಂದ್ರ ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ಇವತ್ತು ರಿಜಿಸ್ಟರ್ಡ್ ಪೆರ್ಲ ಕೇರಳ ಸರ್ಕಾರ ಅಂಗೀಕೃತ ಸಂಸ್ಥೆ ನಮ್ಮದು. ಅಲ್ಲಿದೆ ನೋಡಿ, ಕೇರಳ ಸರ್ಕಾರದ ಇದು ಸರ್ಟಿಫಿಕೇಟ್ ಅಲ್ಲಿದೆ ಇಲ್ಲಿ. ಹಾಗೀಗುವಾಗ ನಮ್ಮ ಈ ಯಕ್ಷಗಾನ ಕೇಂದ್ರ ಇವತ್ತು ತೆಂಕುತಿಟ್ಟಿನಲ್ಲಿ ಕಲಿಯುವವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ನಮ್ಮ ಯಕ್ಷಗಾನ ಕೇಂದ್ರದ ಬಗ್ಗೆ, ನನ್ನ ಬಗ್ಗೆ ನೀವು ಸಂವಾದ ನಡೆಸಿದ್ದೀರಿ. ನಿಮಗೆ ನಮ್ಮ ವಿದ್ಯಾರ್ಥಿ ವೃಂದ, ಪೋಷಕರು, ನನ್ನದು ಸಮೇತ ನಾವು ಗುರುಗಳಾಗಿ ನಿಮಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ಇಷ್ಟು ಹೊತ್ತು ನಮ್ಮೊಂದಿಗೆ ಯಕ್ಷ ಸಂವಾದ ಕಾರ್ಯಕ್ರಮದಲ್ಲಿ ಇದ್ದುಕೊಂಡು ನಮ್ಮೊಂದಿಗೆ ಸಂವಾದಿಸಿದ್ದೀರಿ, ತಮ್ಮ ಜೀವನದ ಅನುಭವಗಳನ್ನು ಹೇಳಿದ್ದೀರಿ. ಇಷ್ಟು ಹೊತ್ತು ನಮ್ಮೊಂದಿಗೆ ಇದ್ದು ಸಂವಾದ ಮಾಡಿದ್ದಕ್ಕೆ, ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಯಕ್ಷಲೋಕ ವೈಭವ ತಂಡದ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ಧನ್ಯವಾದ. ನಮ್ಮ ತಂಡದ ಕಡೆಯಿಂದ ಒಂದು ಕಿರು ಸ್ಮರಣಿಕೆ ತಮಗೆ ದಯವಿಟ್ಟು ಸ್ವೀಕರಿಸಿ.